ದೆನ್ ಚಾನಲ್ ವೈ ಐ ಸೆಲೆಕ್ಟೆಡ್ ದಟ್ ಕ್ರಿಸ್ಟಲ್, ಅದು ಯಾಕೆ ನನಗೆ ಅಟ್ರಾಕ್ಟ್ ಆಯಿತು, ಮಾರ್ಚ್ ಮಂತಲ್ಲಿ ಈ ಕ್ರಿಸ್ಟಲ್ ಯಾಕೆ ನನಗೆ ಅಟ್ರಾಕ್ಟ್ ಆಯಿತು, ವಾಟ್ ಸೈನ್ಸ್ ಬಿಹೈಂಡ್ ದಿಸ್. ಹಾಗೇನೆ ಡೆತ್ ಡೇ ಅನ್ನೋದು, ಡೆತ್ ಆಗುವಂಥ ದಿನವೂ ಸಹ ವಿ ಕ್ಯಾನ್ ಪ್ರೆಡಿಕ್ಟ್. ವಿ ಫೀಲ್ ವೆರಿ ಹೆವಿ, ಟಿಯರ್ಸ್ ಬರುತ್ತೆ, ತುಂಬ ಪೇಯ್ನ್ ಆಗುತ್ತೆ. ಐ ಹ್ಯಾವ್ ಟು ಟ್ರಾವೆಲ್ ದಟ್ ಆಸ್ಟ್ರೋ ವರ್ಲ್ಡ್. ಲಿಟ್ರಲಿ ನನಗೆ ಅಲ್ಲಿ ಹೋಗಿ ಕೆಲವೊಂದು ವಿಷಯಗಳಲ್ಲಿ ವಾದ ಮಾಡಬೇಕಾಗುತ್ತೆ, ಕೆಲವೊಂದು ವಿಷಯಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ, ಕೆಲವೊಂದು ವಿಷಯನ ಅಗ್ರಿ ಮಾಡ್ಕೋಬೇಕಾಗುತ್ತೆ. ಎಸ್, ದಿಸ್ ಇಸ್ ಟ್ರೂತ್, ಯು ಹ್ಯಾವ್ ಟು ಟೆಲ್ ದಿಸ್ ಅನ್ನೋದು. ಇದಕ್ಕಿಂತ ಮುಂಚೆ ಚಿಕ್ಕದ ಒಂದು ಪ್ರೇಯರ್ ಮಾಡ್ಕೊತೀವಿ, ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೊತೀವಿ, ನಮ್ಮನ್ನು ನಾವು ಗ್ರೌಂಡಿಂಗ್ ಮಾಡ್ಕೊತೀವಿ. ದ ಕರ್ಮ ಅದು ಕ್ಯಾರಿ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ಪಿಕ್ ಮಾಡಿದಾಗ ಸಣ್ಣ ಬರ್ಬೋದು, ನಿಮ್ಮದು ಚೆನ್ನಾಗಿದೆ ಅಂತ ಬರ್ಬೋದು, ಬಟ್ ದಟ್ ಪರ್ಸನ್ ಇಸ್ ಕರ್ಸಿಂಗ್. ನಾವು ಇದೊಂದೇ ಜನ್ಮದಲ್ಲಿ ಬಂದು ಕಲ್ತಿರುವಂಥ ವಿದ್ಯೆ ಅಲ್ಲ, ನಮ್ಮದು ಹಳೆ ಜನ್ಮಗಳಿಂದ ಎಲ್ಲಾನು ಕಲ್ತ್ಕೊಂಡು ಬಂದಿರೋದನ್ನ ರ್ಯಾಪ್ ಅಪ್ ಮಾಡಿ ಇಲ್ಲಿ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಫೇಮಸ್ ಟ್ಯಾರೋ ರೀಡರ್ ಬಂದಿದ್ದಾರೆ. ಯೂಶಲಿ ನಾವೇನಾದ್ರೂ ಒಂದು ವಿದ್ಯೆ ಕಲಿಬೇಕು ಅಂದ್ರೆ ಆ ವಿದ್ಯೆ ಹತ್ರ ನಾವು ಹೋಗ್ತೀವಿ, ಆದ್ರೆ ಇವ್ರಿಗೆ ಆ ವಿದ್ಯೆನೇ ಇವ್ರ ಹತ್ರ ಬಂದ ಹಾಗಿದೆ. ಯಾಕಂದ್ರೆ ಚೈಲ್ಡ್ಹುಡ್ ಅಲ್ಲಿ ಗೊತ್ತಿಲ್ದೇನೋ ಈ ವಿದ್ಯೆ ಅವ್ರ ಜೊತೆನೇ ಬೆಳೀತಾ ಬಂತು. ಅಷ್ಟೊಂದು ಪರಿಣಿತರಾಗಿದ್ದಾರೆ ಈ ವಿಷಯದಲ್ಲಿ. ಅವ್ರು ಏನೇ ಹೇಳಿದ್ರು, ಏನೇ ಒಂದು ಇಂಟ್ಯೂಷನಲ್ಲಿ ಮಾತಾಡಿದ್ರು ಕೂಡ ತುಂಬ ಜನರಿಗೆ ಅದು ಹೆಲ್ಪ್ ಆಗಿದೆ. ಒಳ್ಳೊಳ್ಳೆ ಗೈಡ್ಲೈನ್ಸ್ ಸಿಕ್ಕಿದೆ ಇವರಿಂದ. ಸೊ ತುಂಬ ಜನರು ಇವ್ರನ್ನ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿ ಇವರು ಟ್ಯಾರೋ ರೀಡನ್ನು ಮಾಡ್ತಾರೆ. ಇನ್ನೂ ಸುಮಾರು ವಿಷಯ ಮಾತಾಡಿದ್ದೀವಿ ಇವತ್ತಿನ ಪಾಡ್ಕಾಸ್ಟಲ್ಲಿ. ಅವ್ರು ಬೇರೆ ಯಾರು ಅಲ್ಲ, ನೀಲಮ್ ಅವರು. ಬನ್ನಿ ಹಾಗಾದರೆ ಫೇಮಸ್ ಟ್ಯಾರೋ ರೀಡರ್ ನೀಲಮ್ ಅವ್ರ ಜೊತೆಗೆ ಇವತ್ತಿನ ಪಾಡ್ಕಾಸ್ಟ್ನ ಶುರು ಮಾಡೋಣ. ಇದನ್ನು ನೀವು ನೋಡಿ, ಕೇಳಿ, ಎಂಜಾಯ್ ಮಾಡಿ. ಪ್ಲೀಸ್ ವೆಲ್ಕಮ್ ನೀಲಮ್ ಅವರು. ಥ್ಯಾಂಕ್ ಯು ಸೋ ಮಚ್ ಸನಾತನಿ. ಐ ಆಮ್ ಗ್ಲ್ಯಾಡ್ ಟು ಹಿಯರ್. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಈ ಒಂದು ಪ್ಲ್ಯಾಟ್ಫಾರ್ಮ್. ನನಗಂತೂ ಇದು ಕಂಫರ್ಟ್ ಆಗಿದೆ. ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನನ್ನು ನಾನು ಇಂಟ್ರಡ್ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಈ ಒಂದು ಚಿಕ್ಕ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಗ್ರ್ಯಾಟಿಟ್ಯೂಡ್. ಹಾಗೆಯೇ ನಿಮ್ಮ ಚಾನಲ್ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ, ಇನ್ನೂ ಹೆಚ್ಚು ಮಾಹಿತಿಗಳನ್ನು ಜನರಿಗೆ ನೀವು ಕೊಡಲಿ ಅನ್ನೋದು ನನ್ನ ಆಸೆ. ಆ್ಯಂಡ್ ನಂದು ನಿಮ್ಮ ಚಾನಲ್ಗೋಸ್ಕರ ಒಂದು ಅಳಿಲು ಸೇವೆ ಥರ ನಾನು ಬಂದಿದ್ದೀನಿ. ಅಯ್ಯೋ, ದೊಡ್ಡ ಮಾತು. ಥ್ಯಾಂಕ್ ಯು. ನೋಡಿ, ಆ್ಯಕ್ಚುಲಿ ಹೌದು, ಜಸ್ಟ್ ಒಂದು ಫೋನ್ ಕಾಲ್ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಹೀಗೆ ಅಂದಿದ್ದಕ್ಕೆ ಒಂದು ಕ್ವಶನ್ ಇಲ್ಲ. ಪಾಪ ಅವರು ಅಷ್ಟು ದೂರದಿಂದ ಬಂದು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ. ಹಾಗೇನೆ ನೀಲಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಸ್ಟು ಇನ್ನೊಂದ್ಸರಿ ನಿಮಗೆ. ಆ್ಯಂಡ್ ನೀಲಮ್ ಅನ್ನೋ ಹೆಸರನ್ನ ಕೇಳಿದ್ದೀವಿ, ನಿಮ್ಮ ಕೈಗಳನ್ನು ನೋಡಿದ್ದೀವಿ ಅಷ್ಟೇ. ನಿಮ್ಮಿಂದ ಸುಮಾರು ಜನರಿಗೆ ಹೆಲ್ಪ್ ಆಗಿದೆ, ಆಯಿತಾ? ತುಂಬ ಜನರಿಗೆ ಲೈಫ್ ಚೇಂಜ್ ಕೂಡ ಆಗಿದೆ. ಬಹಳ ಜನರು ಏನೇನೋ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ ನಿಮ್ಮಿಂದ. ಸೊ ಇವತ್ತಿನವರೆಗೂ ಅವ್ರು ನಿಮ್ಮ ಫೇಸ್ ಏನು ನೋಡಿಲ್ಲ, ಆಮೇಲೆ ನೀವು ಹೇಳೋ ಧ್ವನಿ ಕೇಳಿದ್ದಾರೆ, ನೀವು ಹೇಳೋ ಮಾತುಗಳನ್ನು ಕೇಳಿದ್ದಾರೆ. ಸೊ ಈ ಒಂದು ಅನುಭವ ನಿಮ್ಗೆ ಹೇಗೆ ಅನಿಸುತ್ತೆ? ಅದ್ರ ಜೊತೆಗೆ ಈಗೇನು ನೀವು ಟೆರೋ ಕಾರ್ಡ್ ಅನ್ನೋದು ಒಂದು ನಡೆಸ್ತಾ ಇದ್ದೀರಲ್ಲ, ಸೊ ಈ ಟೆರೋ ಕಾರ್ಡ್ ರೀಡಿಂಗ್ ಆ್ಯಂಡ್ ಟೆರೋ ಕಾರ್ಡ್ ಅನ್ನೋದು ಅದ್ರ ಹಿಸ್ಟ್ರಿ ಅದೊಂದು ಸ್ವಲ್ಪ ನಮ್ಗೆ ಹೇಳಿ. ಟ್ಯಾರೋ ಕಾರ್ಡ್ ಇದು ವೆಸ್ಟರ್ನ್ ಕಂಟ್ರೀಸಿಂದ ಬಂದಿರೋವಂಥದ್ದು. ಇಂಡಿಯಾದಲ್ಲೂ ಇತ್ತು, ತುಂಬ ಕಡಿಮೆ ಜನ ಇದನ್ನು ಉಪಯೋಗಿಸ್ಕೋತಾ ಇದ್ರು. ಹಾಗೆಯೇ ಇಂಡಿಯಾದಲ್ಲಿ ನಾವು ಹೇಗೆ ಗ್ರಹಗತಿಗಳು, ಸೂರ್ಯ, ಚಂದ್ರ, ಡೇಟ್ ವೈಸು, ತಿಥಿ ನೋಡ್ತೀವೋ ಸೇಮ್ ಅದೇ ರೀತಿ ನಮ್ಮ ಟ್ಯಾರೋದಲ್ಲೂ ಇರುತ್ತೆ. ಸೊ ಅಷ್ಟು ಕಾರ್ಡ್ಸಲ್ಲೂ ನಿಮಗೆ 78 ಕಾರ್ಡ್ಸಲ್ಲಿ ಸೂರ್ಯ, ಚಂದ್ರ, ನವಗ್ರಹಗಳು ಜೊತೆಗೆ ಹ್ಯೂಮನ್ ಲೈಫ್, ಅಲ್ಲಿ ಒಂದು ಸ್ಟೋರಿ ಇದೆ. ಒಂದು ಹ್ಯೂಮನ್ ಲೈಫ್ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಎಂಡ್ ಆಯಿತು, ದೇರ್ ಈಸ್ ಅ ಸ್ಟೋರಿ, ಸ್ಮಾಲ್ ಸ್ಟೋರೀಸ್ ಇರುತ್ತೆ. ಆ ರೀತಿ ಒಂದು ಟ್ಯಾರೋ ಬಿಲ್ಡ್ ಆಗುತ್ತೆ. ಸೊ ಅದನ್ನು ನಮ್ಮ ಇಂಟ್ಯೂಷನ್ ಪ್ರಕಾರ ನಿಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಇಂಟೆನ್ಷನ್ ಕೊಡ್ತೀವಿ ನಾವು. ಎಕ್ಸಾಂಪಲ್, ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥ ವಿಚಾರದಲ್ಲಿ ನಾವು ಕಾರ್ಡ್ಸ್ ತೆಗಿತೀವಿ. ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ತೆಗಿತೀವಿ, ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ದ ಸ್ಟೋರಿ, ಐ ನೋ ದಟ್ ಕಾರ್ಡ್ ಸ್ಟೋರಿ, ಬಟ್ ಈ ಪರಿಸ್ಥಿತಿಗೆ ಅದು ಹೆಂಗೆ ಮ್ಯಾಚ್ ಆಗತ್ತೆ ಅದು ಇಂಪಾರ್ಟೆಂಟ್. ಸೊ ಅದನ್ನು ಅಲ್ಲಿ ಮ್ಯಾಚ್ ಮಾಡಿ ವಿಲ್ ಟೆಲ್. ಇದಕ್ಕಿಂತ ಮುಂಚೆ ಚಿಕ್ಕದ ಒಂದು ಪ್ರೇಯರ್ ಮಾಡ್ಕೊತೀವಿ, ನಮ್ಮನ್ನು ನಾವು ಕ್ಲೆನ್ಸ್ ಮಾಡ್ಕೊತೀವಿ, ನಮ್ಮನ್ನು ನಾವು ಗ್ರೌಂಡಿಂಗ್ ಮಾಡ್ಕೊತೀವಿ. ಯಾಕಂದರೆ ನಾನು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್
ನನ್ನ ಲೈಫಲ್ಲೂ ತುಂಬ ಏರುಪೇರಿರುತ್ತೆ ಡೇ ಟು ಡೇ ಲೈಫಲ್ಲಿ. ಡಿಸ್ಟರ್ಬ್ಡ್ ಮೈಂಡ್ ಇರುತ್ತೆ. ಆ್ಯಂಡ್ ಆ್ಯಸ್ ಅ ವುಮೆನ್ ನಿಮಗೂ ಗೊತ್ತು, ನಾವು ಜಿಮ್ ಮಾಡಬೇಕು, ಡಯಟ್ ಮಾಡಬೇಕು, ಎಕ್ಸಾಕ್ಟ್ಲಿ. ಡಿಸ್ಟ್ರಾಕ್ಟೆಡ್ ಮೈಂಡ್, ದಟ್ 5 days ದಟ್ ಚಾಕ್ಲೇಟ್ ತಿನ್ನಬೇಕು, ಅದು ಸಮಥಿಂಗ್ ಎಲ್ಲ ಥರ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಹಿಯರ್, ಐ ಆಮ್ ಲೈಕ್ ಕಾಮ್ ಆಗಿ, ಕ್ವೈಟ್ ಆಗಿ, ಐ ಶುಡ್ ನಾಟ್ ಇನ್ಫ್ಲುಯೆನ್ಸ್ ಮೈ ಫೀಲಿಂಗ್ಸ್ ಟು ದಿಸ್. ಎಕ್ಸಾಕ್ಟ್ಲಿ ನಾನು ಕಾಮ್ ಆಗಬೇಕು, ಕ್ವೈಟ್ ಆಗಬೇಕು. ಆಮೇಲೆ ಎನರ್ಜೀಸ್, ವಾಟ್ ಎವರ್ ದ ಪ್ರೇಯರ್ಸ್ ಐ ಡೂ ದಟ್ ಟೈಮ್, ಆಗ ನಾನು ಪ್ರೇಯರ್ಸ್ ಮಾಡಿ ಆ ಕಾರ್ಡ್ಸ್ನ ತೆಗಿತೀವಿ. ಸೊ ಇದು ಬೇಸಿಕ್. ಯಾರಾದರೂ ಅಂದರೆ ಬೇಸಿಕ್ ಟ್ಯಾರೋ ಕಲ್ತ್ಕೋಬೇಕು ಅಂದರೆ ಇದು ಬೇಸಿಕ್ ಬೇಕೇ ಬೇಕು. ಆ್ಯಂಡ್ ತುಂಬ ಜನ ಹಾಗೆ ಮಾಡೋರಿದ್ದಾರೆ, ರ್ಯಾಂಡಮ್ ಆಗಿ ಕಾರ್ಡ್ ಪಿಕ್ ಮಾಡಿ. ಎಕ್ಸಾಂಪಲ್ 78 ಕಾರ್ಡ್ಸ್ಗೆ ನಿಮಗೆ ಹೇಳ್ಕೊಟ್ಬಿಡ್ತೀವಿ, ಇದು ಸನ್, ಇದು ಮೂನ್, ಇದಕ್ಕೆ ಇದು ಅರ್ಥ, ಇದಕ್ಕೆ ಇದು ಅರ್ಥ. ಒಬ್ಬರು ಬರೀ ಆ ಒಂದು ಬೇಸಿಕ್ ಇಟ್ಕೊಂಡೇ ಹೇಳ್ತಾರೆ. ಬಟ್ ಅದು ಇಟ್ಸ್ ಲೈಕ್ ಮಗ್ ಮಾಡಿ ಹೇಳೋ ಥರ ಆಗತ್ತೆ. ಬಟ್ ವೆನ್ ಯು ಬಿಕಮ್ ಮಾಸ್ಟರಿ, ವೆನ್ ಯು ಪ್ರಾಕ್ಟಿಸ್ ಇಟ್, ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್, ಇಟ್ ವಿಲ್ ಬಿಕಮ್ ಯುವರ್ ಪ್ಯಾಷನ್. ಸೊ ಇದು ನನಗೆ ಹಾಗೆ ಆಗಿದ್ದು. ಈಗ ನಾನು ಹಾಗೆ ನಾರ್ಮಲಾಗಿ ರೀಡಿಂಗ್ಸಲ್ಲೂ ನಾನು ತುಂಬ ಚಿಕ್ಕ ಸ್ಮಾಲ್ ಸ್ಟೋರೀಸ್ನ ಹೇಳಿಬಿಟ್ಟೇ ಶುರು ಮಾಡಿರ್ತೀನಿ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಅವ್ರನ್ನ ಪ್ರಿಪೇರ್ ಮಾಡಬೇಕು ನಾನು, ಈ ಒಂದು ಟಾಪಿಕ್ ಹಿಂಗಿರುತ್ತೆ ಅಂತ. ಆಮೇಲೆ ಕೆಲವೊಬ್ಬರು ಒಂದೊಂದು ಕಾರ್ಡ್, ಡೆತ್ ಕಾರ್ಡು ಮತ್ತು ಇನ್ನೊಂದು ಯಾವುದೋ ಕಾರ್ಡ್ ನೋಡಿದಾಗ ಅವ್ರು ತುಂಬ ಲೋ ಫೀಲ್ ಆಗ್ತಾರೆ. ಅಯ್ಯೋ ಈ ಕಾರ್ಡ್ ಬಂತು, ನೆಕ್ಸ್ಟ್ ಏನು, ಬಿಕಾಸ್ ಅದನ್ನು ಬೇರೆ ರೀಡಿಂಗ್ಸಲ್ಲೆಲ್ಲ ಅವ್ರು ನೋಡ್ಕೊಂಡು ಬಂದಿರ್ತಾರೆ. ಡೆತ್ ಅಂದರೆ ಮುಗೀತು ಇನ್ನು. ಬಟ್ ಆ ಸಿಚುವೇಶನ್ ನಾನು ಏನು ತೆಗ್ದಿದ್ದೀನಿ, ಆ ಮ್ಯಾಟರ್ ಏನಿದೆ, ಆ ವಿಷಯ ಏನಿದೆ, ಅದನ್ನು ಅವರು ತಿಳ್ಕೊಬೇಕು ಅಂದರೆ ಐ ಹ್ಯಾವ್ ಟು ಗಿವ್ ಸಮ್ ಸ್ಮಾಲ್ ಸ್ಟೋರಿ, ದೆನ್ ಐ ಹ್ಯಾವ್ ಟು ಬಿಗಿನ್. ಆ್ಯಂಡ್ ಎಲ್ಲದಕ್ಕೂ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಈಗ ನಾವು ರೀಡಿಂಗ್ಸಲ್ಲಿ ಹೇಳುವಾಗ, ಕಾರ್ಡ್ಸ್ ಮುಖಾಂತರ ಹೇಳುವಾಗ ತುಂಬ ಜನ ಹೇಳಿದ್ದಾರೆ ನಮಗೆ, ನೀವೆಲ್ಲ ಪಾಸಿಟಿವೇ ಹೇಳ್ತೀರ ಅಂತ. ಓಕೆ, ನೆಗೆಟಿವ್ ಇಲ್ಲ ಅಂತಲ್ಲ, ಬಟ್ ನೆಗೆಟಿವ್ನ ಇಫ್ ಯು ಸಿ ಇನ್ ಅ ಪಾಸಿಟಿವ್ ವೇ, ಇಟ್ ಕ್ಯಾನ್ ಚೇಂಜ್. ಡೆಫಿನೆಟ್ಲಿ 100% ಇಟ್ ವಿಲ್ ಚೇಂಜ್. ಆವಾಗ ಈಗ ಕರೋನಾದಲ್ಲಿ ಎಂಜಾಯ್ ಮಾಡಿರೋರು ಎಷ್ಟು ಜನ ಇಲ್ಲ, ಕಷ್ಟಪಟ್ಟಿರೋರು ಎಷ್ಟು ಜನ ಇಲ್ಲ, ಇಂಪ್ರೂವ್ ಆಗಿರೋರು ಎಷ್ಟು ಜನ ಇಲ್ಲ, ಹೌದು, ಹೊಸ ಬದಲಾಯಿಸೋರು ಎಷ್ಟು ಜನ ಇಲ್ಲ. ಎಕ್ಸಾಕ್ಟ್ಲಿ, ಲೈಫ್ ಚೇಂಜ್ ಕೂಡ ಆಗಿದೆ. ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಹೊಸ ಐಡಿಯಾಸ್ ಸ್ಟಾರ್ಟ್ ಆಗಿದೆ. ಎಸ್, ಕೆಲವೊಬ್ಬರಿಗೆ ಲೈಫ್ ಲೆಸನ್ ಕಲಿಸ್ತು, ಕೆಲವೊಂದು ಕಡೆ ಕಷ್ಟ ಬಂತು, ಕೆಲವೊಂದು ಕಡೆ ಇದಾಯಿತು. ಇಟ್ಸ್ ಆಲ್ ನೇಚರ್ ಚೇಂಜಸ್. ನಾನು ಚೇಂಜ್ಗೆ ರೆಡಿ ಇರಬೇಕಷ್ಟೆ. ಐ ಆಮ್ ನಾಟ್ ಪ್ಲ್ಯಾಂಡ್, ನನಗೆ ಇವತ್ತು ಐಸ್ ಕ್ರೀಮ್ ಸಿಗುತ್ತೆ, ಚಾಕ್ಲೇಟ್ ಸಿಗುತ್ತೆ, ಮೃಷ್ಟಾನ್ನ ಭೋಜನ ಸಿಗುತ್ತೆ. ನೋ, ಜಸ್ಟ್ ಊಟ ಬೇಕು ಅಷ್ಟೆ. ವಿ ಶುಡ್ ನಾಟ್ ನಾನು ಇಷ್ಟೊಂದು ಅರ್ನ್ ಮಾಡ್ತೀನಿ, ನಾನು ಹಿಂಗಿದೆ, ಇವತ್ತು ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಅವರು ಅಂದ್ಕೊಳ್ಳೋದು. ಇವಾಗ ಟ್ಯಾರೋ ರೀಡಿಂಗ್ ನಮ್ಮ ಹತ್ರ ಬಂದಿರೋರು, ಈಗ ನನ್ನ ಇಂಟ್ಯೂಷನ್ ಪ್ರಕಾರ ನನಗೆ ಈ ಜಾಬ್ ಆಗುತ್ತೆ, ಗೌರ್ಮೆಂಟ್ ಜಾಬು, ಬಟ್ ನಾನು ನಿಮ್ಮ ಹತ್ರ ಕ್ರಾಸ್ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ದೇ ಆರ್ ವೆರಿ ಕಾನ್ಫಿಡೆಂಟ್. ವೈ? ಬಿಕಾಸ್ ದೇ ಗಿವ್ ಸಮ್ ಮನಿ, ಸಮ್ ಇದು, ದೇ ಆರ್ ವೆರಿ ಕಾನ್ಫಿಡೆನ್ಸ್ ಆನ್ ದಟ್, ಬಟ್ ದೇ ವಾಂಟ್ ಟು ಕ್ರಾಸ್ ಚೆಕ್. ಬಟ್ ದಟ್ ಟೈಮ್ ವಿ ಸಿ ಕರ್ಮ ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್. ಈ ರೀತಿಯಾಗಿ ನಾವು ಅವ್ರಿಗೆ ಹೇಳುವಾಗ ಇದು ಡಿಲೇ ಆಗತ್ತೆ, ಅಥವಾ ನಿಮಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಬಟ್ ನಿಂಗೆ ಸಿಕ್ಕತ್ತೆ, ಅದಾದ ತಕ್ಷಣ ನಿಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ, ಆರ್ ಯು ಫೇಸ್ ಮ್ಯಾರೇಜ್ ವಿಷಯದಲ್ಲಿ ನಿಮಗೆ ತೊಂದರೆ ಆಗುವಂಥದ್ದು, ಅಥವಾ ಈವನ್ ಅದರಲ್ಲೇ ಲಂಚದ ವಿಷಯ, ಇನ್ನೊಂದು ವಿಷಯದಲ್ಲಿ ನಿಮಗೆ ತೊಂದರೆ ಆಗುವಂಥದ್ದಾಗತ್ತೆ. ದಟ್ ಟೈಮ್ ದೇ ವಿಲ್ ನಾಟ್ ಬಿಲೀವ್. ಆಗತ್ತಲ್ಲ, ಸಾಕು ಮೇಡಮ್, ನಮಗೆ ನಾವು ನೋಡ್ಕೊತೀವಿ, ಲೈಕ್ ದಟ್ ದೇ ವಿಲ್ ಟೆಲ್. ಸೊ ಅದೇ ಇವಾಗ ಜ್ಯೋತಿಷಿ ಅವರು ಹೇಳುವಾಗ, ಅವರು ಗ್ರಹಗತಿ ಹಿಂಗಿದೆ, ಅಥವಾ ಶನಿ ದಶೆ ನಡೀತಿದೆ, ಅಥವಾ ಶುಕ್ರ ದಶೆ ನಡೀತಿದೆ, ಅದಕ್ಕೆ ನೀನು ಈ ಪೂಜಾ ಪಾಠ ಎಲ್ಲ ಮಾಡಬೇಕು, ಆಗತ್ತೆ, ಎಲ್ಲ ಒಳ್ಳೇದಾಗತ್ತೆ, ಹೋಗಿ ಬನ್ನಿ ಅಂತಾರೆ. ದೇರ್ ವೇ, ಪಾಸಿಟಿವ್ ವೇ ಅವ್ರದ್ದು. ಹಂಗೆ ನಾವಿಲ್ಲೊಂದು ಹಿಂಟ್ ಕೊಟ್ಟು ಕಳಿಸ್ತೀವಿ, ನಿಮ್ಗೆ ಈ ಥರ ಆಗತ್ತೆ ಅಂತ. ಕೆಲವೊಬ್ರು ನೀವು ಹೆದರಿಸ್ತೀರಾ ಅಂತಾರೆ, ಕೆಲವೊಬ್ರು ಟ್ರೂತ್ನ ಡೈರೆಕ್ಟಾಗಿ ನಾವು ಹೇಳೋಕ್ಕಾಗಲ್ಲ, ಇದು ನೆಗೆಟಿವ್, ನೀನು ಮಾಡೋದು ತಪ್ಪು ಅಂತ. ಸಮ್ ಟೈಮ್ ಅವ್ರಿಗೆ ಅರ್ಥ ಆಗೋ ರೀತಿ ಸ್ಟೋರೀಸಲ್ಲಿ ಹೇಳಬೇಕಾಗತ್ತೆ, ಸಮ್ ಟೈಮ್ ಡೈರೆಕ್ಟಾಗಿ ಹೇಳಬೇಕಾಗುತ್ತೆ. ಸೊ ಹೀಗೆ ಟ್ಯಾರೋ ವರ್ಕ್ ಆಗುವಂಥದ್ದು. ಸೊ ಈಗ ನೀವು ಟ್ಯಾರೋ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರಲ್ವಾ? ಸೊ ಟ್ಯಾರೋ ಬಂದಿರೋದು ಕ್ರಿಶ್ಚಿಯನಿಟಿ, ಅಂದರೆ ಒಂದು ಅಲ್ಲಿಂದ ಬಂದಿರೋದು ಇದು ಅಂತ ಹೇಳ್ತಾರೆ. ಹಾಗೆ ಅದ್ರ ಜೊತೆ ಇದಕ್ಕೆ ಜಾತಿ ಭೇದ ಭಾವ ಅನ್ನೋದು ಇದೆಯಾ? ಇಲ್ಲ. ಓಕೆ, ಕ್ರಿಶ್ಚಿಯಾನಿಟಿ ಎಲ್ಲ ಪೋರ್ಚುಗೀಸಿಂದ ಬಂದಿರೋದು ಇದು. ಆವಾಗ ಅವರು ಟ್ಯಾರೋನ ಒಂದು, ಈಗ ನಾವೆಲ್ಲಿ ಹೆಂಗೆ ತಾಳೆಗರಿ ಅಂತೀವೋ ಹಾಗೆ ಅಲ್ಲೂ ಒಂದು ಇದರಲ್ಲಿ ಅವರು ಬರೆದಿಟ್ಟಿದ್ರು, ಡ್ರಾಯಿಂಗ್ಸ್ನ ಮಾಡಿದ್ರು. ಇನ್ನೂ ಕೆಲವೊಂದು ಹಿಸ್ಟ್ರಿಯಲ್ಲಿ ಹೋದರೆ ಅವ್ರು ಗೋಡೆ ಮೇಲೇ ಈ ಡ್ರಾಯಿಂಗ್ಸ್ನ ಬರೆದಿದ್ರು. ಅಲ್ಲಿ ಕರ್ಕೊಂಡೋಗಿ ನಿಂತ್ಕೊಂಡು ಅಲ್ಲಿಂದನೇ ಅವರು ಇದು ಮಾಡ್ತಾಯಿದ್ರು. ಆ್ಯಂಡ್ ರೂನ್ಸ್ ಅಂತ ಬರುತ್ತೆ ನಮ್ಮ ಹತ್ರ, ರೂನ್ಸ್, ಅದರಲ್ಲೂ ಮಾರ್ಕಿಂಗ್ಸ್ ಇದೆ, ಎಫ್, ಎನ್, ಈ ರೀತಿ ಮಾರ್ಕಿಂಗ್ಸ್ ಇರುತ್ತೆ. ಆ ಮಾರ್ಕಿಂಗ್ಗೆ ಗುಡ್ ಫಾರ್ಚೂನ್, ಎಫ್ ಫಾರ್ಚೂನ್,
ಎನ್ ನ್ಯೂ ಬಿಗಿನಿಂಗ್. ಆ ರೀತಿಯಾಗಿ ಅವರು ಅದನ್ನು ಅಂದರೆ ಫಸ್ಟು ರೂನ್ಸ್ ಹಾಕೋತಾ ಇದ್ರು. ಅಲ್ಲಿ ಎನ್ ಎಫ್ ಒಂದಷ್ಟು ಸಿಂಬಾಲ್ ಏನು ಬರ್ತಿತ್ತು ಅದ್ರ ಮೇಲೆ ಅವರು ಅದನ್ನು ಡ್ರಾಯಿಂಗ್ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ರು. ಸೊ ಅದನ್ನು ಮಾಡಿಫೈ ಮಾಡ್ತಾ 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 ಬಂದು ಕಾರ್ಡ್ಸ್ ರೂಪದಲ್ಲಿ ತೊಗೊಂಡು ಬಂದರು. ಒಂದು 70s ಅಲ್ಲಿ ಕಾರ್ಡ್ಸ್ ರೂಪದಲ್ಲಿ ತೊಗೊಂಬಂದರು. ಬಿಫೋರ್ ದಟ್ ಎಲ್ಲೆ ಮೇಲೆ ಈಗ ಹಿಂಗೆ ನಮ್ಮದು ತಾಳೆಗರಿಲಿ ಹೆಂಗಿತ್ತು ಹಾಗೆ ಇತ್ತು. ಆವಾಗಿನ ಕಾಲದಲ್ಲಿ ಅವರು ಅದೇ ಗೋಡೆ ಮೇಲೆ ನೋಡಿನೇ ಕಲಿತು. ಈಗ ಇಲ್ಲಿ ಹೆಂಗೆ ನಾವು ಜಸ್ಟ್ ಸೂರ್ಯ ಈ ಕಡೆ ಬಂದರೆ 12 ಗಂಟೆ ಆಗಿದೆ, ಇಲ್ಲಿ ಹಿಂಗಾದರೆ 1 ಗಂಟೆ ಆಗಿದೆ ಅಂಥ ಕಂಟ್ರೀಸಲ್ಲೆಲ್ಲ ನಿಮಗೆ ಸೂರ್ಯನೇ ನೋಡೋಕ್ಕಾಗ್ತಿರ್ಲಿಲ್ಲ. ಕಂಟಿನ್ಯೂಸ್ ಕತ್ಲೆ ಇರ್ತಾ ಇತ್ತು. ಕೆಲವೊಂದು ಇದರಲ್ಲಿ ಬರೀ ಐಸ್ ಬೀಳ್ತಾ ಇತ್ತು. ಹಾಗೆಲ್ಲ ಇದ್ದಾಗ ಅವ್ರು ಹಂಗೆ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ. ಸೊ ಅವರು ಹ್ಯೂಮನ್ ಫೀಲಿಂಗ್ಸಿಂದಾನೇ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು. ಈಗ ಇಲ್ಲಿ ನೀನು ಕೂತ್ಕೋ, ಒಂದನ್ನು ಟಚ್ ಮಾಡು, ನಿನಗೆ ಈಗ ಇದನ್ನು ಹಾಕು, ಯಾವುದೊಂದು ಪಿಕ್ ಮಾಡು, ಹೇಳು. ಇಟ್ಸ್ ಆಲ್ ಎನರ್ಜಿ ಕಂಪ್ಲೀಟ್ಲಿ. ಫಸ್ಟ್ ಆಫ್ ಆಲ್ ಟ್ಯಾರೋ ಅನ್ನೋದು ಫುಲ್ ಆಫ್ ಎನರ್ಜಿ. ಆಗಿನ ಕಾಲದಲ್ಲಿ ಎನರ್ಜಿಸ್ ಮುಖಾಂತರನೇ ಅವರು ಕಂಡಕ್ಟ್ ಮಾಡ್ತಾ ಇದ್ರು, ತಿಳ್ಕೊತಾ ಇದ್ದಿದ್ದು. ಸೊ ಹಾಗಾಗಿ ಕ್ರಿಶ್ಚಿಯಾನಿಟಿ ಲೈಕ್ ಪೋರ್ಚುಗೀಸಿಂದ ಬಂದಿದ್ದು, ಹಾಗೆ ಇದು ಬಂದು ಕಾರ್ಡ್ಸ್ ಮುಖಾಂತರ ಬಂತು. ಎಸ್, ಇಂಡಿಯಾಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ವೆಸ್ಟರ್ನ್ ಕಂಟ್ರೀಸಲ್ಲಿ ಇದನ್ನೇ ಅವರು ಕಂಪ್ಲೀಟ್ಲಿ ಹೌದು. ನಮಗೆ ಹೇಗೆ ಜ್ಯೋತಿಷ್ಯ ಇದೆಯೋ ಹಾಗೆ ಅವ್ರಿಗೆ ಟೆರೋ ಕಾರ್ಡ್ಸ್. ಓಕೆ. ಸೊ ಈಗ ಇನ್ನೊಂದು ಕ್ವಶನ್ ನನಗೆ ಮನಸ್ಸಲ್ಲಿ ಬರ್ತಾ ಇರೋದು, ನೀವು ಹೇಳೋವಾಗ ಆ್ಯಕ್ಚುಲಿ ಬಂತು. ಈಗ ನೀವು ಹೇಳಿದ್ರಿ ಒಂದೊಂದು ಕಾರ್ಡು ಒಂದೊಂದು ಸ್ಟೋರಿ ಹೇಳುತ್ತೆ, ಒಂದೊಂದು ಮೀನಿಂಗ್ ಇದೆ ಅದರಲ್ಲಿ ಅಂತ. ಎಕ್ಸಾಂಪಲ್, ಈಗ ನಾನು ನನ್ನ ಫ್ರೆಂಡ್ ಇಬ್ಬರು ಜೊತೆಗೆ ಬರ್ತೀವಿ. ಬಂದಾಗ ಅವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ. ನಾನು ಕೇಳ್ತೀನಿ ಒಟ್ಟಿಗೆನೆ. ನೀವು ಒಟ್ಟಿಗೆ ರೀಡಿಂಗ್ ಸ್ಟಾರ್ಟ್ ಮಾಡ್ತೀರಾ, ಸೇಮ್ ಕಾರ್ಡ್ ಬರುತ್ತೆ. ಸೊ ಆ ಮೀನಿಂಗ್ ಇಬ್ರಿಗೂ, ನೀವು ಒಂದು ಎಕ್ಸಾಂಪಲ್ ಒಂದು ಕಾರ್ಡ್ ಬಂತು ಅಂತ ಇಟ್ಕೊಳ್ಳೋಣ, ಅದು ಇಬ್ರಿಗೂ ಬೇರೆ ಬೇರೆ ಇಂಡಿಕೇಶನ್ಸ್ ಕೊಡುತ್ತಾ, ಬೇರೆ ಬೇರೆ ಮೀನಿಂಗ್ ಕೊಡುತ್ತಾ, ಅಥವಾ ಒಂದೇ ಮೀನಿಂಗ್ ಆ ಸಿಚುವೇಶನ್ನಲ್ಲಿ? ಡೆಫಿನೆಟ್ಲಿ ವ್ಯಾಲಿಡ್ ಕ್ವಶನ್. ಹಾಗೆಯೇ ನಾನು ಪಿಕ್ ಅ ಕಾರ್ಡ್ ರೀಡಿಂಗ್ ಮಾಡ್ತೀನಿ. ಅದರಲ್ಲಿ ಒಂದು ಕಾರ್ಡ್ ನಿಮ್ಗೆ ಅಟ್ರಾಕ್ಟ್ ಆಗ್ತಿರೋದನ್ನು ಪಿಕ್ ಮಾಡಿ ಅಂತ ಹೇಳಿರ್ತೀನಿ ನಾನು. ಆದರೆ ಇನ್ನೊಂದು ಇಷ್ಟ ಆಗಿರುತ್ತೆ, ಬಟ್ ಅದು ಯಾವಾಗಲೂ ಅದನ್ನೇ ಕಲರೇ ನಾನು ಚೂಸ್ ಮಾಡಿರ್ತೀನಿ. ಬೇಡ ಈ ಸತಿ ಇದು ಮಾಡೋಣ ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಮಾಡಿರ್ತೀರ. ಬಟ್ ನಾನು ಅವಾಗ ಹೇಳ್ತೀನಿ, ಮೆನ್ಷನ್ ಮಾಡ್ತೀನಿ. ಇದಾದ್ಮೇಲೆ ನೀವು ಹೋಗಿ 3ನೂ ಚೂಸ್ ಮಾಡ್ಕೊಂಡು ನೋಡ್ಬಿಡ್ತೀರಾ. ಬಟ್ ಯು ಆಲ್ರೆಡಿ ಡಿಸೈಡೆಡ್ 3 ನನಗಿಷ್ಟ ಅಂತ. ಬಟ್ ಫಸ್ಟ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಆ ಒಂದು ಕ್ರಿಸ್ಟಲ್ ಕಾಣ್ತಿದೆ ಅಥವಾ ಕಾರ್ಡ್ ಕಾಣ್ತಿದೆ ಅಂತ ಅಲ್ಲಿಗೆ ಬಂದಿರ್ತೀರ. ಸೇಮ್ ವೇ ಒಬ್ಬರು ಜೆನ್ಯೂನ್ ಆಗಿ ಬಂದಿರ್ತಾರೆ, ಇನ್ನೊಬ್ರು ಕ್ಯೂರಿಯಾಸಿಟಿಯಿಂದ ಬಂದಿರ್ತಾರೆ. ಸೊ ಡೆಫಿನೆಟ್ಲಿ ಸೇಮ್ ಕಾರ್ಡ್ ಇಬ್ರಿಗೂ ಬೇರೆ ಬೇರೆ ಆನ್ಸರ್ ಕೊಡುತ್ತೆ. ಎಕ್ಸಾಂಪಲ್, ಕಾರ್ಡ್ ಸ್ಪ್ರೆಡ್ ಮಾಡಿದಾಗ ಇಬ್ರು ಒಂದೇ ಕಾರ್ಡ್ ಪಿಕ್ ಮಾಡ್ಬಿಟ್ಟು ನಂದು ಇದೆ ಮೇಡಮ್, ಇವ್ರದ್ದು ಇದೆ ಅಂದರೆ ಡೆಫಿನೆಟ್ಲಿ ಇಬ್ರಿಗೂ ಬೇರೆ ಆನ್ಸರ್. ಅದೇ ಹೇಗೆ ಎನರ್ಜೀಸಿಂದನೇ ನಾವು ಕನೆಕ್ಟ್ ಆಗುವಂಥದ್ದು. ಓಕೆ, ಅದು ನಿಮಗೆ ಗೊತ್ತಾಗತ್ತೆ? ಎಸ್. ತುಂಬ ಜನ ನಮ್ಮ ಹತ್ರ ಬರುವಾಗ ದೇ ಹೈಡ್ ವಾಟ್ ಆ್ಯಕ್ಚುಲಿ ದೇ ಡನ್ ಮಿಸ್ಟೇಕ್. ಓಕೆ, ದೇ ಆರ್ ಪೋಸಿಂಗ್ ಲೈಕ್, ಇಲ್ಲ ನಾನು ತುಂಬ ಜೆನ್ಯೂನ್ ಆಗಿ ಒಂದು ವ್ಯಕ್ತಿ ಜೊತೆಗಿದ್ದೆ, ಬಟ್ ನನಗೆ ಈ ಥರ ಚೀಟ್ ಆಗಿದೆ, ಈಗ ಏನು ಮಾಡಬೇಕು ನಾನು ಅಂತ. ಬಿಫೋರ್ ದ್ಯಾಟ್ ಇವ್ರು ಯಾವುದೋ ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಗೆ ಚೀಟ್ ಮಾಡಿರ್ತಾರೆ. ದಟ್ ಸ್ಟೋರಿ ದಿಸ್ ಪೀಪಲ್ ವಿಲ್ ನಾಟ್ ಟೆಲ್. ಹೇಳಲ್ಲ. 100% ಯಾರು ತಪ್ಪಾಗಿದೆ ಅಂತ ಹೇಳೋದೇ ಇಲ್ಲ. ಆ್ಯಂಡ್ ನನಗೆ ಆ ಕಾರ್ಡ್ಸಲ್ಲಿ ಬರುವಾಗ 7 ಆಫ್ ಸೋರ್ಟ್ಸ್ ಅಥವಾ 3 ಆಫ್ ಸೋರ್ಟ್ಸ್ ಕಾರ್ಡ್ ಬರುವಾಗ ಐ ವಿಲ್ ಟೆಲ್, ನಿಮ್ಗೆ ಯಾವುದೋ ಒಂದು ಪಾಸ್ಟ್ ಎಕ್ಸ್ ಅನ್ನೋ ಸ್ಟೋರಿ, ಮೇಡಮ್ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳಿಲ್ಲ. ಸೊ ಆವಾಗ ನಾನು ಪಿಕ್ ಮಾಡಿದಾಗ ದೇ ಓಪನ್ ಅಪ್ ದೇರ್ ಬುಕ್. ಅದರ್ವೈಸ್ ದೇ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಪ್ರೆಸೆಂಟ್. ಈಗ ಮೇಡಮ್ ನಾನು ಈ ವಿಷಯಕ್ಕಾಗಿ ಬಂದಿದ್ದೀನಿ, ಇದನ್ನು ಮಾತ್ರ ಹೇಳಿ. ಪಾಸ್ಟ್ ಇಸ್ ಪಾಸ್ಟ್ ಅಂತಾರೆ, ಬಟ್ ದ ಕರ್ಮ ಅದು ಕ್ಯಾರಿ ಆಗ್ತಾ ಇರತ್ತೆ. ಸೊ ನೀವು ಇಲ್ಲಿ ಪಿಕ್ ಮಾಡಿದಾಗ ಸಣ್ಣ ಬರ್ಬೋದು, ನಿಮ್ಮಿಬ್ರದ್ದು ಚೆನ್ನಾಗಿದೆ ಅಂತ ಬರ್ಬೋದು, ಬಟ್ ದಟ್ ಪರ್ಸನ್ ಇಸ್ ಕರ್ಸಿಂಗ್ ಯು. ಆ ಪರ್ಸನ್ ನಿಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ ಅಥವಾ ಅವ್ರಿಗೆ ಹರ್ಟ್ ಆಗಿದೆ. ಮೇ ಬಿ ಅವನೇ ನಿಮ್ಗೆ ಹರ್ಟ್ ಮಾಡಿರ್ಬೋದು, ಅವಳೇ ನಿಮ್ಗೆ ಹರ್ಟ್ ಮಾಡಿರ್ಬೋದು, ಬಟ್ ಯು ಹ್ಯಾವ್ ಟು ಕ್ಲಟರ್ ದಟ್, ಮುಗಿಸ್ಬೇಕು. ಕೆಲವೊಬ್ರು ಫ್ರೆಂಡಾಗಿ ಇರ್ತೀವಿ, ಅದು ಹೋಗ್ತಾ ಇರತ್ತೆ. ಇದು ಆ್ಯಕ್ಚುಯಲ್ ಪಾರ್ಟ್ನರ್, ಐ ಆಮ್ ಗೋಯಿಂಗ್ ವಿತ್ ದಿಸ್, ಇದೊಂದನ್ನೇ ಹೇಳಿ ಅಂದರೆ ನೋ. ಟು ಎನರ್ಜೀಸ್ನ ಪಿಕ್ ಮಾಡಿಕೊಂಡು ಲೈಫ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಡೆಫಿನೆಟ್ಲಿ ಒಂದಿನ ಅದು ಗೊತ್ತಾಗತ್ತೆ, ಬ್ಲಾಸ್ಟ್ ಆಗುತ್ತೆ. ಎಷ್ಟೇ ಆಣೆ ಪ್ರಮಾಣ ಮಾಡಿದ್ರೂ ಅದನ್ನು ನಾವು ಕನ್ಕ್ಲೂಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಹೇಳೋದು, ಪಿಕ್ ಮಾಡುವಾಗ ಬೇಕಾದರೆ ಟೈಮ್ ತೊಗೊಳ್ಳಿ, ಇಲ್ಲ ಮೆಡಿಟೇಟ್ ಮಾಡಿ, ಚೂಸ್ ಮಾಡಿ, ಆಮೇಲೆ ಒಂದೇ ಸತಿ ಈಗ ನಾವು ರೀಡಿಂಗ್ಸ್ ಹಾಕಿದ್ದೀವಿ ಅಂದ ತಕ್ಷಣ ನೋಡ್ಬೇಕಂತೇನಿಲ್ಲ, ಟೈಮ್ ತೊಗೊಳ್ಳಿ. ಆಮೇಲೆ ಕೆಲವೊಬ್ರು ಅಂತಾರೆ, ನನಗೆ ಟೈಮ್ ಸಿಕ್ಕಿರಲಿಲ್ಲ, ಆವಾಗ ನಾನು ಬಿಟ್ಬಿಟ್ಟಿದ್ದೆ ಮೇಡಮ್, ಬಟ್ ವೆನ್ ಐ ಆಮ್ ಇನ್ ಡಿಪ್ರೆಷನ್ ಅಥವಾ ನಾನು ತುಂಬ ಲೋ ಫೀಲ್ ಆದೆ, ಆವಾಗ ನಾನು ಪಿಕ್ ಮಾಡಿ ನೋಡಿದೆ. ಸೊ ಆವಾಗ ನಿಮಗೆ ಚಾನಲ್ ಆಗುತ್ತೆ. ಆ್ಯಂಡ್ ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ
ದೇವರು ನಮ್ಮ ಸುತ್ತ ಇದ್ದಾರೆ, ಎನರ್ಜೀಸ್ ನಮ್ಮ ಸುತ್ತ ಇದೆ ಅಂದರೆ ಏನೋ ಒಂದು ಮೆಸೇಜ್ ನಿಮಗೆ ಕೊಡ್ತಾ ಇದ್ದಾರೆ. ಎಸ್, ಯು ಆರ್ ಓಪನ್ ಟು ಇಟ್ ಅಂದರೆ ಮಾತ್ರ ಅದನ್ನು ರಿಸೀವ್ ಮಾಡ್ಕೊಳಕ್ಕೆ ಸಾಧ್ಯ. ನೀವು ಮೊಬೈಲಲ್ಲೇ ಇರ್ತೀನಿ, ಎಂಟರ್ಟೈನ್ಮೆಂಟಲ್ಲೇ ಇರ್ತೀನಿ, ಟಿ ವಿನೇ ನೋಡ್ತೀನಿ ಅಂದರೆ ದ ವಾಟ್ ಸೈನ್ ಯೂನಿವರ್ಸ್ ಇಸ್ ಸೆಂಡಿಂಗ್ ಫಾರ್ ಯು ನೀವು ಗೊತ್ತಾಗಲ್ಲ. ಹಾಗಾಗಿ ನಾವು ಫೋರ್ಸ್‌ಫುಲ್ಲಿ ನಿಮ್ಮ ಮೊಬೈಲ್ ಒಳಗೆ ಬರ್ತಾ ಇದ್ದೀವಿ. ಹಾಗಾಗಿ ಪ್ಲೀಸ್ ಸೆಲೆಕ್ಟ್, ಪ್ಲೀಸ್ ವಾಚ್ ಅಂತ ನಾವು ಅದೇ ಫೋರ್ಸ್‌ಫುಲ್ಲಿ ವಿ ಆರ್ ಕಮ್ಮಿಂಗ್. ಇಲ್ಲಾಂದ್ರೆ ಹರಿಕತೆ ಆಗಿರ್ಬೋದು ಅಥವಾ ಅಮ್ಮ, ಅಪ್ಪ, ಅಜ್ಜಿ, ತಾತ ಹತ್ರ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನಾವು ಎಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತಿದ್ವಿ. ಇವಾಗ ಯಾರಿಗೂ ಟೈಮ್ ಇಲ್ಲ. ಸೊ ಹಾಗಾಗಿ ಈ ಸೈನ್ಸ್ ಮುಖಾಂತರ, ಈ ಇದ್ರ ಮುಖಾಂತರ ನಿಮ್ಮ ಇದರಲ್ಲಿ ಫೋರ್ಸ್‌ಫುಲ್ಲಿ ವಿ ಆರ್ ಕಮ್ಮಿಂಗ್ ಟು ಸೆಲೆಕ್ಟ್, ಟು ಚೂಸ್. ನಿಮ್ಮ ಭಾವನೆಗಳ ಪ್ರಕಾರ ನೀವೊಂದು ಚೂಸ್ ಮಾಡ್ಕೊಂಡು ವಾಚ್ ಮಾಡಿ ಅಂತ. ಒಂದು ಇದರಲ್ಲಿ ಮೆಸೇಜ್ ಸಿಗುತ್ತೆ ನಿಮಗೆ. ಇನ್ನೊಂದು ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇದ್ರೂ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಹಿಂಟ್. ಏಯ್ ತಪ್ಪು ಮಾಡ್ತಿದ್ಯಾ, ಯು ಹ್ಯಾವ್ ಟು ಕರೆಕ್ಟ್ ಅನ್ನುವಂಥದ್ದು. ಇನ್ನೊಂದು ಇದನ್ನ ಎಲ್ಲೋ ನಾನು ಇವರು ಹೇಳಿದ್ರು ಅವತ್ತು, ನಾನು ಅವತ್ತು ನೆಗ್ಲೆಕ್ಟ್ ಮಾಡಿದೆ, ಇವತ್ತು ಆಯಿತು ನನ್ನ ಲೈಫಲ್ಲಿ. ಆ್ಯಂಡ್ ಇನ್ನೊಂದು, ಈಗ ನಾನೇ ನಿಮ್ಮ ವಿಡಿಯೋಸ್ ಎಷ್ಟೋ ನೋಡಿದ್ದೀನಿ ಆಯಿತಾ. ನೀವು ಪ್ರತಿ ಸಾರಿನೂ ಒಂದು ಈಗ ಟೆರೋ ಕಾರ್ಡ್ ಅನ್ನೋದು ಇದೆ, ಸುಮಾರಷ್ಟಿಂದ ಇದೆ, ಅದ್ರ ಮೂಲಕ ನೀವು ಹೇಳ್ತೀರಾ. ಇನ್ನು ಕೆಲವೊಂದು ನಿಮ್ಮದೇ ಕ್ರಿಯೇಟಿವಿಟಿ ಇದೆ. ಅಂದರೆ ಕಾಫಿ ಮಗ್ ರೀಡಿಂಗ್ ಅಂತ ಆಗಿರ್ಬೋದು, ಆಮೇಲೆ ನವಿಲುಗೆರೆ ರೀಡಿಂಗ್ಸ್ ಅಂತ ಆಗಿರ್ಬೋದು, ಕ್ಯಾಂಡಲ್ಸ್, ಮ್ಯಾಚ್ ಬಾಕ್ಸ್, ಕ್ಯಾಂಡಲ್ ರೀಡಿಂಗ್ಸ್. ಸೊ ಕ್ಯಾಂಡಲ್ಸಲ್ಲೂ ವೆರೈಟಿ ಕ್ಯಾಂಡಲ್ಸ್ ಇದೆ, ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ಮೀನಿಂಗ್ ಕೊಡುತ್ತೆ ಅಂತ ಹೇಳಿ ನೀವು ಅದೇ ಕ್ಯಾಂಡಲ್ಸ್ನ ತಗೊಂಡು ರೀಡ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಅಲ್ಲಿ ನಿಮಗೆ ಮಾತ್ರ ಗೊತ್ತಾಗುತ್ತೆ ಒಂದೊಂದು ಚಿತ್ರ ಬಂದಾಗ ಒಂದೊಂದು ಮೀನಿಂಗ್ ಕೊಡ್ತಾ ಇದೆ ಅಂತ ಹೇಳಿ. ಅದು ಜನರಿಗೂ ಕನೆಕ್ಟ್ ಆಗುತ್ತೆ ನೀವು ಹೇಳ್ತಾ ಇರೋದು. ದೆನ್ ಅದ್ರ ಜೊತೆಗೆ ಈಗ ಇಷ್ಟು ವಿಭಾಗಗಳಿದೆ ಅಲ್ವಾ, ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸನ್ನು ತಗೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ಸೊ ಎಷ್ಟಿದೆ ಮೇಡಮ್ ಈಗ ಆಲ್ ಟ್ಯಾರೋ ಕಾರ್ಡ್, ಸ್ಟೋನ್ಸ್, ಕ್ಯಾಂಡಲ್ಸ್, ಅದು ಬಿಟ್ಟು ಇಂಟ್ಯೂಷನ್ ಟೆಸ್ಟ್ ಅಂತ ಮಾಡ್ತೀವಿ. ಲೈಕ್ ಒಂದು ಅದನ್ನು ನಾನು ಮಾಡಿದ್ದೀನಿ, ರೀಡಿಂಗ್ಸಲ್ಲಿ ಮಾಡಿದ್ದೀನಿ. ಪಿಕ್ಚರ್ಸ್ ನಾನೇ ಪೇಂಟ್ ಮಾಡಿರೋ ಪಿಕ್ಚರ್ಸ್. ಪೇಂಟ್ ಅಂದರೆ ಇಟ್ಸ್ ನಾಟ್ ಪ್ರಾಪರ್ ಪೇಂಟಿಂಗ್, ರ್ಯಾಂಡಮ್ ಜಸ್ಟ್ ಬ್ರಷ್ ತೊಗೊಂಡು ರ್ಯಾಂಡಮ್ ಪೇಂಟಿಂಗ್. ಆ್ಯಂಡ್ ಅದನ್ನು ನಾನು ಮೆಡಿಟೇಷನ್ ಕೂತಾಗ ಮಾಡಿರ್ತೀನಿ. ಪೇಂಟಿಂಗ್ಸ್ ಮುಖಾಂತರ ನೋಡೋದು. ಆಮೇಲೆ ರಂಗೋಲಿ ಮುಖಾಂತರನೂ ವಿ ಕ್ಯಾನ್ ರೀಡ್. ಫಸ್ಟ್ ಆಫ್ ಆಲ್ ರಂಗೋಲಿ ಎಲ್ಲ ಹಾಕ್ಕೊತೀವಿ, ದೆನ್ ವಿ ಕ್ಯಾನ್ ರೀಡ್. ನವಿಲ್ಗರಿದು ರೀಡ್. ಆ್ಯಂಡ್ ಅಗರಬತ್ತಿ ಧೂವ, ಹೊಗೆ ಬರತ್ತಲ್ಲ, ಅದರಿಂದನೂ ವಿ ಕ್ಯಾನ್ ರೀಡ್. ಮ್ಯಾಚ್ ಬಾಕ್ಸ್, ಎಸ್ ವಿ ಕ್ಯಾನ್ ರೀಡ್. ನಾರ್ಮಲ್ ಪ್ಲೇ ಕಾರ್ಡ್ಸ್, ಎಸ್ ವಿ ಕ್ಯಾನ್ ರೀಡ್. ನಾರ್ಮಲ್ ಪ್ಲೇ ಕಾರ್ಡ್ಸ್ ಇಂದಾನು. ಇಷ್ಟು ದಿನ ನಾವು ಅನ್ಕೊಂಡಿದ್ದು ಟೆರೋ ಕಾರ್ಡ್ಸ್ ಓನ್ಲಿ ಇದು ಯೂಸ್ ಆಗುತ್ತೆ ಅಂತ. ಇಷ್ಟೆಲ್ಲ ಪ್ರಕಾರಗಳಿಂದ ಮಾಡ್ತೀವಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನೇಚರಲ್ಲಿ ಇರ್ತೀನಿ ನಾನು, ಸಡನ್ ಆಫ್ ಏನೋ ಒಬ್ಬರು ಕೇಳ್ತಾರೆ ನನಗೆ, ಐ ಜಸ್ಟ್ ಇಂಟ್ಯೂಷನ್ಲಿ ಟೆಲ್, ಎನರ್ಜೀಸ್ನ ಪಿಕ್ ಮಾಡ್ಕೊತೀನಿ. ನನ್ನ ಹತ್ರ ಅವಾಗ ಟೂಲ್ಸ್ ಏನೂ ಇರೋದಿಲ್ಲ. ಐ ಕನೆಕ್ಟ್ ವಿತ್ ನೇಚರ್, ಲೈಕ್ ಬರ್ಡ್ಸ್ ಗಿವ್ ಹಿಂಟ್, ಆರ್ ಸಮ್ ಫೆದರ್ಸ್ ಸಿಕ್ಕತ್ತೆ, ಆರ್ ಬಟರ್ಫ್ಲೈ ಬರುತ್ತೆ, ಲೈಕ್ ದಟ್ ಐ ವಿಲ್ ಪಿಕ್. ಸೊ ಈಗ ನೀವಂದ್ರಲ್ಲ ಪಕ್ಷಿಗಳು ಕೂಡ ಹೇಳ್ತಾವೆ ಅಂತ. ಅದಕ್ಕೆ ಮುಂಚೆ ಎಲ್ಲ ಮನೆ ಮುಂದೆ ಒಂದು ಹೇಳ್ತಾ ಇದ್ರಲ್ಲ, ಪಕ್ಷಿ ಹೇಳಿರೋದು, ಅವ್ರ ಊರ್ ಹೊರಗಡೆ ಇರ್ತಾರೆ, ಕೇಳ್ಕೊಂಡು ಊರೊಳಗಡೆ ಬಂದು ಎಲ್ಲರ ಮನೆ ಮುಂದೆ ಬಂದ್ಬಿಟ್ಟು ಹೇಳಿ ಹೋಗ್ತಾರೆ ಅಂತ. ಸೊ ಅದು ಕೂಡ ಸೇಮ್ ದೇ ಆಲ್ಸೋ ಪ್ರಾಕ್ಟಿಸ್ಡ್. ಎಲ್ಲರೂ ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತಾರೆ ಅವ್ರವ್ರ ಇದರಲ್ಲಿ ವಿದ್ಯೆನ. ಆ್ಯಂಡ್ ಮತ್ತೆ ನಾನಿಲ್ಲಿ ಸನಾತನಿ ಒಂದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿ ಆರ್ ಓಲ್ಡ್ ಸೋಲ್ಸ್. ನಾವು ಇದೊಂದೇ ಜನ್ಮದಲ್ಲಿ ಬಂದು ಕಲ್ತಿರುವಂಥ ವಿದ್ಯೆ ಅಲ್ಲ ಇದು. ನಮ್ಮದು ಹಳೆ ಜನ್ಮಗಳಿಂದ ಎಲ್ಲಾನು ಕಲ್ತ್ಕೊಂಡು ಬಂದಿರೋದನ್ನ ರ್ಯಾಪ್ ಅಪ್ ಮಾಡಿ ಇಲ್ಲಿ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಇಷ್ಟೇ ತುಂಬ ಜನಕ್ಕೆ ಅನಿಸ್ಬೋದು, ಈ ವಯಸ್ಸಲ್ಲಿ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೆಲ್ಲ ಹೆಂಗೆ ಗೊತ್ತಾಯಿತು, ಅನುಭವನೇ ಇಲ್ಲ ಅಂತ. ಅಂದರೆ ಇದನ್ನು ಐ ಸ್ಟಾರ್ಟೆಡ್ ದಿಸ್ 8 ಇಯರ್ಸ್ ಬ್ಯಾಕ್, 8 ವರ್ಷ ಹಿಂದೆ. ಅವಾಗೆಲ್ಲ ಅನ್ಸೋದು ಇವ್ರೇನೋ ಹೇಳ್ತಾರೆ ಹೆಂಗೆ ನಂಬೋದು ಹಾಗೆಲ್ಲ. ಬಟ್ ವಿ ಆರ್ ಓಲ್ಡ್ ಸೋಲ್ಸ್. ನಾವು ಎಷ್ಟೋ ಇದನ್ನು ಪಾಸ್ ಮಾಡಿ ಯು ಆಲ್ಸೋ. ಎಲ್ಲರೂ ಅಷ್ಟೇ, ನಮ್ದು ಇದು ಒಂದೇ ಜನ್ಮ ಅಲ್ಲ, ಹಳೆ ಜನ್ಮಗಳಿಂದ ವಾಟ್ ವಿ ಆರ್ ಕ್ಯಾರಿ. ನೀವು ಮಾಡಿರುವಂಥ ಪ್ರೇಯರ್ಸ್, ಮಂತ್ರಾಸ್ ಆ್ಯಂಡ್ ಕಲ್ತಿರುವಂಥ ವೇದಗಳು, ಚಿಕ್ಕ ಚಿಕ್ಕದನ್ನು ಪ್ರಾಕ್ಟೀಸ್ ಮಾಡಿರ್ತೀರ. ಒಬ್ಬೊಬ್ರಿಗೆ ಏನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದು. ಅದು ನಾನು ರಿಲಿಜಿಯನ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ, ಜನರಲಿ ಹೋದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಬೇಕು ಅನ್ನೋದು. ಬಟ್ ಅದನ್ನು ಯಾರೂ ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಚಿಕ್ಕ ಮಗುಗೆ ಆಗಿರ್ಬೋದು ದೊಡ್ಡವ್ರನ್ನ. ಯಾಕೆ ಇದನ್ನು ಮಾಡ್ತೀರಾ ಅಂದರೆ ನಾನು ಮುಂಚೆಯಿಂದ ಮಾಡ್ತಿದ್ದೀನಿ. ದಟ್ ಈಸ್ ದೇ ಆರ್ ಕ್ಯಾರಿಂಗ್ ಫ್ರಮ್ ಪಾಸ್ಟ್ ಲೈಫ್. ಆವಾಗ ಪ್ರಾಕ್ಟೀಸ್ ಮಾಡಿರೋದು ಅವರು. ಈಗ ಎಷ್ಟೋ ನಾಲೆಡ್ಜ್ ಇವಾಗ ನಮ್ಮ ಇಂಟ್ಯೂಷನಿಂದ ವರ್ಕ್ ಆಗುತ್ತೆ, ಹಿಂಟಿಂದ ವರ್ಕ್ ಆಗುತ್ತೆ, ವಿ ಗೆಟ್ ಡ್ರೀಮ್ಸ್.
ಆಮೇಲೆ ನನಗೆ ರೀಡಿಂಗ್ ಮಾಡೋಕ್ಕಿಂತ ಮುಂಚೆನೇ ಕೆಲವೊಂದು ಡ್ರೀಮ್ಸ್ ಬರುತ್ತೆ. ಆ ಟಾಪಿಕ್‌ನ ಇಟ್ಕೊಂಡು ನಾನು ರೀಡಿಂಗ್ಸ್‌ನು ಮಾಡ್ತೀನಿ. ಓ, ಅಂದ್ರೆ ಈಗ ನೀವೊಂದು ವಿಡಿಯೋ ಒಂದು ಟಾಪಿಕ್ ಮೇಲೆ ಬಿಡ್ತಾ ಇದ್ದೀರಾ ಅಂದ್ರೆ ಅದ್ರ ಹಿಂದೆ ಈ ತರ ಆಗಿರುತ್ತೆ. ಓಕೆ. ಅದು ಒಂದು ನನಗೆ ಹಿಂಟ್ ಕೊಟ್ಟಿರುತ್ತೆ. ಯು ಹ್ಯಾವ್ ಟು ಸೇ ದಿಸ್ ಮೆಸೇಜ್. ಆಮೇಲೆ ಎಷ್ಟೊಂದು ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಆಹ್, ನನ್ಗನ್ಸಿದ ಪ್ರಕಾರ ಬಿಳಿ ಕಾಗೆ ಬ್ಯಾಂಗ್ಳೂರಲ್ಲಿ ಯಾರೂ ನೋಡಿರಲ್ಲ. ಹಂಗೆ ಒಂದ್ಸತಿ ಅದನ್ನ ನಾನು ಶೂಟ್ ಮಾಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಹಾಕ್ದೆ. ಅದು ತುಂಬಾ ಜನ ಪಾರಿವಾಳ ಅಂತ ವಾದ ಮಾಡಿದ್ರು. ತುಂಬಾ ಜನ ಇಟ್ಸ್ 5:10 PM ಮಾರ್ನಿಂಗ್ AM. ಯೆಸ್, ಬಿಳಿ ಕಾಗೆ ಇತ್ತು. ಅದು ಹೆಂಗೆ ಅಂತ ನೀವು ಹೇಳಿದ್ರಲ್ಲ ಪಕ್ಷಿಗಳ ಜೊತೆಗೂ ಹೆಂಗೆ ಕನೆಕ್ಟ್ ಆಗ್ತೀವಿ ಅಂತ. ನಾನು ಕಾರ್ ಬುಕ್ ಮಾಡಿದ್ದೆ, ಬ್ಲಾಕ್ ಕಲರ್ ಕಾರು. ಇವರೆಲ್ಲಾನು ನಮಗೆ ಬೇಡ, ಬ್ಲಾಕ್ ಕಲರ್ ಬೇಡ ಅನ್ನೋ ಥರ ಹೇಳ್ತಾ ಇದ್ರು. ಆ, ಯೆಸ್, ಅದು ಶನಿಕಾರಕ, ಪ್ಲಸ್ ನನಗೆ ಬರೋದಿಲ್ಲ, ಇದೆಲ್ಲ ಗೊತ್ತಿದ್ದೂ ಐ ಆಮ್ ಟೇಕಿಂಗ್ ರಿಸ್ಕ್. ನಾನು ಬೆಳಗ್ಗೆ ಮೆಡಿಟೇಟ್ ಮಾಡ್ತಾ ಟೆರೆಸ್ ಮೇಲೆ ಹೋದೆ, ಬಿಳಿ ಕಾಗೆ ಬಂತು. ದಟ್ ಇಂಟ್ಯೂಷನ್ ಈಸ್ ಯು ಹ್ಯಾವ್ ಟು ಚೇಂಜ್ ದ ಕಾರ್ ಕಲರ್. ಓ, ಕೆಳಗಡೆ ಬಂದಾಗ ನಾನು ಯೋಚನೆ ಮಾಡಿದ್ದು ಬ್ಲ್ಯಾಕ್ ಕಾಗೆ, ವೈಟ್ ಕಾಗೆ, ಅದು ನಮ್ಮನೆ ಹತ್ರ ಇನ್ನು ಬೆಂಗಳೂರು ಸಿಟಿಯಲ್ಲಿ. ಎಕ್ಸಾಕ್ಟ್ಲಿ. ಈ ಗುಬ್ಬಚ್ಚಿ ಕಾಣೋದೇ ಕಷ್ಟ. ಕಾಗೆನ ನಾವೇನಾರು ಈಗ ಮನೆ ಮೇಲೆ ಫುಡ್ ಇಟ್ಟು ಬಂದು ಅಲ್ಲಿ ತಿನ್ನೋದೇ ಕಷ್ಟ. ಆದ್ರೆ ವೈಟ್ ಕಾಗೆ. ಕಾಗೆ ಇಲ್ಲ, ಇವರು ನೀನು ಬೇರೆ ಯಾವುದೋ ಪಾರಿವಾಳ ನೋಡಿರಬೇಕು, ಹಾಗೆ ಹಿಂಗೆ ಅಂತ ವಾದ ಮಾಡಿದ್ರು. ಬಟ್ ದಟ್ ಈಸ್ ಕಾಗೆ. ಆ್ಯಂಡ್ ಅದು ಶಾರ್ಟ್ ವೀಡಿಯೋನು ನಾನು ಅವಾಗ ಹಾಕಿದ್ದೆ, ಇನ್ಸ್ಟಾದಲ್ಲಿ ಹಾಕಿದ್ದೆ. ಆಮೇಲೆ ಎಲ್ಲರೂ ಹೇಳಿದ್ರು, ಹೌದು ಮೇಡಮ್, ಇದ್ರ ಬಗ್ಗೆ ನಾವು ಕೇಳಿದ್ವಿ, ಬಟ್ ನಾವೆಲ್ಲೂ ನೋಡಿಲ್ಲ ಅಂತ. ಆಮೇಲೆ ನಾನು ಕಾರ್ ಏನು ಬ್ಲ್ಯಾಕ್ ಕಲರ್ ಬುಕ್ ಮಾಡಿದ್ದೆ, 9 o'clock ಐ ಗೆಟ್ ಕಾಲ್ ಫ್ರಮ್ ಶೋರೂಮ್. ಮೇಡಮ್, ಸೀರಿಯಸ್ ಆಗಿ ನೀವು ಡಿಸೈಡ್ ಮಾಡಿದ್ದೀರಾ ಬ್ಲ್ಯಾಕ್ ಅಂತಾನೆ, ಬಿಕಾಸ್ ವೇಟಿಂಗ್ ಪೀರಿಯಡ್ 6 month ಇದೆ. ಆ್ಯಂಡ್ ಫುಲ್ ಮೂನ್, ನ್ಯೂ ಮೂನ್, ವಿ ಡೂ ಮ್ಯಾನಿಫೆಸ್ಟೇಷನ್ ವೆರಿ ಬ್ಯೂಟಿಫುಲ್. 3rd April, 3rd May ಐ ಮ್ಯಾನಿಫೆಸ್ಟೆಡ್ ದಟ್. ಫುಲ್ ಮೂನ್ ಟೈಮಲ್ಲಿ ನನಗೆ ಕಾರ್ ಈ ಥರ ಬೇಕು ಅನ್ನೋದು. ಆ್ಯಸ್ ಪರ್ ಇವರು ಶೋರೂಮ್ ಅವ್ರ ಪ್ರಕಾರ ಇಟ್ಸ್ 3 months ವೇಟಿಂಗ್ ಪೀರಿಯಡ್. ಯಾವಾಗ ಇದು ನನಗೆ ಇಂಟ್ಯೂಷನ್ ಬ್ಲ್ಯಾಕ್ ಟು ವೈಟ್ ಸ್ವಿಚ್ ಆಯಿತು, ದೆನ್ ಐ ಟೋಲ್ಡ್, ನೀವೆಲ್ಲ ಹೇಳ್ತಾ ಇದ್ದೀರ ಅಂದಮೇಲೆ ನಾನು ವೈಟೇ ತೊಗೊತೀನಿ, ಐ ಆಮ್ ರೆಡಿ ಟು ವೈಟ್. ದೆನ್ ಅಂದರೆ ಅವತ್ತಿನ ಅಮಾವಾಸ್ಯೆ, ಆ ತಿಂಗಳ ಅಮಾವಾಸ್ಯೆಯಲ್ಲಿ ನನ್ನ ಕಾರ್ ಬಂತು. ಎಲ್ಲರೂ ಹೇಳಿದ್ರು ಅಮಾವಾಸ್ಯೆಗೆ ತಗೋಬಾರ್ದು ಅಂತ, ಬಟ್ ಐ ಮ್ಯಾನಿಫೆಸ್ಟೆಡ್ ದಟ್ ಅಷ್ಟು ಫಾಸ್ಟಾಗಿ, ಫುಲ್ ಮೂನ್, ನ್ಯೂ ಮೂನಲ್ಲಿ. 1 month ಬಂದ್ಬಿಡ್ತು, 30 days ಬಂದ್ಬಿಡ್ತು. ಓಕೆ, ನೀವು ಅದಕ್ಕೆ ನಾ ಹೇಳೋದು ಯಾವಾಗಲೂ ವಿಡಿಯೋಲ್ಲಿ ಈ ಎನರ್ಜೀಸು ಆ್ಯಂಡ್ ಎವ್ರಿ ಮಂತ್ ರೀಡಿಂಗ್ ಮಾಡ್ತೀರಾ, ಎವ್ರಿ ವೀಕ್ ರೀಡಿಂಗ್ ಮಾಡ್ತೀರಾ. ಫುಲ್ ಮೂನ್, ನ್ಯೂ ಮೂನ್ ಮೆಡಿಟೇಷನ್ ಮಾಡಿಸ್ತೀವಿ. ನಾವು ಐ ಆಮ್ ಕಂಡಕ್ಟಿಂಗ್ ಫ್ರೀ ಮೆಡಿಟೇಷನ್ ಕ್ಲಾಸಸ್ ಫಾರ್ ಫುಲ್ ಮೂನ್, ನ್ಯೂ ಮೂನ್. ಓಕೆ, ಸೊ ಈಗ ಇವ್ರು ಹೇಳ್ತಾ ಇರೋದು ಇವ್ರ ಸ್ವಂತ ಅನುಭವ ಆಗಿರೋದು. ಇದೇ ಥರ ಸುಮಾರು ಜನರಿಗೆ ಆಗಿರುತ್ತೆ. ಈಗ ಇವ್ರು ಹೇಳ್ತಾ ಇರೋದು ನೀವು ನಮ್ಮ ಚಾನಲ್ ಥ್ರೂ ತಿಳ್ಕೊಳ್ತಾ ಇದ್ದೀರಾ. ಆ್ಯಂಡ್ ಅವ್ರು ಯಾಕೆ ಈ ಥರದ ಕ್ಲಾಸಸ್ನ ಮಾಡ್ತಾರೆ ಅಂದರೆ ಅವ್ರಿಗೋಸ್ಕರ ಅಲ್ಲ, ಇದು ನನಗೆ ಕೇಳಿರೋ ಪ್ರಕಾರ ನಮಗೋಸ್ಕರ ಅನಿಸ್ತಾ ಇದೆ. ಈಗ ನಾವು ಅದನ್ನು ಕಲಿತು ಮಾಡಿದ್ರೆ ನಮಗೂ ಬೆನಿಫಿಟ್ಸೇ ಅಲ್ವಾ. ಆ್ಯಂಡ್ ದೆನ್ ಈಗ ನೀವು ಯೂಸ್ ಮಾಡ್ತಿರಲ್ಲ ಇದೆಲ್ಲ ಥಿಂಗ್ಸನ್ನ, ಅದ್ರ ಜೊತೆಗೆ ಇನ್ನೂ 2 ಮೇಜರ್ ಥಿಂಗ್ಸ್ ನೀವು ಹೇಳೋ ಪ್ರಕಾರ ಕ್ಯಾಂಡಲ್ಸ್ ಆಗಿರ್ಬೋದು, ಇನ್ನೊಂದು ಸ್ಪೆಲ್ ಜಾರ್ಸ್ ಅಂತ ಮಾಡ್ತೀವಿ. ಎಸ್, ಮ್ಯಾಜಿಕ್ ಜಾರ್ಸ್ ಅಂತ ನಾನು ಹೆಸರಿಟ್ಟಿದ್ದೀನಿ. ಓ, 100% ಅದರಿಂದ ಮ್ಯಾಜಿಕ್ಕೇ ಆಗೋದು. ಮ್ಯಾಜಿಕ್ ಜಾರ್ಸ್, ಎಜುಕೇಷನ್ ಮ್ಯಾಜಿಕ್ ಜಾರ್ಸ್. ಎಜುಕೇಶನ್ ಅಂದ ತಕ್ಷಣ ಯಾವ ಥರ ಅವರಿಗೆ? ಎಜುಕೇಷನ್ ಜಾರ್, ಐ ವಿಲ್ ಕನ್ಕ್ಲೂಡ್ ದಿಸ್ ಫಸ್ಟ್ ಬಿಫೋರ್ ದಿಸ್. ಈ ಒಂದು ಮ್ಯಾಜಿಕ್ ಜಾರ್ಸ್ ಜರ್ನಿ ಸ್ಟಾರ್ಟ್ ಆದವು ವಿಚ್ ಕ್ರಾಫ್ಟಿಂದ. ವಿಚ್, ಅದರಲ್ಲಿ ತುಂಬ ಟೈಪ್ಸ್ ಆಫ್ ವಿಚ್ ಇದ್ದಾರೆ. ಐ ಆಮ್ ಕಿಚನ್ ವಿಚ್. ಕಿಚನ್ನಲ್ಲಿ ಸಿಗುವಂಥ ಪದಾರ್ಥಗಳಿಂದಾನೇ ನಾನು, ಇಟ್ಸ್ ನಾಟ್ ಅ ವಾಮಾಚಾರ, ಇಟ್ಸ್ ಆ್ಯನ್ ಎನರ್ಜಿ. ಲೈಕ್ ಅಮ್ಮ ನಿನಗೆ ನೆಗಡಿ ಆದಾಗ ಶುಂಠಿ ಟೀ ಮಾಡಿಕೊಡ್ತಾರೆ, ಅಥವಾ ನಮಗೆ ದೃಷ್ಟಿ ಆದಾಗ ಉಪ್ಪು ಮತ್ತು ಮೆಣಸಿಂದ ದೃಷ್ಟಿ ತೆಗಿತಾರೆ. ಇಟ್ಸ್ ಆಲ್ ಬಿಹೈಂಡ್ ಸೈನ್ಸ್, ಇದೆಲ್ಲ ಇದೆ, ಅದನ್ನೇ ಯೂಸ್ ಮಾಡಿ ನಾವು ಮಾಡೋದು. ಎಜುಕೇಷನ್ ಅಂತ ಬರುವಾಗ ನಿಮ್ಮ ಕ್ರೌನ್ ಚಕ್ರ ಆ್ಯಕ್ಟಿವೇಟ್ ಆಗಬೇಕು, ಹಾರ್ಟ್ ಚಕ್ರ ಓಪನ್ ಆಗಬೇಕು, ಥ್ರೋಟ್ ಚಕ್ರ ಓಪನ್ ಆಗಬೇಕು. ಅದಕ್ಕೆ ಸಂಬಂಧಿಸಿರೋ ಕ್ರಿಸ್ಟಲ್ಸ್ ಯಾವುದು? ಸೊ ಎಜುಕೇಶನ್ ಚೆನ್ನಾಗಿರ್ಬೇಕು ಅಂದರೆ ಈ 3 ವಿಷಯ ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀರಾ. ಓಕೆ. ಅದಕ್ಕೆ ಸಂಬಂಧಿಸಿರೋ ಕ್ರಿಸ್ಟಲ್ಸ್ ಐ ಯೂಸ್, ಹರ್ಬ್ಸ್ ಐ ಯೂಸ್. ಹರ್ಬ್ಸ್ ಇನ್ ದ ಸೆನ್ಸ್ ಮಸಾಲಾ ಪದಾರ್ಥಗಳು ಇರಬಹುದು, ಅಥವಾ ಈಗ ಗ್ರೀನ್ ಟೀ, ಆಮೇಲೆ ಹೈಬಿಸ್ಕಸ್, ಒಣಗಿರೋ ಎಸ್ ಗ್ರೀನ್ ಟೀ.
ಪೌಡರ್, ಹೈಬಿಸ್ಕಸ್, ಒಣಗಿರೋ ದಾಸವಾಳ, ಮಲ್ಲಿಗೆ ಆ್ಯಂಡ್ ಸಂಪಿಗೆ, ಗುಲಾಬಿ, ಲೈಕ್ ಡ್ರೈ ಫ್ಲವರ್ಸ್. ಅಂದರೆ ಇದನ್ನ ನಾನು ಡ್ರೈ ಮಾಡಿ ಇಟ್ಕೊಳ್ಳಲ್ಲ, ಇದು ಫಂಗಸ್ ಎಲ್ಲ ಬಂದ್ಬಿಡುತ್ತೆ. ಐ ಬೈ ಫ್ರಮ್ ಡೆಹ್ರಾಡೂನ್. ಕ್ಲೈಂಟ್ಸ್ ಐ ಹ್ಯಾವ್ ಇನ್ ಡೆಹ್ರಾಡೂನ್, ಶಿ ವಿಲ್ ಗಿವ್. ಆ್ಯಕ್ಚುಲಿ ಶಿ ಸೆಲ್ ಈ ಪ್ರಾಡಕ್ಟ್ಸ್ನೆಲ್ಲ ಸ್ಪೆಲ್ಸ್ಗಂತಾನೆ ಶಿ ವಿಲ್ ಸೆಲ್. ನಿಮಗೆ ಗೊತ್ತು ಅಲ್ಲಿ ಎಷ್ಟು ನ್ಯಾಚುರಲ್ ಆಗಿ ಇರುತ್ತೆ ವಸ್ತುಗಳು ಅಂತ. ಸೊ ಅಲ್ಲಿಂದ ಐ ಹೈಯರ್ ಎವ್ರಿಥಿಂಗ್, ದಾಲ್ಚಿನ್ನಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ಸ್ಪೆಲ್ಸ್ಗೆ ಯೂಸ್ ಆಗುವಂಥದ್ದು ಅಲ್ಲಿಂದನೇ ನಾವು ತರಿಸೋದು. ಎನರ್ಜೈಸ್ ಮಾಡ್ತೀವಿ ಪ್ರೇಯರ್ಸ್ ಮುಖಾಂತರ, ಇಂಟೆನ್ಷನ್ ಪ್ರಕಾರ. ಎಕ್ಸಾಂಪಲ್, ಅಮೃತ ಅನ್ನುವಂಥ ಹೆಸರಿರುತ್ತೆ. ಎಕ್ಸಾಂಪಲ್, ಅಮೃತ ಅವರಿಗೆ ಜಾರ್ ಬೇಕಾಗಿರುತ್ತೆ. ಅಮೃತ ಅವ್ರ ಹೆಸರಲ್ಲಿ ವಿ ಎನರ್ಜೈಸ್ ದಟ್ ಜಾರ್. ಬಿಫೋರ್ ದಟ್ ಐ ಹ್ಯಾವ್ ಟು ಕ್ಲೆನ್ಸ್ ಕ್ಲಟರ್, ಅದು ಎಲ್ಲಿಂದನೋ ಬಂದಿರುತ್ತೆ, ಗ್ಲಾಸು. ಆಮೇಲೆ ನಮ್ಮ ಮನೆಯಲ್ಲಿ ಬೇರೆ ಥರ ಎನರ್ಜಿ ಇರುತ್ತೆ, ನಾನು ಕ್ರಿಯೇಟ್ ಮಾಡೋವಾಗ ಬೇರೆ ಥರ ಎನರ್ಜಿ ಇರುತ್ತೆ. ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್, ದೆನ್ ಐ ವಿಲ್ ಕ್ರಿಯೇಟ್ ದಿಸ್. ಎಜುಕೇಷನ್ಗೆ ಬೇಕಾದರೆ ಎಜುಕೇಷನ್, ಲವ್ ರಿಲೇಟೆಡ್ ಆದರೆ ಲವ್ ರಿಲೇಟೆಡ್, ರೋಸ್ಮೆರೀಸ್ ಆಗಿರಬಹುದು. ರೋಸ್ಮೆರಿ ಒಂದು ವಸ್ತು ಪದಾರ್ಥ, ಅದನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ರೋಸ್ ಪೆಟಲ್ಸ್ ಆಗಿರಬಹುದು, ಮಲ್ಲಿಗೆ ಹೂ ಆಗಿರಬಹುದು, ಡ್ರೈಡ್ ಇದೆಲ್ಲ ಹಾಕಿ ಇಂಟೆನ್ಷನ್ ಕ್ರಿಯೇಟ್ ಮಾಡಿ, ಹಾರ್ಟ್ ಚಕ್ರಕ್ಕೆ ಸಂಬಂಧಿಸಿರೋದು ಲವ್ ಕ್ರಿಸ್ಟಲ್ಸ್ನೆಲ್ಲ ಯೂಸ್ ಮಾಡಿ, ಆಮೇಲೆ ಅದನ್ನು ಸೀಲ್ ಮಾಡ್ತೀವಿ ಕ್ಯಾಂಡಲಿಂದ. ಆಮೇಲೆ ಇಂಟೆನ್ಷನ್ ಐ ವಿಲ್ ರೈಟ್ ದಟ್ ರೂನ್ ವಾಲ ಸಿಂಬಾಲ್. ಇಟ್ ಪರ್ಸನ್ ಟು ಪರ್ಸನ್ ಡಿಫರ್. ಹಾಗೆಯೇ ಅದನ್ನು ಸೀಲ್ ಮಾಡ್ತೀನಿ ವಿತ್ ಅ ಕ್ಯಾಂಡಲ್, ಇಂಟೆನ್ಷನ್ ಕ್ಯಾಂಡಲಿಂದ ಅದನ್ನು ಸೀಲ್ ಮಾಡ್ತೀವಿ. 24 ಅವರ್ಸ್ ನನ್ನ ಹತ್ರ ಇಟ್ಕೊತೀನಿ. ಅದ ಎನರ್ಜಿ ಮ್ಯಾಚ್ ಆಗಬೇಕು. ಅಕಸ್ಮಾತ್ ಏನಾದ್ರು ನೆಗೆಟಿವ್ ಅನಿಸೋದು ಅಂದರೆ ಐ ವಿಲ್ ನಾಟ್ ಗಿವ್. Behind that I have to understand that scene exactly. What education in the sense, example, ಅವರು average ಸ್ಟೂಡೆಂಟ್ ಇದ್ದಾರೆ, ದೇ ವಾಂಟ್ ಟು ಕಮ್ ಫಸ್ಟ್ ರ್ಯಾಂಕ್ ಇನ್ CET, ಇಟ್ ಈಸ್ ನಾಟ್ ಪಾಸಿಬಲ್ ಟೆಕ್ನಿಕಲಿ. ಆ ರೀತಿ ಇಂಟೆನ್ಷನ್ ಏನು ಅಂತ ಕರೆಕ್ಟಾಗಿತ್ತು ಅಂದರೆ ಅಗೇನ್ ಐ ವಿಲ್ ಟೇಕ್ ಕಾಲ್, ಇದೇನಾ ಹಿಂಗೇನಾ ಅಂತಂದರೆ ಓಕೆ, ಅದ್ರ ಪ್ರಕಾರ ಐ ವಿಲ್ ಕ್ರಿಯೇಟ್ ಇಂಟೆನ್ಷನ್ ಟು ದಟ್ ಮ್ಯಾಜಿಕ್ ಜಾರ್ ಆ್ಯಂಡ್ ಐ ವಿಲ್ ಗಿವ್. ಓಕೆ. ಸೊ ಈ ಮ್ಯಾಜಿಕ್ ಜಾರ್ ಅನ್ನೋದು ಓನ್ಲಿ ಈ 2 ವಿಷಯಕ್ಕೆ ಮಾತ್ರ ಸಂಬಂಧ ಬೀಳುತ್ತಾ? ಅಂದ್ರೆ ಲವ್ ಆಗಿರ್ಬೋದು, ಎವ್ರಿಥಿಂಗ್ ವಿ ಕ್ಯಾನ್ ಎಜುಕೇಶನ್? ಕ್ರಿಯೇಟ್ ಮ್ಯಾಜಿಕ್ ಜಾರ್. ಎಲ್ಲ ವಿಷಯದಲ್ಲೂ ವಿ ಕ್ಯಾನ್ ಕ್ರಿಯೇಟ್. ಲೈಕ್ ಬಿಸ್ನೆಸ್ ಗ್ರೋತ್ ಇರ್ಬೋದು, ಮನಿ ಅಟ್ರಾಕ್ಷನ್, ಬಿಸ್ನೆಸ್ ಗ್ರೋತ್, ಬ್ಯೂಟಿ ಎನ್ಹಾನ್ಸ್. ಹ್ಮ್ ಎಸ್, ಡೆಫಿನೆಟ್ಲಿ ಬ್ಯೂಟಿ ಎನ್ಹಾನ್ಸ್ಗೆ ನಾನು ತುಂಬ ಜನ ಕೊಟ್ಟಿದ್ದೀನಿ. ಆ್ಯಂಡ್ ಪರ್ಲ್ನ ಯೂಸ್ ಮಾಡಿ ಹೌ ಟು ಮ್ಯಾನಿಫೆಸ್ಟ್ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಹೆಪಡೈಟ್, ಗಾಡೆಸಸ್ ಹೆಪಟೈಟ್, ಅವರು ಬ್ಯೂಟಿ ಗಾಡೆಸಸ್, ಅವರನ್ನು ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇದನ್ನು ಸಹ ನಾನು ಅದರಿಂದನೇ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು, ಪರ್ಲ್ ಹಾರ ಅನ್ನೋದು. ಎಲ್ಲರೂ ಅನ್ಕೋಬೋದು ಅದೇನು ಈಸಿ, ನನ್ನ ಮನ್ಸು ಮಾಡಿದ್ರೆ ಹೋಗಿ ಪರ್ಲ್ ಹಾರ ತೊಗೋಬಹುದು ಅಂತ. ನಾನು ಅದನ್ನೇ ಕೇಳೋಳಿದ್ದೆ. ಏನಂದ್ರೆ ಈಗ ನೋಡಿ, ನಾನೇ ಸುಮಾರು ಜನನ್ನ ನೋಡಿದ್ದೀನಿ. ನಾನೆಲ್ಲೋ ಹೋದಲ್ಲಿ ಬಂದಲ್ಲಿ ಕೆಲವ್ರ ಕೈಯಲ್ಲಿ ಇರುತ್ತೆ, ಅವ್ರಿಗೆ ರಿಸಲ್ಟ್ ಬೇರೆ ಬರ್ತಿರುತ್ತೆ. ಲೈಕ್ ಈಗ ಬ್ರಾಸ್ಲೆಟ್ಸ್ ಆಗಿರ್ಬೋದು, ಇನ್ನು ಕೆಲವರು ಅದೇ ಥರ ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ರಿಸಲ್ಟೇ ಇರಲ್ಲ. ಬಿಕಾಸ್ ಈಗ ನಾವು ನೋಡಿದಾಗ ಸೇಮ್ ಅನಿಸುತ್ತೆ, ಆದರೆ ಅದರಲ್ಲಿ ಎನರ್ಜಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನೆಗೆಟಿವ್ ಇದ್ದರೆ ನೆಗೆಟಿವೇ ಟಚ್ ಆಗುತ್ತೆ ನಮಗೆ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಟಚ್ ಆಗುತ್ತೆ. ಸೊ ಹಾಗೆ ನಿಮ್ಮ ಹತ್ರನೇ ಏನಕ್ಕೆ ಕೆಲವೊಂದು ಗೈಡೆನ್ಸಲ್ಲಿ ತೊಗೊಂಡು ಯೂಸ್ ಮಾಡಬೇಕು ಅನ್ನೋದು ನನಗೆ ತಿಳುವಳಿಕೆ ಬಂತು ಅಲ್ಲಿ. ಸೊ ಸುಮಾರು ಜನರಿಗೆ ಈ ತಿಳುವಳಿಕೆನೇ ಇರಲ್ಲ. ಸೇಮ್ ಕಾಣಿಸ್ತಿದೆಯಲ್ಲ, ಅದೇ ಅಂಗಡಿಯಲ್ಲಿ ಸೇಮ್ ಇತ್ತಲ್ಲ, ತೊಗೊಂಡ್ಬಿಡೋಣ, ಹೀಗೆ ಅನಿಸುತ್ತೆ. ಏನಾಗುತ್ತೆ ಅಂದರೆ ಐ ಬೈ ಫ್ರಮ್ ಮ್ಯಾನುಫ್ಯಾಕ್ಚರರ್ ಅಲ್ಲ, ಅವರು ಒಂದು ಲಾಟ್ ಫಿಲಿಪೈನ್ಸಿಂದ ಬಂತ, ಪೆರುಗ್ವೆಯಿಂದ ಬಂತ, ಆಸ್ಟ್ರೇಲಿಯಿಂದ ಬಂತ, ದೇ ವಿಲ್ ಸೆಂಡ್ ವಿಡಿಯೋ ಕಾಲಿಂದ ನನ್ನ ಕನೆಕ್ಟ್ ಮಾಡ್ತಾರೆ. ವಿಚ್ ಒನ್ ಈಸ್ ಅಟ್ರಾಕ್ಟಿಂಗ್ ಟು ಯು, ವಿಚ್ ಲಾಟ್ ಯು ವಾಂಟ್ ಟು ಟೇಕ್ ಅಂತ. ನನ್ನ ಇಂಟ್ಯೂಷನ್ ಪ್ರಕಾರ ಐ ಪಿಕ್ ಸಮ್ ಕ್ರಿಸ್ಟಲ್ಸ್, ಅದನ್ನು ಒಂದು ಲಿಸ್ಟ್ ಇಟ್ಕೋತೀನಿ ನಾನು. ಇವಾಗ ಹೆಂಗೆ ದಿನಸಿದ ನೀವು ಪ್ಲ್ಯಾನ್ ಮಾಡ್ಕೊತೀರಾ ಮಂತ್ಲಿ, ಐ ಪಿಕ್ ಮೈ ಕ್ರಿಸ್ಟಲ್ ಸಪ್ರೇಟ್ಲಿ. ಕರೆಗಾರಿ ಹತ್ರನೇ ಇರುತ್ತೆ, ಅದು ಮ್ಯಾನುಫ್ಯಾಕ್ಚರರ್ ಹತ್ರನೇ ಇರುತ್ತೆ. ದೆನ್ ವೈ ಐ ಸೆಲೆಕ್ಟೆಡ್ ದಟ್ ಕ್ರಿಸ್ಟಲ್, ಅದು ಯಾಕೆ ನನಗೆ ಅಟ್ರಾಕ್ಟ್ ಆಯಿತು, ಓಕೆ. ಮಾರ್ಚ್ ಮಂತಲ್ಲಿ ಈ ಕ್ರಿಸ್ಟಲ್ ಯಾಕೆ ನನಗೆ ಅಟ್ರಾಕ್ಟ್ ಆಯಿತು, ಹ್ಮ್ ವಾಟ್ ಸೈನ್ಸ್ ಬಿಹೈಂಡ್ ದಿಸ್. ಲೈಕ್ ಎಲ್ಲರಿಗೂ ಗೊತ್ತಿರ್ಬೋದು, ನಾನು ಫೆಬ್ರವರಿ 14ಗೆ ಲವ್ ಬ್ರಾಸ್ಲೆಟ್ ಕೊಟ್ಟೆ. ಹಾಗೇನೆ ಸಮಥಿಂಗ್ ಚಾನಲ್, ಇವನ್ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಕೊಟ್ಟಿದ್ದೀನಿ, ಹ್ಯೂಜ್ ಚೇಂಜಸ್ ಕೊಟ್ಟಿದೆ ಜನರ ಲೈಫಲ್ಲಿ. ಓಕೆ, ಇದಕ್ಕೇನು ಸಂಬಂಧ, ಇದಕ್ಕೆ ಯಾವ ಗ್ರಹ ಸಂಬಂಧ, ದೆನ್ ಐ ಅನಲೈಸ್, ಐ ವಿಲ್ ರೈಟ್ ಇಟ್ ಡೌನ್, ಅದನ್ನೆಲ್ಲ ಬರಿತೀನಿ. ಅದಾದಮೇಲೆ ಬ್ರಾಸ್ಲೆಟ್ ಕ್ರಿಯೇಟ್ ಅಂದರೆ ನಾನು ಹೇಳ್ತೀನಿ, ಇಷ್ಟು ನಂಬರ್ ಬೀಟ್ಸ್ ಇರಬೇಕು, ಈ ಕಲರಲ್ಲಿ ಇರಬೇಕು, ಈ ಕಾಂಬಿನೇಷನಲ್ಲಿ ಇರಬೇಕು ನನಗೆ.
ಒಂದು ಸತಿ ಆಲ್ಟರ್ನೇಟಿವ್ ಮಾಡ್ತೀವಿ, ಒಂದು ಸತಿ 3 ಮಾಡ್ತೀವಿ, ಬೇರೆ ಬೇರೆ ಕಲರ್ಸ್ ಮಾಡಿರ್ತೀವಿ. ಸೊ ಮ್ಯಾಕ್ಸಿಮಮ್ ಎಷ್ಟು ಕಾಂಬಿನೇಷನ್ ಇದ್ರೆ ಒಳ್ಳೇದು ಮಾಡಬಹುದು? ಎಕ್ಸಾಂಪಲ್ ಎಜುಕೇಶನ್, ಈಗ ಒಬ್ಬರಿಗೆ ಎಜುಕೇಷನ್ ಇಂಪ್ರೂವ್ ಆಗಬೇಕು, ಮನಿನೂ ಅಟ್ರಾಕ್ಟ್ ಆಗಬೇಕು, ಬ್ಯೂಟಿನೂ ಎನ್ಹಾನ್ಸ್ ಆಗಬೇಕು. ಐ ಕ್ಯಾನ್ ನಾಟ್ ಕ್ರಿಯೇಟ್ ಆಲ್ ಇನ್ ಒನ್, ಬಿಕಾಸ್ ಆಲ್ ಚಕ್ರ ಇಸ್ ಡಿಫ್ರೆಂಟ್ ಆ್ಯಂಡ್ ಆಲ್ ಯಾವಾಗೂ ನೀವು ಹಾಕ್ಕೊಂಡಿರೋಕ್ಕಾಗೋದಿಲ್ಲ. ಹಾಗಾಗಿ ಸಪ್ರೇಟ್ ಓನ್ಲಿ ಐ ವಿಲ್ ಕ್ರಿಯೇಟ್, ಇಂಟೆನ್ಷನ್ ವೈಸ್ ಓನ್ಲಿ ಐ ವಿಲ್ ಕ್ರಿಯೇಟ್. ಜನ ಅನ್ಕೋಬೋದು ಇವ್ರು 10 ರೀಸನ್ಗೆ 10 ಕೊಡ್ತಾರೆ ಅಂತ. ಎಸ್, ಐ ಗಿವ್ 10. ಬಿಕಾಸ್ ಒಂದು ಎನರ್ಜಿ ವರ್ಕ್ ಆಗಬೇಕು ಅಂದರೆ ಮಿನಿಮಮ್ ನಿಮಗೆ 5 ಬೀಟ್ಸ್ ಬೇಕೇ ಬೇಕು ಎನರ್ಜಿ ವರ್ಕ್ ಆಗಬೇಕು ಅಂದರೆ. ಎಲ್ಲರೂ ಇವಾಗ 7 ಚಕ್ರದಲ್ಲಿ ಒಂದೇ ಮಾತ್ರ ನಾನು ಮಲ್ಟಿ ಕಲರಲ್ಲಿ ಕೊಟ್ಟಿರೋದು 7 ಚಕ್ರ ಇರೋದ್ರಿಂದ ಅದು 2 ಅಂದರೆ ಎರಡೆರಡು ಬರುತ್ತೆ ಒಂದೊಂದು ಚಕ್ರಗೆ, ದಟ್ ಈಸ್ ಫೈನ್. ಇನ್ನು ಮಿಕ್ಕಿದ ಈ ಆಲ್ ಇನ್ ಒನ್ ಕೊಡಿ ಅಂತಾರಲ್ಲ, ದಟ್ ವಿಲ್ ನಾಟ್ ವರ್ಕ್. ಯಾಕಂದ್ರೆ ನಾನು ಈ ಪ್ರಶ್ನೆ ಕೇಳೋದಕ್ಕೂ ಕಾರಣ ಏನಂದ್ರೆ ಬಹಳ ಜನ ಎಲ್ಲ ತಗೊಂಡ್ಬಿಟ್ರೆ ಆಗೋಯ್ತಲ್ಲ, ಎಲ್ಲ ಬ್ಯಾಲೆನ್ಸ್ ಆಗತ್ತೆ ಅಂತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ ಅವ್ರೊಂದು ಎನರ್ಜಿಗೆ ಯಾವ್ದು ಬೇಕು ಯಾವ್ದು ಬೇಡ. ಈಗ ಓವರ್ ಡೋಸ್ ಥರ ಆದ್ರೂ ಹೇಳ್ತೀವಲ್ಲ, ಅಮೃತ ಕೂಡ ನಾಳೆ ದಿನ ವಿಷ ಆಗತ್ತೆ ಅಂತ ಹೇಳಿ, ಹಾಗೆ ಓವರ್ ಡೋಸ್ ಆದ್ರೂ ಅದು ವರ್ಕೇ ಆಗಲ್ಲ ನಮಗೆ. ಆ ಕಾರಣಕ್ಕೆ ಏನು ಬೇಕು ಆ ಟೈಮಿಗೆ ಯೂಸ್ ಮಾಡಿದ್ರೆ ಸಾಕು ಅಂತ ಹೇಳಿ. ಹಾಂ, ನೀವು ಕೇಳಿದ್ದಕ್ಕೇ ಇನ್ನೊಂದು ಹೇಳ್ತಾ ಇದ್ದೀನಿ. ಬೇರೆ ಕಡೆನೂ ಸಿಗತ್ತೆ, ನಮ್ಮ ಕಡೆನೂ ಸಿಗತ್ತೆ ಅನ್ನುವಾಗ ಐ ಪಿಕ್ ಫ್ರಮ್ ಕಾರೆಗಾರಿ. ಅಂದರೆ ಮ್ಯಾನುಫ್ಯಾಕ್ಚರಿಂದ ನಾವು ತೊಗೊಂಡ್ಮೇಲೆ ನಮ್ಮ ಮನೆಯಲ್ಲಿ ನಾವು ತೊಗೊಂಡು ಬಂದಮೇಲೆ ಅದನ್ನು ಐ ಹ್ಯಾವ್ ಟು ಕ್ಲೆನ್ಸ್ ಇಟ್ ಫಸ್ಟ್. ಐ ಹ್ಯಾವ್ ಟು ಇಂಟೆನ್ಷನಲಿ ಎನರ್ಜೈಸ್, ಲೈಕ್ ಥ್ರೋಟ್ ಚಕ್ರಕ್ಕೆ ಸಂಬಂಧಿಸಿದೆಯಾ, ಬೇಸ್ ಚಕ್ರಕ್ಕೆ ಸಂಬಂಧಿಸಿದೆಯಾ, ಐ ಹ್ಯಾವ್ ಟು ಗಿವ್ ಮಂತ್ರಸ್ ಟು ದಟ್ ಕ್ರಿಸ್ಟಲ್ಸ್, ಐ ಹ್ಯಾವ್ ಟು ಎನರ್ಜೈಸ್, ಐ ಹ್ಯಾವ್ ಟು ಫೀಲ್ ದಟ್ ಕ್ರಿಸ್ಟಲ್ಸ್, ಐ ಹ್ಯಾವ್ ಟು ಹೋಲ್ಡ್ ದಟ್. ಲೈಕ್ ಒಂದು ಕಿಡ್ನ ನೀವು ಹೆಂಗೆ ಪ್ಯಾಂಪರ್ ಮಾಡ್ತೀರಾ ಆ ರೀತಿ. ಥ್ಯಾಂಕ್ ಯು, ನೀನು ನನ್ನ ಹತ್ರ ಬಂದಿದ್ದಕ್ಕೆ, ಯು ಆರ್ ಗಿವಿಂಗ್ ಮೀ ದಿಸ್ ಚಾನ್ಸ್, ನನಗೆ ನಿನ್ನ ಜೊತೆಗೆ ವರ್ಕ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ, ಲೈಕ್ ದಟ್ ಪ್ರೇಯರ್ಸ್. ಅದನ್ನೆಲ್ಲ ನಾವು ಇಂಟೆನ್ಷನ್ ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನು ಎನರ್ಜೈಸ್ ಮಾಡಿ ಆದಮೇಲೆ ಜನಗಳಿಗೆ ಕೊಡೋದು. ಎಸ್, ಬೇರೆಯವರು ಡೈರೆಕ್ಟಾಗಿ ತಂದು ಕೊಡ್ತಾರೆ, ನಾಟ್ ಕ್ಲೆನ್ಸ್ ಆಗಿರಲ್ಲ, ಆಮೇಲೆ ಚಾರ್ಜ್ ಆಗಿರೋದಿಲ್ಲ, ಇಂಟೆನ್ಷನ್ ಕ್ರಿಯೇಟ್ ಆಗಿರೋದಿಲ್ಲ, ದೇ ಯೂಸ್ ಡೈರೆಕ್ಟ್ಲಿ. ಓಕೆ, ಈಗ ನೀವು ಹೇಳಿದ್ರಿ ಮಂತ್ರಾಸು ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿ. ಬಹಳ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಟೆರೋ ಕಾರ್ಡು ಈ ಮೆಥಡ್ಸ್ ಎಲ್ಲ ನಥಿಂಗ್ ಬಟ್ ಬ್ಲ್ಯಾಕ್ ಮ್ಯಾಜಿಕ್. ಸೊ ಬ್ಲ್ಯಾಕ್ ಮ್ಯಾಜಿಕ್ಕು ಇದಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಇದು ಕಂಪ್ಲೀಟ್ಲಿ ಅಲ್ವೇ ಅಲ್ಲ, ಇದೇ ಬೇರೆ ಅದೇ ಬೇರೆನಾ? ಮ್ಯಾಜಿಕ್ ಈಸ್ ದೇರ್, ಇಟ್ ಈಸ್ ವೈಟ್ ಮ್ಯಾಜಿಕ್, ದಟ್ ಈಸ್ ಬ್ಲ್ಯಾಕ್ ಮ್ಯಾಜಿಕ್. ವೈಟ್ ಯಾಕೆ ಅಂತ ಅಂದರೆ, ನಿನ್ನ ಆತ್ಮ, ನಿನ್ನ ಇಂಟ್ಯೂಷನ್ ಹೇಳಿದಾಗ ಮಾತ್ರ ನಿನ್ನನ್ನು ಇಲ್ಲಿವರೆಗೂ ತಗೊಂಡು ಬರೋಕ್ಕೆ ಸಾಧ್ಯ. ಯಾರೂ ಫೋರ್ಸ್ಫುಲ್ಲಾಗಿ ನೋಡು ಅಂದರೆ ಯಾರೂ ನೋಡೋದಿಲ್ಲ. ನೀವೇ ಇಂಟ್ರೆಸ್ಟ್ ಬಂದು ನಿಮಗೆ ನೋಡಿದಾಗ ಮಾತ್ರ ಕಾಣಿಸುತ್ತೆ ಹೊರತು ಫೋರ್ಸ್ಫುಲ್ಲಾಗಿ ಇದನ್ನು ತೊಗೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ ಯಾರು. ನಿನ್ನ ಲೈಫಲ್ಲಿ ಫೋರ್ಸ್ಫುಲ್ಲಿ ಯಾರು ಬಂದಿದ್ದು ಹಿಸ್ಟ್ರಿನೇ ಇಲ್ಲ. ನೀನು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ಕೊಂಡಿರ್ತೀಯ, ಅಥವಾ ಯಾರಿಂದನೋ ಕೇಳ್ತೀಯ, ನೋಡ್ತೀಯ, ದೆನ್ ಓನ್ಲಿ ವಿಲ್ ಗೋ. ಬೇರೆದೆಲ್ಲ ಹೆಂಗಂದರೆ ನಮ್ಮ ಅಮ್ಮ ಹೇಳಿದ್ದಾರೆ ಅದಕ್ಕೆ ನಾನು ಹೋಗಿ ಕೇಳ್ತಾ ಇದ್ದೀನಿ ಜ್ಯೋತಿಷಿ ಹತ್ರ ಅಂತ. ಇದು ಹಂಗಾಗಲ್ಲ. ಆ್ಯಂಡ್ ಇವಾಗಿನ ಜನ್ರೇಷನ್ ದೇ ಆರ್ ವೆರಿ ಸ್ಮಾರ್ಟ್, ಬೇಗ ಕನೆಕ್ಟ್ ಆಗ್ತಿದ್ದಾರೆ ನಮ್ಮ ಹತ್ರ. ಅವರವರೇ ಎಲ್ಲನೂ ಸ್ವಲ್ಪ ಗೂಗಲ್ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ತಿಳ್ಕೊಂಡಿರ್ತಾರೆ. ದೇ ಜಸ್ಟ್ ವಾಂಟ್ ಎಂಡ್ ರಿಸಲ್ಟ್, ಇದಾದರೆ ಆಗತ್ತಾ, ಐ ವಿಲ್ ವೇರ್ ಅನ್ನೋ ರೀತಿಯಲ್ಲಿ. ಇನ್ನೂ ಒಂದು, ಈಗ ನೀವು ಕ್ರಿಸ್ಟಲ್ಸು ನಮ್ಮ ಹತ್ರ ಎನರ್ಜೈಸ್ ಆಗಿರೋ ಕ್ರಿಸ್ಟಲ್ನ ತೊಗೊಂಡ ತಕ್ಷಣವೇ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗತ್ತಾ? ದಿಸ್ ಇಸ್ ಸ್ಟ್ರೆಸ್ಡ್ ಪಾಯಿಂಟ್. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಂಬಿಕೆ. ಇನ್ನೂ ಒಂದು, ನಾನು ನಿನಗೆ ಮನಿ ಅಟ್ರಾಕ್ಷನ್ ಬ್ರಾಸ್ಲೆಟ್ ಕೊಡ್ತೀನಿ ಆ್ಯಂಡ್ ಇವರ ಹೌಸ್ ವೈಫ್. ಇಮ್ಯಾಜಿನ್, ನೀವಲ್ಲ, ನೀವು ತುಂಬ ಆ್ಯಕ್ಟಿವ್ ನನಗೆ ಗೊತ್ತು, ತುಂಬ ಕ್ರಿಯೇಟಿವ್ ನನಗೆ ಗೊತ್ತು. ಹಾಗೆ ಹಾಕ್ಕೊಂಡು, ಮೇಡಮ್ ನಾನು ಹಾಕ್ಕೊಂಡು ಮನೇಲಿ ಕೂತಿದ್ದೀನಿ, ದುಡ್ಡು ಬರ್ತಾ ಇಲ್ಲ ಮೇಡಮ್, ಇಟ್ ವಿಲ್ ನಾಟ್ ವರ್ಕ್. ಹಾಗೆ ಕರೆಕ್ಟ್, ಗಾಳಿಯಲ್ಲಿ ಯಾವತ್ತೂ ಹಾರ್ಕೊಂಡು ಬರಲ್ಲ. ಇನ್ನೊಬ್ರು ಹೇಳ್ತಾರೆ, ಮೇಡಮ್ ನಾನು ಸ್ಟೂಡೆಂಟು, ಬಟ್ ಕಾಲೇಜ್ ಹೋದಾಗೆಲ್ಲ ಹಾಕೋತಾ ಇದ್ದೀನಿ, ಬರ್ತಾ ಇಲ್ಲ. ಸ್ವಲ್ಪ ಸೈನ್ಸ್ ಇರುತ್ತೆ ಅದ್ರ ಹಿಂದೆ, ಸ್ವಲ್ಪ ನಿಮ್ಮ ಬೇಸಿಕ್ ಇದನ್ನು ಅರ್ಥ ಮಾಡ್ಕೊಂಡು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ಇದನ್ನು ನಾನು ಕೊಟ್ಟೆ. ಆಮೇಲೆ ಇದು ಇನ್ನೊಂದು ಫನ್ನಿ ಅನ್ನಿಸ್ಬೋದು ನಿಮಗೆ, ಪ್ರೆಗ್ನೆನ್ಸಿ ಬ್ರಾಸ್ಲೆಟ್ ಅಂತ ನಾನೊಂದು ಕ್ರಿಯೇಟ್ ಮಾಡಿದ್ದೆ. ದಟ್ ಲೇಡಿ ಡೈರೆಕ್ಟ್ಲಿ ನಂಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಪ್ರೆಗ್ನೆನ್ಸಿ ಬ್ರಾಸ್ಲೆಟ್ ಬೇಕು ಅಂದರು, ಶಿ ಪರ್ಚೇಸ್ಡ್. ಆಮೇಲೆ ಒಂದು ವಾರ ಆದಮೇಲೆ ನನಗೆ ಯಾಕೋ ಅನ್ನಿಸ್ತು ಮಾತಾಡಬೇಕು ಅಂತ. ಆ ದಿನ ನಾನು ಮಾತಾಡಿಲ್ಲ, ನನ್ನ ಅಸಿಸ್ಟೆಂಟ್ ಬುಕ್ ಮಾಡಿದ್ದಾರೆ, ಬ್ರಾಸ್ಲೆಟು ನಾನು ಕಳಿಸಿದ್ದೀನಿ. ಆಮೇಲೆ ಹೇಗೆ ಅನ್ನಿಸ್ತು ನಿಮಗೆ ಅಂದರೆ, ಹಾಂ ಮೇಡಮ್, ನಮ್ಮ ಹಸ್ಬೆಂಡ್ ದುಬೈಯಲ್ಲಿದ್ದಾರೆ, 6 ಮಂತ್ ಆದಮೇಲೆ ಬರ್ತಾರೆ ಅಂತ ಅಂದರು. ಸೊ ಹೌ ಇಟ್ ವರ್ಕ್ಸ್, ಇಟ್ಸ್ ಲೈಕ್ ದ್ಯಾಟ್. ಸ್ವಲ್ಪ ಅದ್ರ ಹಿಂದಿನ ಸೈನ್ಸು ತಿಳ್ಕೊಬೇಕು. ಅವ್ರು ಅನ್ಕೊಂಡು, ನಾನು ತೊಗೊಂಡಿದ್ದಾಯ್ತು ಮೇಡಮ್, ಆಗತ್ತಲ್ವಾ? ಇದನ್ನು ಅಯ್ಯೋ ಮೇಡಮ್, ಇದನ್ನು ನೀವು ಫಸ್ಟೇ ಕೇಳ್ಕೊಬೇಕಾಗಿತ್ತಲ್ವಾ?
ಅಲ್ಲ, ಈಗಿನ ಕಾಲದಲ್ಲೂ ಇಂಥ ಪ್ರಶ್ನೆಗಳು ಹುಟ್ಟುತ್ತಾ ಇಂಥ ವಿಷಯದಲ್ಲಿ ಅಂತ. ಆ್ಯಂಡ್ ನೀವು ಹೇಳಿದ್ರಲ್ಲ ಪ್ರೆಗ್ನೆನ್ಸಿ ಅಂದ ತಕ್ಷಣ ನಂಗೆ ಇನ್ನೊಂದು ತಲೆಯಲ್ಲಿ ಬರ್ತದೆ. ಆ, ನೀ ನಿಮ್ಮ ಈ ಮೆಥಡಲ್ಲಿ ಮಗು ಯಾವ ಜೆಂಡರಲ್ಲಿದೆ ಅಂತನೂ ಹೇಳ್ತೀರಾ ಅಂತ ಕೇಳಿ. ಹೇಳಬಹುದು, ಬಟ್ ಲೀಗಲಿ ಹೇಳಂಗಿಲ್ಲ ನಾವು. ಅಕಸ್ಮಾತ್ ಇದೇನಾದ್ರೂ ಗೊತ್ತಾದ್ರೆ, ಲೈಕ್ ಇಟ್ಸ್ ನಾಟ್ ಸೋಷಿಯಲ್ ಮೀಡಿಯಾದ್ರ ಪ್ರಕಾರ ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ ಸರ್ಕಾರದ ಪ್ರಕಾರ ಇಲ್ಲೀಗಲ್. ಅಲ್ಲ, ಹೌದು, ಹೇಳಕ್ಕಾಗಲ್ಲ, ಬಟ್ ಹೇಳ್ಬೋದಾ? ಆ್ಯಂಡ್ ಹೇಗೆ ಗೊತ್ತಾಗುತ್ತೆ ಅದು ನಿಮಗೆ? ಅದು ನಿಮ್ಮ ಒಂದು ಪಾಸ್ಟ್ ಲೈಫ್ ಹಿಸ್ಟ್ರಿಯಿಂದ ಗೊತ್ತಾಗತ್ತೆ. ಯಾರು ಪಾಸ್ಟ್ ಲೈಫ್ ವ್ಯಕ್ತಿ, ಹಿಸ್ಟ್ರಿ ಅಂದ್ರೆ ಪ್ರೆಸೆಂಟ್, ಈಗ ಈ ಆ ಹೆಣ್ಣು ಯಾರು ಗರ್ಭ ಧರಿಸ್ತಿರ್ತಾರಲ್ಲ ಅವರಿಂದ ಗೊತ್ತಾಗತ್ತೆ, ಅವ್ರ ಪಾಸ್ಟ್ ಕರ್ಮ ಇಂದ ಗೊತ್ತಾಗತ್ತೆ. ಪ್ಲಸ್ ಪ್ರೆಸೆಂಟ್ಲಿ ನಾವು ಅವ್ರ ಜೊತೆ ಕನೆಕ್ಟ್ ಆದಾಗ ಎನರ್ಜೀಸ್ ಇಂದಾನೆ ಗೊತ್ತಾಗತ್ತೆ. ಬಟ್ ತುಂಬಾ ಜನ ರೆಡಿ ಇದ್ದಾರೆ ಪೇ ಮಾಡೋದಕ್ಕೆ ಆ ಒಂದು ಕ್ವಶನ್ಗೆ. ಇದುವರೆಗೂ ನಾನು ಅದನ್ನು ರೀಡ್ ಮಾಡಿಲ್ಲ. ಈವನ್ ಲಾಸ್ಟ್ ಡೆತ್ ಡೇ ಸಹ ವಿ ಕ್ಯಾನ್ ಪ್ರಿಡಿಕ್ಟ್. ಎಕ್ಸಾಕ್ಟ್ಲಿ ನಂದು ಇದು ನೆಕ್ಸ್ಟ್ ಕ್ವಶನ್ ಇತ್ತು. ಇದನ್ನ ನಾನು ಪ್ರಿಡಿಕ್ಟ್ ಮಾಡಲ್ಲ. ಇದುವರೆಗೂ ತುಂಬಾ ಜನ ಕೇಳಿದ್ದಾರೆ ಇದ್ರ ಬಗ್ಗೆ, ಫೀಸ್ ಕೊಡೋಕ್ಕೂ ರೆಡಿ ಇದ್ದಾರೆ, ಬಟ್ ಐ ವಿಲ್ ನಾಟ್ ಪ್ರಿಡಿಕ್ಟ್. ಬಟ್ ಇದೆಲ್ಲ ಹೇಗೆ? ಓನ್ಲಿ ನಿಮ್ಮ ಇಂಡಿಕೇಶನ್ಸ್ ಅಂದರೆ ನಿಮಗೆ ಏನು ಇಂಟ್ಯೂಷನ್ಸ್ ಬರುತ್ತೆ ಅದನ್ನ ಹೇಳ್ತಿರೋ, ಅಥವಾ ಕಾರ್ಡ್ಸ್ ಹೇಳೋ ಮೂಲಕ ನೀವು ಹೇಳ್ತಿರೋ, ಹೇಗೆ? ಇದನ್ನ ಫಸ್ಟ್ಗೆ ನಾವು ಸ್ಟಾರ್ಟ್ ಮಾಡಿದಾಗ ಕಾರ್ಡ್ ರೀಡಿಂಗ್ ಇಂದ ಸ್ಟಾರ್ಟ್ ಮಾಡಿದ್ವಿ. ನೀವು ಕಾರ್ಡ್ ಹಿಸ್ಟ್ರಿ ಎಲ್ಲ ಕೇಳಿದ್ರಿ. ಅದಕ್ಕೇನೆ ಕನೆಕ್ಟೆಡ್ ಆಗಿ ಒಂದು ಆಕಾಶಿಕ್ ರೆಕಾರ್ಡ್ ಅಂತ ಇದೆ. ಆಕಾಶಿಕ್ ರೆಕಾರ್ಡ್ ಅಂತ ಇದೆ. ಸೊ ಇದು ಇಂಟ್ರೆಸ್ಟಿಂಗ್. ನಾನು ಇದ್ರ ಬಗ್ಗೆ ತುಂಬ ಮಾತಾಡಬೇಕು ಅಂತ ಕನ್ನಡ ಚಾನಲಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಆಕಾಶಿಕ್ ರೀಡಿಂಗ್ಸ್ ಸಹ ನಾನು ಮಾಡಿದ್ದೀನಿ. ನನ್ನ ಫಾಲೋವರ್ಸ್ಗೆ ಅದು ಗೊತ್ತು. ನಿಜವಾಗ್ಲೂ ಹೇಳ, ನಾನು ಇದು ಮೊದಲನೇ ಸರಿ ಕೇಳ್ತಾ ಇರೋದು ಈ ವರ್ಡ್. ಯಾಕಂದರೆ ನಾವೆಲ್ಲ ಸ್ಟಾರ್ ಡಸ್ಟಿಂದ ಆಗಿದ್ದೀವಿ, ನಕ್ಷತ್ರದ ತುಣುಕುಗಳಿಂದ ನಾವು ಆಗಿದ್ದೀವಿ. ಹಾಗೇನೆ ನಾನು ಲವ್ ರೀಡಿಂಗ್ಸಲ್ಲೆಲ್ಲ ಹೇಳುವಾಗ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಅಂತ ಮೆನ್ಷನ್ ಮಾಡಿರ್ತೀನಿ. ಸೋಲ್ಮೇಟ್ ಆಗಿದ್ರೆ ಮಾತ್ರ ನೀವು ಗೆಟ್ ಟುಗೆದರ್ ಇರ್ತೀರಾ. ಇಟ್ಸ್ ನಾಟ್ ಲೈಕ್ ದಟ್ ಸೋಲ್ಮೇಟ್ ಆಗಿದ್ರೆ ಹಸ್ಬೆಂಡ್ ವೈಫೇ ಆಗ್ತಾರೆ ಅಂತ. ಹೌದು ಹೌದು, ಏನು ಬೇಕಾದರೂ ಆಗ್ಬೋದು. ಅದು ಒಂದು ಗ್ರೂಪ್ ಆಫ್ ಸ್ಟಾರ್ಸ್ ಇರುತ್ತೆ. ಸ್ಟಾರ್ ಡಸ್ಟಿಂದ ನಾವು ಕ್ರಿಯೇಟ್ ಆಗಿದ್ದೀವಿ. ಆ ಸ್ಟಾರ್ ಡಸ್ಟ್ ನಾವು ಒಂದು ಕಡೆಗೆ ಸಿಕ್ಕಿದ್ರೇನೆ ನಾವು ಫ್ರೆಂಡ್ ಆಗೋದು. ಒಂದೇ ಸ್ಟಾರ್ ಡಸ್ಟಿಂದ ಬಂದ್ರೇ ನಮ್ಮಿಬ್ಬರ ಮಧ್ಯ ಒಂದು ಗೆಳೆತನ ಬೆಳೆಯುತ್ತೆ, ಸಂಬಂಧ ಬೆಳೆಯುತ್ತೆ, ರಿಲೇಷನ್ಸ್ ಆಗ್ತೀವಿ, ಈ ರೀತಿ ನಡೆಯುತ್ತೆ. ಆಕಾಶಿಕ್ ರೆಕಾರ್ಡ್ ಹೆಂಗೆ ಅಂದರೆ, ನಿನ್ನ ಪಾಸ್ಟ್ ಲೈಫ್ ಎಷ್ಟೋ ಲೈಫ್ ಆಗಿರುತ್ತೆ, ನಿಂದು ಹ್ಯೂಮನ್ ಲೈಫ್ ಅಲ್ಲದೆ ನಿನ್ನ ಪ್ರಾಣಿ ಪಕ್ಷಿ ಎಲ್ಲ ಲೈಫಿಂದನೂ ನೀನು ಬಂದಿರ್ತೀಯ. ಆ ಒಂದು ಜರ್ನಿನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಜರ್ನಿನ ಕ್ಯಾಲ್ಕುಲೇಟ್ ಮಾಡಿ ಕೆಲವೊಬ್ಬರು ಹಸ್ಬೆಂಡ್ ವೈಫ್ ಇರ್ತಾರೆ, ಅವರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಆದರೆ ಬೇಬಿ ಎಲ್ಲ ಆಗಿರುತ್ತೆ, ಬಟ್ ಸ್ಟಿಲ್ ದೇ ಆರ್ ನಾಟ್ ಟಾಕಿಂಗ್, ಆ ರೀತಿ ಎಲ್ಲ ಇರುತ್ತೆ. ಆ ಇಶ್ಯೂ ಯಾಕಾಗ್ತಿದೆ, ಬೇರೆಯವರ ಗಮನಕ್ಕೆ ಬರೋ ರೀತಿ ಎಲ್ಲ ಚೆನ್ನಾಗಿದೆ, ಮಕ್ಕಳಿದ್ದಾರೆ, ಇನ್ನೇನು ನಿನಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತಾರೆ. ಬಟ್ ಆ ಒಂದು ಪೇಯ್ನ್ ಆ ಹೆಣ್ಮಗು ಗೊತ್ತು. ಅಥವಾ ಈವನ್ ಮೆನ್ ಆಲ್ಸೋ ದೇ ಆರ್ ಫೀಲಿಂಗ್ ಸೇಮ್. ಅವರು ನನಗೆ ಅಟೆನ್ಷನ್ ಕೊಡಲ್ಲ, ಅವರು ನನ್ನ ರೆಸ್ಪೆಕ್ಟ್ ಕೊಡಲ್ಲ ಅಂತ. ಇಟ್ಸ್ ಆಲ್ ಇಂಟರ್ ಕನೆಕ್ಟೆಡ್. ಪಾಸ್ಟ್ ಲೈಫ್ಗೆ ಆಕಾಶಿಕ್ ರೆಕಾರ್ಡಿಂದನೇ ಇದು ಕನೆಕ್ಟ್ ಆಗೋದು. ಹಾಗೇನೆ ಡೆತ್ ಡೇ ಅನ್ನೋದು, ಡೆತ್ ಆಗುವಂತಹ ದಿನನೂ ಸಹ ವಿ ಕ್ಯಾನ್ ಪ್ರಿಡಿಕ್ಟ್. ಆ್ಯಂಡ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ, ಇತ್ತೀಚೆಗೆ ತುಂಬ ಜನ ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಬೇರೆ ಥರ ತೊಂದರೆ ಇರೋದು, ದೇ ಆರ್ ಕನೆಕ್ಟಿಂಗ್ ಮೀ ಟು ಗೆಟ್ ಟು ನೋ ದೇರ್ ಲಾಸ್ಟ್ ಡೇಟ್. Seriously, they are ready to pay. But I not predicted that last date of death date ಅಂತೆಲ್ಲ. ಬಟ್ ಯಾವ ರೀತಿ ಆಗತ್ತೆ ಎಂಡಿಂಗ್ ಡೇಸ್, ಆ ಥರದ ರೀಡಿಂಗ್ಸ್ ಎಲ್ಲ ನಾವು ಮಾಡುವಾಗ, ಆ ಥರದ್ದೆಲ್ಲ ಆಕಾಶಿಕ್ ರೆಕಾರ್ಡ್ ಓಪನ್ ಮಾಡಿದಾಗ ವಿ ಫೀಲ್ ವೆರಿ ಹೆವಿ. ಟಿಯರ್ಸ್ ಬರುತ್ತೆ, ತುಂಬ ತುಂಬ ಪೇಯ್ನ್ ಆಗುತ್ತೆ. ಐ ಹ್ಯಾವ್ ಟು ಟ್ರಾವೆಲ್ ದಟ್ ಆಸ್ಟ್ರೋ ವರ್ಲ್ಡ್. ಲಿಟ್ರಲಿ ನನಗೆ ಅಲ್ಲಿ ಹೋಗಿ ಕೆಲವೊಂದು ವಿಷಯಗಳಲ್ಲಿ ವಾದ ಮಾಡಬೇಕಾಗತ್ತೆ, ಕೆಲವೊಂದು ವಿಷಯಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ, ಕೆಲವೊಂದು ವಿಷಯನ ಅಗ್ರಿ ಮಾಡ್ಕೋಬೇಕಾಗತ್ತೆ. ಎಸ್, ದಿಸ್ ಇಸ್ ಟ್ರೂತ್, ಯು ಹ್ಯಾವ್ ಟು ಟೆಲ್ ದಿಸ್ ಅನ್ನೋಂಥದ್ದು. ಆ್ಯಂಡ್ ಇವ್ರು ಹೇಳ್ತಾರೆ, ನಾನು ಈ ಜನ್ಮದಲ್ಲಿ ಏನೂ ಮಾಡಿಲ್ಲ, ನಾನು ತುಂಬ ಒಳ್ಳೆ ಮಗಳು ಮೇಡಮ್, ನಾನು ಯಾರಿಗೂ ಏನೂ ಮಾಡಿಲ್ಲ, ಬಟ್ ನನಗೆ ಈ ಥರ ಆಗಿದೆ. ಐ ಆಮ್ ಸ್ಟಿಲ್ 24 ಇಯರ್ಸ್, ನನಗೆ ಇಂಜಿನಿಯರಿಂಗು ಮುಗಿಸಿದ್ದೀನಿ ನಾನು, ಬಟ್ ನನಗೆ ಈಗ ಬಂದಿದೆ ಇದು. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ, ಇದನ್ನು ತಪ್ಸಕ್ಕಂತೂ ಆಗಲ್ಲ ನಮ್ಮಿಂದ. ಶೀ ಈಸ್ ಇಂಟ್ರೆಸ್ಟೆಡ್ ದಟ್ ಲಾಸ್ಟ್ ಡೇಟ್ ಯಾವಾಗ ಅಂತ ತಿಳ್ಕೊಳ್ಳೋದಕ್ಕೆ. ಐ ವಿಲ್ ನಾಟ್ ಪ್ರಿಡಿಕ್ಟ್ ದಟ್ ಲಾಸ್ಟ್ ಡೆತ್ ಡೇ ಯಾವಾಗ ಅಂತ. ಬಟ್ ಆಕಾಶಿಕ್ ರೆಕಾರ್ಡಿಂದ ನಾವು ಯಾವ ಆರ್ಗನ್ ಫಂಕ್ಷನ್ ಕಟ್ ಆಗುತ್ತೆ ಅದನ್ನು ಹೇಳ್ತೀವಿ. ಅಂದರೆ ಹೆಂಗೆ ನಿಂದು ಡೇ ಬೈ ಡೇ. ನಾವು ಶೀ ಈಸ್ ಬ್ರೈನ್ ಒಂದೇ ಅವ್ರಿಗೆ ವರ್ಕ್ ಆಗ್ತಿರೋದು. ಜುಲೈ ಈಸ್ ಅವರ್ ಲಾಸ್ಟ್ ದಿಸ್
ಅವರು ಐ ನಾಟ್ ಪ್ರಿಡಿಕ್ಟೆಡ್ ದಟ್ ಲಾಸ್ಟ್ ಡೇಟ್ ಅಂತ. ಬಟ್ ಜುಲೈಗೆ ಹರ್ ಲಾಸ್ಟ್ ಡೇಟ್. ಐ ಹೋಪ್ ಅವ್ರ ಹೆಸರು ನಾನು ತಗೊಳಕ್ಕೆ ಇಷ್ಟಪಡಲ್ಲ. ಮೇ ಬಿ ಈ ರೀಡಿಂಗ್ ಅಥವಾ ಈ ಟಾಪಿಕ್, ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ರೆ ಐ ಆಮ್ ಪ್ರೇಯಿಂಗ್ ಫಾರ್ ಯು ಎವ್ರಿ ಡೇ. ಡೋಂಟ್ ವರಿ, ಐ ಆಮ್ ವಿತ್ ಯು. ಈ ಥರ ಎನರ್ಜಿ ಎಕ್ಸ್ಚೇಂಜ್ ಮಾಡ್ತೀವಿ ನಾವು, ಹೀಲಿಂಗ್ಸ್ ಮಾಡ್ತೀವಿ. ಓಕೆ. ಐ ಐ ಯೂಸ್ ಟು ಆ್ಯಡ್ ದಟ್. ನೀವು ಹೇಳಿದ್ರಿ ಆವಾಗಲೇ ಕ್ಯಾಂಡಲ್ ಬಗ್ಗೆ, ಹಾ. ಜಾರ್ ಬಗ್ಗೆ. ಈವನ್ ಹೌದು. ಐ ಡೂ ಹೀಲಿಂಗ್ಸ್, ರೇಕಿ ಹಾ. ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್, ಓಕೆ. ಎನರ್ಜಿ ಎಕ್ಸ್ಚೇಂಜ್ ಹಾ, ಹಾ. ಮಾಡುವಂಥದ್ದು. ಸೊ ಹೀಲಿಂಗ್ಸ್ ಸಹ ನಾವು ಕೊಡ್ತೀವಿ. ಹಾ, ಹಾ. ಆ್ಯಂಡ್ ಪಾಸ್ಟ್ ಲೈಫ್ ರಿಗ್ರೆಷನ್ಸ್ ಅಂತಲೂ ಹಾ, ಹಾ. ಮಾಡ್ತೀವಿ. ಈ ಎನರ್ಜೀಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಪಾಸ್ಟ್ ಲೈಫ್ ಈಗ ತುಂಬ ಜನ ನಮ್ಮ ಹತ್ರ ಬರೋವಂಥವ್ರು, ಮೇಡಮ್ ಈ ಜನ್ಮದಲ್ಲಿ ನಾನು ಏನೂ ಮಾಡಿಲ್ಲ, ಎಲ್ಲರಿಗೂ ದಾನ ಧರ್ಮ ಮಾಡ್ತೀನಿ, ನಾನು ತುಂಬ ಒಳ್ಳೆಯವರು, ನಾನು ಎಲ್ಲೂ ತಪ್ಪು ಮಾಡಿಲ್ಲ, ಆದರೂ ನನಗೆ ಇಷ್ಟು ಕಷ್ಟ ಬಂದಿದೆ. ಬಿಕಾಸ್ ಪಾಸ್ಟಿಂದ ಯು ಆರ್ ಕಂಟಿನ್ಯೂಯಿಂಗ್ ದಿಸ್. ಆ್ಯಂಡ್ ಇಲ್ಲ ಮೇಡಮ್ ನಾನು ಇವಾಗ ಮಾಡಿರೋದಂದ್ರೆ ನನಗೆ ಇವಾಗ ಸಿಗೋದಿಲ್ವಾ, ಹಂಗಾರೆ ನಾನು ಮುಂದಿನ ಜನ್ಮಕ್ಕೆ ನಾನು ಸಿಗೋದು? ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇದೆಲ್ಲ ಹೆಂಗೆ ಗೊತ್ತಾ, ನಿನ್ನ ಜೊತೆಗೆ ನಿನ್ನ ಪ್ಯಾರಲಲ್ಲಿ ಯಾರೋ ನಿನ್ನ ನೋಡಿ ಕಲಿತಾ ಇರ್ತಾರೆ. ನೀನು ಏನು ಮಾಡ್ತಿದ್ಯಾ, ಈಗ ನಿನಗೆ ಬ್ಯಾಡ್ ಟೈಮ್ ಬಂದಿದೆ, ಹೌ ಯು ಆರ್ ರಿಯಾಕ್ಟಿಂಗ್. ನೀನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಿದ್ಯಾ, ಅಥವಾ ನೀನು ಎಲ್ಲರಿಂದ ದೂರ ಆಗಿ ಒಬ್ಬರನ್ನೇ ನೀನು ಫೋಕಸ್ ಮಾಡ್ತೀಯ, ಅಂದರೆ ನೀನು ಒಬ್ಬಳೇ ಇರೋದು, ಯಾರ ಜೊತೆಗೂ ಸೇರೋದಿಲ್ಲ, ನನ್ನ ಕಷ್ಟ ನಾನು ನೋಡ್ಕೊತೀನಿ ಅನ್ನೋ ಥರ ಇದೆಯಾ, ಅಥವಾ ಇದನ್ನೇ ನೀನು ಹೆಂಗೆ ಕನ್ವರ್ಟ್ ಮಾಡ್ಕೊಂಡಿದ್ಯಾ ನಿನ್ನ ಲೈಫಲ್ಲಿ ಎನರ್ಜಿ ಆಗಿ. ತುಂಬ ಸ್ಟೋರೀಸ್ ಇದ್ದಾವೆ ಎಲ್ಲರಿಗೂ. ಸೆಲೆಬ್ರಿಟೀಸಲ್ಲಿ ಇದು ಎದ್ದು ಕಂಡುಬಿಡತ್ತೆ. ಫೇಲ್ಯೂರ್ ಆದ ತಕ್ಷಣ ಅವ್ರು ಹೆಂಗೆ ಮೇಲ್ ಬಂದರು ಅನ್ನೋದು ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲೂ ಅದಿದೆ. ಐ ವಿಲ್ ಬೆಟ್ ಯು, ನಿಮ್ಮ ಲೈಫಲ್ಲೂ ನಮ್ಮ ಲೈಫಲ್ಲಿ ಎಲ್ಲರ ಲೈಫಲ್ಲೂ ಇದೆ ಆ ಒಂದು. ಆ್ಯಂಡ್ ಸ್ಪಿರಿಚುಯಾಲಿಟಿ ಅನ್ನೋದು ಎಲ್ಲರಲ್ಲೂ ಚೂರು ಇದೆ. ಯು ಹ್ಯಾವ್ ಟು ಪಾಲಿಶ್ ದಟ್. ಆ್ಯಂಡ್ ಈ 2027 ನ್ಯೂಮರಾಲಜಿ ಆಲ್ಸೋ ವಿ ಹ್ಯಾವ್ ಟು ಇನ್ಕ್ಲೂಡ್ ಅಲ್ವಾ. ಸೊ 2023 ಬಂದು ನಂಬರ್ 7 ಆಗಿತ್ತು. ದಟ್ ಟೈಮ್ ಓನ್ಲಿ ಐ ಪ್ರಿಡಿಕ್ಟೆಡ್, ಈವನ್ ಎಲ್ಲರೂ ಪ್ರಿಡಿಕ್ಟ್ ಮಾಡಿದ್ರು ಅವಾಗ, ಸ್ಪಿರಿಚುಯಾಲಿಟಿ ಕಡೆಗೆ ತುಂಬ ಜನ ಒಲವು ತೋರಿಸ್ತಾರೆ. ನಂಬರ್ 7 ಈಸ್ ಆಲ್ ಅಬೌಟ್ ಸ್ಪಿರಿಚುಯಾಲಿಟಿ. ಇದು 2024 ಬಂದು ನಂಬರ್ 8 ಬರುತ್ತೆ, ಶನಿ ಕಾರಕ ನಂಬರ್. ಆಲ್ ಅಬೌಟ್ ಕರ್ಮ. ವಾಟ್ ಯು ಡಿಡ್ 8 years ಬ್ಯಾಕ್, ವಾಟ್ ಯು ಫೇಸ್ಡ್ 8 years ಬ್ಯಾಕ್, ಅದೇ ಪ್ಯಾಟ್ರನ್ ನಿನ್ನ ಲೈಫಲ್ಲಿ ಈಗ 8 years ಈಗ ನಿನಗೆ ರಿಪೀಟ್ ಆಗ್ತಿದೆ. 8 years ಬ್ಯಾಕ್ ಐ ಸ್ಟಾರ್ಟೆಡ್ ಮೈ ಚಾನಲ್. 8 years ಬ್ಯಾಕ್ ಸ್ಪಿರಿಚುಯಾಲಿಟಿನ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದು ನಾನು. ಆ್ಯಂಡ್ ಇವಾಗ ಒಂದು ನಂಗೆ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ದಿಸ್ ಈಸ್ ಪ್ಯಾಟ್ರನ್ ಯು ವಿಲ್ ರಿಪೀಟ್, ಹೌ ಯು ಪ್ರಾಕ್ಟೀಸ್. ಈಗ ಹೇಳ್ತಾರೆ ಅವರು, ಮೇಡಮ್ ನಾನು ಇವಾಗೆಲ್ಲ ಒಳ್ಳೆ ಪುಣ್ಯದ ಕೆಲಸನೇ ಮಾಡ್ತಿದ್ದೀನಿ, ನನಗೆ ಸಿಗಲ್ವಾ? ಎಸ್, ಪ್ಯಾಟ್ರನ್ ವಿಲ್ ಚೇಂಜ್ ಎವ್ರಿ 3 years, 5 years, 8 years, ಪ್ಯಾಟ್ರನ್ ವಿಲ್ ಚೇಂಜ್. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ಕಷ್ಟ ಅನ್ನೋದು ಅಥವಾ ನನಗೆ ಈ ಥರ ಫೇಸ್ ಮಾಡ್ತಿದ್ದೀನಿ ಅನ್ನೋದು ಆಲ್ ಅಬೌಟ್ ಇನ್ ಯುವರ್ ಮೈಂಡ್ ಅಷ್ಟೆ. ಆಮೇಲೆ ಈಗ ಚಾಯ್ ವಾಲ ಆಗಿರ್ಬೋದು, ತುಂಬ ವೈರಲ್ ಆಗಿದ್ದಾರೆ ಅವರು. ಅವರು ಚಾಯ್ ಎಷ್ಟು ಫ್ಯಾನ್ಸಿಯಾಗಿ ಅವರು ಮಾರ್ತಾ ಇದ್ದಾರೆ. ಮಾತಿಗೆ ಅದು ಒಂದು ಚಾಯ್ ವಾಲ ಅಷ್ಟೇ. ಬಟ್ ಆ ಒಂದು ಕೆಲಸನ ಅವನು ತುಂಬ ಭಕ್ತಿಯಿಂದ ಮಾಡ್ತಿದ್ದಾನೆ. ನಾನು ಹೇಳೋದು, ನಿನ್ನ ಹತ್ರ ಇವತ್ತು ಏನಿದೆಯೋ, ಇವಾಗ ಏನಿದೆಯೋ ಅದನ್ನು ಭಕ್ತಿಯಿಂದ ಮಾಡು. ಇದೊಂದೇ ಚಾನ್ಸ್, ನನಗಿದೇ ಲಾಸ್ಟ್ ಚಾನ್ಸ್, ಇನ್ನಿಲ್ಲ ನನ್ನ ಲೈಫಲ್ಲಿ ಚಾನ್ಸ್ ಅಂತ. ಇಫ್ ಯು ಡೂ ದಟ್ ವರ್ಕ್ ಅಲ್ಲ, ಎನರ್ಜಿ ವಿಲ್ ಸಪೋರ್ಟ್ ಯು. ನೀನು ಎಷ್ಟೇ ಬೇರೆಯವರು ಎಷ್ಟೋ ಪ್ರಿಡಿಕ್ಟ್ ಮಾಡಿರಬಹುದು, ಬೇರೆಯವ್ರು ಎಷ್ಟೋ ಹೇಳಿರಬಹುದು, ನಿನ್ನ ಟೈಮ್ ಚೆನ್ನಾಗಿಲ್ಲ ಅದನ್ನು ಮಾಡಬೇಡ ಅಂತ. ವೆನ್ ಯು ಸ್ಟಾರ್ಟ್ ವಿತ್ ಗುಡ್ ಇಂಟೆನ್ಷನ್ ಅಲ್ಲ, ಪ್ರಕೃತಿನೇ ನಿನಗೆ ಸಪೋರ್ಟ್ ಮಾಡೋದು. ಅದು ನಿಜವಾಗ್ಲೂ ಈ ಮಾತು ನನ್ನ ಲೈಫಲ್ಲಿ ಎಷ್ಟೋ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ. ಬಿಕಾಸ್ ಎಲ್ಲರೂ ಹೇಳ್ತಾರೆ 7 ವರ್ಷ 8 ವರ್ಷ ಶನೇಶ್ವರನ್ ಬಂದಾಗ ಆ ಪೀರಿಯಡಲ್ಲಿ ಮನುಷ್ಯ ಲೋ ಫೇಸೇ ನೋಡ್ಕೊಂಡು ಹೋಗ್ತಾನೆ ಅಂತ. ಬಟ್ ನಿಜವಾಗ್ಲೂ ಆ ಟೈಮಲ್ಲೂ ನಾನು ಕೆಲಸ ಮಾಡಿದ್ದೀನಿ, ಆ ಟೈಮಲ್ಲೂ ಸಿನಿಮಾಗಳು ಮಾಡಿದ್ದೀನಿ. ಹಾರ್ಡ್ ವರ್ಕ್ ಮಾಡಿಸ್ತಾರೆ. ಶನಿಕಾರಕ ಅಂದರೆ ಹೆಂಗೆ, ಹಾರ್ಡ್ ವರ್ಕ್ ಮಾಡಿಸೋವಂಥದ್ದು, ನಿಮ್ಮನ್ನು ಪಾಲಿಷ್ ಮಾಡೋವಂಥದ್ದು, ನಿಮ್ಮನ್ನು ಶಾರ್ಪನ್ ಮಾಡೋವಂಥದ್ದು. ಆವಾಗಲೇ ಜಿಮ್ ಸೇರೋದು, ಆವಾಗಲೇ ಡಯಟ್ ಮಾಡೋದು, ಆವಾಗಲೇ ನನ್ನ ಆ ಪಾತ್ರದಲ್ಲಿ ನಾನು ಫಿಟ್ ಆಗಲ್ಲ ಅಂತ ಗೊತ್ತಿದ್ರೂ ಐ ವಿಲ್ ಡೂ ಅನ್ನೋವಂಥದ್ದು ಬರುವಂಥದ್ದು. ಆಮೇಲೆ ಅಬ್ಸರ್ವ್ ಮಾಡಿ ನೀವು, ಆ ಟೈಮಲ್ಲಿನೇ ಮೋಟಿವೇಶನ್ ನಾನು ಆಗೋದಕ್ಕಿಂತ ಬೇರೆಯವ್ರನ್ನ ಮೋಟಿವೇಶನ್ ಮಾಡ್ತಿರ್ತೀನಿ. ನನ್ನ ಲೈಫ್ ಹಿಂಗಿದೆ, ಅದೆಲ್ಲ ನೀನು ತಲೆ ಕೆಡಿಸ್ಕೊಬೇಡ, ನೀನು ಇದನ್ನು ಹಿಂಗೆ ಮಾಡು, ನೀನು ವಿ ಆರ್ ಗಿವಿಂಗ್ ಸಜೆಷನ್ಸ್. ನಮ್ಮ ಎಕ್ಸ್ಪೀರಿಯನ್ಸಿಂದ ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇದ್ದೀವಿ. ಹಾಗೇ ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ, ಇದು ತುಂಬ ಇಂಪಾರ್ಟೆಂಟ್. ಎನರ್ಜಿ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಹುಡುಗಿ ಹುಡುಗ ಆಗಿರ್ಬೋದು, ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಜೆಂಡರ್ ಸ್ಪೆಸಿಫಿಕೇಶನ್ ಏನಿಲ್ಲ, ಹುಡುಗಿ ಹುಡುಗಿನೂ ಆಗಿರ್ಬೋದು. ಇವತ್ತೇನಾಯಿತು ಗೊತ್ತಾ ಅಂತ ದೇ ವಿಲ್ ಗಿವ್ ಸಮ್ ನ್ಯೂಸ್ ಟು ಯು. ಹಿಂಗಾಯಿತು ಹಂಗಾಯಿತು, ಅವ್ರು ಹಂಗಂದ್ರು ಹಿಂಗಂದ್ರು. ಇವರು ಹೌದಾ ಪಾಪ, ಅಯ್ಯೋ ಪಾಪ ಹಿಂಗಾಯ್ತಾ, ನೀನು ಬೇಜಾರು ಮಾಡ್ಕೋಬೇಡ, ಇವತ್ತು ನೀನು ನನ್ನ ಜೊತೆಗೆ ಇರು, ಯು ವಿಲ್ ಫೀಲ್ ಲೈಟ್, ಎನರ್ಜೈಸ್ಡ್, ನೀನು ಒಂದಿನ ರೆಸ್ಟ್ ತಗೋ, ನೆಕ್ಸ್ಟ್ ಡೇ ನೀನು ಹೋಗು ಅಂತ ವಿ ಪ್ಯಾಂಪರ್ ಹರ್ ಅಂದರೆ ತುಂಬ ಸಮಾಧಾನ ಮಾಡ್ತೀವಿ.
ಬಟ್ ವಾಟ್ ಇನ್ಸೈಡ್ ಯು ಆರ್ ಫೀಲಿಂಗ್? ನೀನು ಯು ಆರ್ ರೆಡಿ ಟು ಹೀಲ್ ಹರ್? ಆರ್ ಯು ರೆಡಿ ಟು ಹೀಲ್ ಹರ್? ಅಥವಾ ಅವಳ ಪೇಯ್ನ ನೀನು ಎಲ್ಲೂ ಅಟ್ರಾಕ್ಟ್ ಮಾಡ್ತಿಲ್ಲ ತಾನೆ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಈಗಿನ ಜನ್ರೇಷನ್ ಮಾಡ್ತಾ ಇರೋದೇ ಅದು. ಟೈಮ್ ಪಾಸ್ ಅಂತ ಫ್ರೆಂಡ್ಶಿಪ್ ಅಂತ ಮಾಡ್ಕೊಂಡಿರ್ತಾರೆ. ಎಷ್ಟು ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಅಂದರೆ ಅವರಲ್ಲಿರೋ ನೆಗೆಟಿವ್. ಮತ್ತು ಇದನ್ನು ಪಾಯಿಂಟ್ ಔಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಇದು. ಯು ಆರ್ ಪಾಸಿಟಿವ್, ಯು ಆರ್ ಎನರ್ಜಿ, ಯು ಆರ್ ಮೋಟಿವೇಟೆಡ್. ನೀನು ವರ್ಕ್ ಮಾಡಿದ್ಮೇಲೆ ಈ ಪೊಸಿಷನ್ಗೆ ಬಂದಿದ್ಯಾ? ನನಗೆ ನೀನು ಫ್ರೆಂಡ್ ಆಗಿದೆಯಾ? ನಿನ್ನ ಹತ್ರ ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಬಂದು ನಿನ್ನ ಹತ್ರ ಕಷ್ಟ ಹೇಳ್ಕೊತಿದ್ದೀನಿ. ಇಲ್ಲಿವರೆಗೂ ನೀನು ಬರೋಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿ ಇಲ್ಲಿಗೆ ಬಂದಿದ್ಯಾ. ಬಟ್ ಯು ಆರ್ ನಾಟ್ ಹೀಲರ್ ಆರ್ ಯು ಆರ್ ನಾಟ್ ಅ ಮಾಸ್ಟರಿ ಇನ್ ದಟ್. ಮೇಲ್ನೋಟಕ್ಕೆ ನೀನು ಸಹಾಯಕ್ಕೆ ಆಗಬಹುದು, ಫ್ರೆಂಡ್ ಆಗಬಹುದು, ಬಟ್ ನಾನು ನನ್ನಂಥ ಎನರ್ಜಿ ನೆಗೆಟಿವ್ ನಿನ್ಗೆ ಹಾಕ್ಬಿಡ್ತೀನಿ. ನಿನ್ಗೆ ಗೊತ್ತೋ ಗೊತ್ತಿಲ್ಲದೇನೋ ದ್ಯಾಟ್ ಎನರ್ಜಿ ಅರೌಂಡ್ ಯು ನಿನ್ನ ಸುತ್ತ ಸುತ್ತಾ ಇರತ್ತೆ. ಅವಳ ಕಣ್ಣೀರು, ಅವರ ನೋವು, ಅವ್ರು ಹೇಳಿದಂಥ ಸಿಚುವೇಶನ್, ಅವ್ರು ಹೇಳಿರ್ತಾರೆ, ಯು ಆರ್ ಇಮ್ಯಾಜಿನಿಂಗ್ ದಟ್. ಅಯ್ಯೋ ನಿನ್ಗೆ ಅಷ್ಟು ಹೊಡೆದ್ರ, ನಿನ್ಗೆ ಆ ಥರ ಕೆಟ್ಟ ಮಾತು ಬೈದ್ರ, ಆ್ಯಂಡ್ ಶಿ ವಿಲ್ ಮಾರನೇ ದಿನ ಅವ್ರು ಹೋಗ್ಬಿಡ್ತಾರೆ. ಬಟ್ ಯು ಆರ್ ಸ್ಟಿಲ್ ಅದು ಕ್ಯಾರಿ ಆಗ್ತಾ ಇರುತ್ತೆ ಎನರ್ಜೀಸ್. ಅದಕ್ಕೆ ನಾನು ಹೇಳೋದು, ಕ್ಲೆನ್ಸ್ ಮಾಡ್ಕೊಳ್ಳಿ ಮನೇನ. ಊದ್ಕಡ್ಡಿ ಎಸ್ ಅದು ಸ್ವಲ್ಪ ಕೆಮಿಕಲ್ ಇರುತ್ತೆ. ಅದಕ್ಕೆ ನಾವು ಸೇಜ್ ನನ್ನ ಚಾನಲಲ್ಲೂ ತೋರಿಸಿದ್ದೀನಿ. ಸೇಜಿಂದ ಮರ್ಜ್ ಮಾಡ್ಕೊಳ್ಳಿ, ಎನರ್ಜಿನ ಮರ್ಜ್ ಮಾಡ್ಕೊಳ್ಳಿ, ಎನರ್ಜಿ ಕ್ಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಮೇಲ್ನೋಟಕ್ಕೆ ನಮ್ಗೆ ಅನ್ನಿಸ್ಬೋದು ಅವಳಿಗೆ ಫ್ರೀ ಆಗುತ್ತೆ ಅಥವಾ ಅವನಿಗೆ ಫ್ರೀ ಆಗುತ್ತೆ ಎಲ್ಲ ಹೇಳ್ಕೊಂಡೆ ನಾನು ಅಂತ. ನಿಮ್ಮ ಪ್ರಕಾರ ನನ್ನಿಂದ ನೋಡು ನಾನು ಸೊಲ್ಯೂಷನ್ ಕೊಟ್ಟೆ, ಅವ್ರ ಲೈಫ್ ಚೇಂಜ್ ಆಗತ್ತೆ, ಇವಾಗ ನಾನು ಹೆಲ್ಪ್ ಮಾಡಿದೆ ಅವಳಿಗೆ ಅನ್ನೋದು ನಿಮಗಿರುತ್ತೆ. ಬಟ್ ವಾಟ್ ಯು ಆರ್ ಕ್ಯಾರಿಂಗ್ ದಟ್ ನೆಗೆಟಿವ್ ಎನರ್ಜಿ, ಅದು ನಿಂಗೆ ಸ್ವಲ್ಪ ದಿನ ಆದಮೇಲೆ ರಿಯಲೈಸ್ ಆಗುತ್ತೆ. ಯು ಆರ್ ಗೆಟಿಂಗ್ ಲಾಸ್ ಇನ್ ಯುವರ್ ಬಿಸ್ನೆಸ್, ಯು ಆರ್ ನಾಟ್ ಗೆಟಿಂಗ್ ಚಾನ್ಸ್ ಇನ್ ಯುವರ್ ವಾಟ್ ಎವರ್ ವರ್ಕ್ ನೀವು ಮಾಡ್ತಾ ಇರೋದ್ರಲ್ಲಿ, ಅಥವಾ ನಿಮ್ಮ ಮನೆಯಲ್ಲೇ ಬೇರೆಯವ್ರಿಗೆ ಆರೋಗ್ಯದ ಸಮಸ್ಯೆ ಬರುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ಏನೋ ಒಂದು ರೀತಿ ಅಬ್ನಾರ್ಮಲ್ ಥಿಂಗ್ಸ್ ನಡೆಯುವಂಥದ್ದು, ಸಡನ್ನಾಗಿ ಎಲೆಕ್ಟ್ರಿಕ್ ಕಟ್ ಆಗುವಂಥದ್ದು, ಸಡನ್ನಾಗಿ ವೆಹಿಕಲ್ ಕೈ ಕೊಡುವಂಥದ್ದು, ಇದನ್ನ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡ್ಬೋದು. ಬಟ್ ದಿಸ್ ಇಸ್ ದ ನೆಗೆಟಿವ್ ಎನರ್ಜೀಸ್ ಯು ಆರ್ ಕ್ಯಾರಿಂಗ್ ಫ್ರಮ್ ಹರ್. ಅದೇ ಒಂದು ಇಂಡಿಕೇಶನ್ ಕೊಡ್ತಾ ಇರುತ್ತೆ ಅದು ಎಲ್ಲಿಲ್ಲ. ಆಮೇಲೆ ತುಂಬ ಜನಕ್ಕೆ ನಾನು ಹೇಳ್ತೀನಿ, ಹೂ ಯು ಆರ್ ಟು ಲಿಸನ್ ಆಲ್ ದಿಸ್. ನೀವು ಯಾರು? ನಿಮ್ಮ ಹತ್ರ ಏನು ಶಕ್ತಿ ಇದೆ? ಹೀಲ್ ಮಾಡೋ ಶಕ್ತಿ ಇಲ್ಲ. ಜಸ್ಟ್ ಹೌದಾ ಪಾಪ ಅಷ್ಟೇ. ಅಗೇನ್ ತುಂಬ ಜನಕ್ಕೆ ಹೇಳ್ತೀನಿ, ಇವರ್ ಪ್ಯೂರ್ ಸೋಲ್, ಇವರ್ ಓಪನ್ ಹಾರ್ಟೆಡ್ಲಿ ನಾನು ಹೇಳ್ತೀನಿ, ಇಲ್ಲಿರೋರು ಎಲ್ಲರೂ ಅಷ್ಟೇ, ಎಲ್ಲರೂ ವೆರಿ ಸಾಫ್ಟ್ ಹಾರ್ಟೆಡ್ ಇರ್ತೀವಿ. ವಿ ಅಟ್ರ್ಯಾಕ್ಟ್. ನಮ್ಮ ಇಂಟೆನ್ಷನ್ ಏನಿರುತ್ತೆ, ಅಯ್ಯೋ ಪಾಪ ಅನ್ನೋದು ಅಷ್ಟೇ ಇರುತ್ತೆ. ನಿಮಗೆ ಮಂತ್ರಾಸ್ ಗೊತ್ತಿಲ್ಲ, ಹೀಲಿಂಗ್ ಗೊತ್ತಿಲ್ಲ, ಕ್ಲೆನ್ಸಿಂಗ್ ಗೊತ್ತಿಲ್ಲ, ಯು ಆರ್ ಜಸ್ಟ್ ಕೀಪಿಂಗ್ ದಟ್ ಎನರ್ಜೀಸ್ ಅಷ್ಟೇ. ಸಮ್ ಆರ್ ದ ಅದರ್ ಡೇ ಯು ಬ್ಲಾಸ್ಟ್ ದಟ್. ಸೊ ಪ್ಲೀಸ್ ಡೋಂಟ್ ಡೂ ದಟ್. ತುಂಬ ಜನ ಹೇಳ್ತಾರೆ, ಮೇಡಮ್ ನಾವು ಕಷ್ಟ ಸುಖ ಹಂಚ್ಕೋತಾ ಇದ್ವಿ, ಈಗ ಸಡನ್ ಆಗಿ ಆ ವ್ಯಕ್ತಿ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ಸಡನ್ ಆಗಿ ಆ ವ್ಯಕ್ತಿ ನನ್ನಿಂದ ದೂರ ಆದರು. ಹೀ ಆರ್ ಶಿ ಹೀಲ್ಡ್ ಬಿಕಾಸ್ ಆಫ್ ಯು. ನೀನು ಕೊಟ್ಟಿದ್ದಂಥ ಪಾಸಿಟಿವ್ ಎನರ್ಜಿಯಿಂದ ಅವ್ರಿಗೆ ಹೀಲಿಂಗ್ ಸಿಕ್ತು. ದೇ ಮೂಡ್ ಆನ್ ಇನ್ ದೇರ್ ಲೈಫ್. ನೀನು ಅಗೇನ್ ಸ್ಟಕ್ ಸೇಮ್ ಸಿಚುವೇಶನಲ್ಲಿ ಯು ಆರ್ ಅಗೇನ್ ಬ್ಯಾಕ್. ಓಕೆ. ನೀನು 8 ವರ್ಷ ಕಷ್ಟಪಟ್ಟು ಇಲ್ಲಿಗೆ ಬಂದೆ, ಎನರ್ಜೈಸ್ ಆಗಿದ್ದೆ, ಯಾರೊಬ್ರು ಬಂದರು ನಿನ್ನ ಲೈಫಲ್ಲಿ ಡಿಸ್ಟರ್ಬ್ ಮಾಡಿದ್ರು, ದೇ ಹೀಲ್ಡ್ ದೆಮ್ ಸೆಲ್ವ್ಸ್. ಬಟ್ ಯು ಆರ್ ಸೇಮ್ ಸಿಚುವೇಶನ್ ಅಗೇನ್. ಬಟ್ ಇದು ನಾನು ಹೇಳೋವರೆಗೂ ನಿಮ್ಗೆ ರಿಯಲೈಸ್ ಆಗಿರಲ್ಲ ಕೆಲವೊಬ್ಬರ ಲೈಫಲ್ಲಿ. ಇದು ಹೇಳಿದ್ಮೇಲೆ ಡೆಫಿನೆಟ್ಲಿ ಇಂಟರ್ಲಿಂಕ್ ಮಾಡ್ಕೊಳ್ಳಿ ನೀವು ಯಾಕಾಗಿದೆ ಅಂತ. ಸೊ ಡೋಂಟ್ ಡೂ ದಟ್. ನೀವು ಹ್ಯೂಮನ್ ಬೀಯಿಂಗ್, ನಿಮಗೂ ಕಷ್ಟಗಳಿದೆ, ಅವರಿಗೂ ಇದೆ. ಎಲ್ಲದನ್ನು ನೀವು ಸಾಲ್ವ್ ಮಾಡೋಕ್ಕಾಗಲ್ಲ. ಕೆಲವೊಂದನ್ನು ಮಾತ್ರ ಕೇಳ್ಕೊಳ್ಳಿ, ಕೆಲವೊಂದನ್ನು ಮಾತ್ರ ಹೆಲ್ಪ್ ಮಾಡಿ. ಕೆಲವೊಂದಕ್ಕೆ ನಮ್ಮಂಥವ್ರ ಗೈಡೆನ್ಸ್ ತಗೊಳ್ಬೇಕಾಗುತ್ತೆ. ಇಲ್ಲ ಯು ಲರ್ನ್ ದಟ್ ಥಿಂಗ್. ಆ್ಯಂಡ್ ಯಾವಾಗ್ಲೂ ಕಷ್ಟ ಕೇಳೋದೇ ಅಲ್ಲ ನಿಮ್ಮ ಕೆಲಸ. ಯಾವಾಗೂ ಅಷ್ಟೇ ಎಲ್ಲ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಮತ್ತು ಏನು ನಡೀತಾ ಇದೆ, ಎಷ್ಟು ಸ್ಯಾಲರಿ, ಯಾವ ಕಂಪನಿ, ಏನು ಮನೆ ಕಟ್ಟದ, ಇದೇ ಕಾನ್ಸಂಟ್ರೇಷನ್ ಇರುತ್ತೆ. ಯಾಕಂದರೆ ಅದೆಲ್ಲ ದೃಷ್ಟಿ ಆಗುವಂತಹ ಪಾತ್. ನೇರ ನಿಮ್ಮ ಕಣ್ಣು ಬೀಳೋದು, ಈಗ ಜನರ ಕಣ್ಣು ಬೀಳೋದು, ಎನರ್ಜಿ, ನೆಗೆಟಿವ್ ಎನರ್ಜೀಸ್, ಕಲ್ಲೇಟ್ಗಿಂತ ಕಣ್ಣೇಟು ತುಂಬ ಸ್ಟ್ರಾಂಗ್. ಇಫ್ ಯು ನಾಟ್ ಪ್ರೊಟೆಕ್ಟೆಡ್, ಇಫ್ ಆರ್ ನಾಟ್ ವೇರಿಂಗ್ ಎನಿಥಿಂಗ್. ತುಂಬ ಜನ ಫ್ಯಾನ್ಸಿ ಆಗಿರ್ತಾರೆ, ಲೈಕ್ ಸರ್ ನಾವು ನಥಿಂಗ್ ಹೀ ಈಸ್ ವೇರಿಂಗ್, ಓನ್ಲಿ ಒನ್ ಬ್ಲ್ಯಾಕ್ ದಾಗ ಹೀ ಈಸ್ ವೇರಿಂಗ್. ಹಾಗೆ ಏನೂ ಹಾಕ್ಕೊಂಡೇ ಇಲ್ಲ ಅಂದರೆ ಯು ವಿಲ್ ನಾಟ್ ಗೆಟ್ ಪ್ರೊಟೆಕ್ಷನ್. ಸುಮ್ಮನೆ ಹಿಂಗೆ ನೋಡಿದ್ರು ಅಷ್ಟೇ, ನೀನು ಚೆನ್ನಾಗಿದೆಯೋ ಇಲ್ವೋ ಅದು ಸೆಕೆಂಡರಿ. ನೋಡಪ್ಪ ಏನು ಆರಾಮಾಗಿದ್ದಾರೆ ಲೈಫಲ್ಲಿ ಅಂದರೆ ಮುಗೀತು. ದ ಎನರ್ಜಿ ಯು ವಿಲ್ ಕ್ಯಾರಿ ಡೇ ಟು ಡೇ ಲೈಫ್. ಎಲ್ಲರೂ ನಿಮ್ಮ ಪರಿಚಯ ಇದ್ದವರೇ ನಿಮಗೆ ದೃಷ್ಟಿ ಹಾಕ್ತಾರೆ ಅಂತಲ್ಲ, ಬ್ಯೂಟಿಯಿಂದನೇ ದೃಷ್ಟಿ ಆಗುತ್ತೆ ಅಂತ ಅಲ್ಲ, ಅಥವಾ ಊಟ ಮಾಡುವಾಗ ನೋಡಿದ್ರೇ ದೃಷ್ಟಿ ಆಗುತ್ತೆ ಅಂತ ಅಲ್ಲ, ಜಸ್ಟ್ ಕೆಲವೊಬ್ರು ಉಸಿರು ತಾಗೋದ್ರೇ ದೃಷ್ಟಿ ಆಗುತ್ತೆ.
ಕೆಲವೊಬ್ರು ಕೂದಲು ಟಚ್ ಮಾಡಿದ್ರೇನೆ ದೃಷ್ಟಿ ಆಗುತ್ತೆ. ಓಕೆ. ಸೊ ಅದಕ್ಕೆ ಪ್ರೊಟೆಕ್ಟಿವ್ ಆಗಿರಿ, ಕ್ಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳೋದು ಅದಕ್ಕೇನೆ. ಹಳೆ ಕಾಲದಲ್ಲಿ ನಾವು ಕಾಲ್ ತೊಳ್ಕೊಂಡು ಒಳಗಡೆ ಹೋಗ್ತಿದ್ವಿ, ಸ್ಪೆಷಲಿ ಹಿಮ್ಡ ತೊಳ್ಕೊಂಡು ಒಳಗಡೆ ಹೋಗ್ತಿದ್ವಿ. ಇವಾಗ ನಮ್ಮ ಮನೆಗಳು ಹೆಂಗ್ ಬಿಲ್ಡ್ ಆಗಿದೆ ಅಂದ್ರೆ ಹಿಮ್ಡ ತೊಳಿಬೇಕಂದ್ರೆ 1 ಅವರ್ ಆಗಿರುತ್ತೆ. ಬಂದು ಸೋಫಾ ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಹೋಗೋಷ್ಟೊತ್ತಿಗೆ ಎನರ್ಜಿ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಸೊ ನೀವು ಯಾವ್ದಾದ್ರು ಬ್ರಾಸ್ಲೆಟ್ ಅಥವಾ ಏಂಜಲ್ಸು ಲೈಕ್ ದಿಸ್ ಏಂಜಲ್ಸ್ ಪ್ರೊಟೆಕ್ಷನ್ಗಾಗಿ ನೀವು ನಿಮ್ಮ ಜೊತೆಗೆ ಇಟ್ಕೊಂಡ್ರೆ, ಈವನ್ ಕ್ರಿಸ್ಟಲ್ಸ್ ಐ ಹ್ಯಾವ್ ಸ್ಮಾಲ್ ಕ್ರಿಸ್ಟಲ್ಸ್, ಅದನ್ನ ಇಟ್ಕೊಂಡ್ರೆ ಇಟ್ ವಿಲ್ ಪ್ರೊಟೆಕ್ಟ್ ಯು. ಓಕೆ. ಈಗ ನೀವು ಏಂಜಲ್ಸ್ದು ಆಗಿರ್ಬೋದು, ಕ್ರಿಸ್ಟಲ್ಸು, ಬ್ರಾಸ್ಲೆಟು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ವಾ? ಸೊ ಇದು ಎಷ್ಟು ನಮೂನಿ ಇದೆ, ಮತ್ತೆ ಏನೇನು ಕಲರ್ಸ್ ಆಗಿರ್ಬೋದು, ಅದರಿಂದ ಏನೇನು ಲಾಭಗಳಾಗತ್ತೆ? ಆ ಕ್ರಿಸ್ಟಲ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ. ನಾನು ಲರ್ನ್ ಮಾಡಿರೋ ಸದ್ಯಕ್ಕೀಗ 800+ ಲರ್ನ್ ಮಾಡಿದ್ದೀನಿ ನೇಮ್ಸು. ಅದ್ರ ತಕ್ಕಂಗೆ ನಾನು ಕ್ರಿಸ್ಟಲ್ಸ್ನ ಕ್ರಿಯೇಟ್ ಮಾಡುವಂಥದ್ದು. ಜಾಸ್ತಿ ತೊಗೊಂಡು ಬಂದಿಲ್ಲ ವೆರೈಟೀಸ್, ಬಿಕಾಸ್ 1 ಡೇ ಶಾರ್ಟ್ ಆಯಿತು ನನ್ನ ತರಕ್ಕೆ. ಆ್ಯಂಡ್ ಐ ವಿಲ್ ನಾಟ್ ಆಲ್ ಎನರ್ಜೀಸ್ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಹೌಲೈಟ್ ಅಂತ ಕರಿತೀವಿ ಇದನ್ನು ನಾವು. ಎಸ್. ಸೊ ಇದು ಇನ್ ಆ್ಯಂಡ್ ಯಾಂಗ್ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಆ್ಯಂಡ್ ಇಟ್ಸ್ ಶಿವರಾತ್ರಿ ನೆಕ್ಸ್ಟ್ ಡೇ ವಿ ಆರ್ ಟಾಕಿಂಗ್ ಆ್ಯಂಡ್ ಶಿವಶಕ್ತಿ ಅಗೇನ್. ಎಲ್ಲ ಮನುಷ್ಯನಲ್ಲಿನೂ ಫೆಮಿನೈನ್ ಎನರ್ಜಿ, ಮೆಸ್ಕ್ಲೈನ್ ಎನರ್ಜಿ ಇದ್ದೇ ಇರುತ್ತೆ. ಆ್ಯಂಡ್ ಮತ್ತೆ ಇದೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ದಯವಿಟ್ಟು, ಎಲ್ಲ ಒಂದು ವುಮೆನ್ ಒಂದು ಅಂದರೆ ಮ್ಯಾರಿಡ್ ಕಪಲ್ಸ್ ಮಧ್ಯ ಒಂದು ಗಂಡು ಅವಳಿಗೆ ಹೇಗೆ ಟ್ರೀಟ್ ಮಾಡ್ತಾನೆ ಅನ್ನೋದು ಅವಳನ್ನು ಫೆಮಿನೈನ್ ಅಥವಾ ಮಾಸ್ಕ್ಲೈನ್ ಆಗಿ ಮಾಡುತ್ತೆ. ಒಂದು ದುಡಿದೇ ಇರೋ ಗಂಡ, ಕುಡಿಯೋ ಗಂಡ ಇದ್ದರೆ ಹೆಣ್ಣು ಅವರೇ ಪಾಪ ಜಾಬ್ಗೆ ಹೋಗ್ಬೇಕಾಗತ್ತೆ, ದುಡಿಬೇಕಾಗತ್ತೆ, ಮಕ್ಕಳನ್ನ ಓದಿಸ್ಬೇಕಾಗತ್ತೆ. ಫೋರ್ಸ್ಫುಲಿ ಶಿ ಬಿಕಮ್ ಮಾಸ್ಕ್ಲೈನ್ ಎನರ್ಜಿ. ಗಂಡು ಮೇಡಮ್ ನಮ್ಮ ಮನೇಲಿ ನಾನೇ ಎಲ್ಲ ಜವಾಬ್ದಾರಿ ತಗೋತಿದ್ದೀನಿ, ನಾನೇ ಗಂಡು ಥರ ದುಡಿತಾ ಇದ್ದೀನಿ. ಇನ್ನು ಅದು ಮಾಸ್ಕ್ಲೈನ್ ಎನರ್ಜಿ ಗಂಡು. ಇನ್ನು ಫೆಮಿನೈನ್ ಎನರ್ಜಿ ಹೆಂಗೆ ಅಂದರೆ, ಒಂದು ಗಂಡ ಆ ಹೆಣ್ಣನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೋತಿರ್ತಾನೆ, ಹೂವು ತಂದು ಕೊಡೋದಾಗಿರಬಹುದು. ಆ್ಯಂಡ್ ವಾಟ್ ಶಿ ಲೈಕ್, ಎಕ್ಸಾಂಪಲ್ ಸಾರಿ ಬಿಸ್ನೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು, ಅಥವಾ ಅವಳ ಮನೆ ಕೆಲಸದಲ್ಲಿ ಅವಳಿಗೆ ಹೆಲ್ಪ್ ಮಾಡುವಂಥದ್ದು. ದ ಫೆಮಿನೈನ್ ಓನ್ಲಿ ಹೀಸ್ ಪಾಲಿಶಿಂಗ್ ಬಿಕಾಸ್ ಹೀ ಶಿವ. ಶಕ್ತಿನ ಹೀಸ್ ಪಾಲಿಶಿಂಗ್. ಹಿಂದಿಯಲ್ಲಿ ಈಗಷ್ಟೇ ವೈರಲ್ ಆಗಿತ್ತು, ನಿಮ್ಮ ಹೆಂಡತಿನ ನೀವು ಶಾಪಿಂಗ್ ಮಾಡಿಸಿ ಚಿನ್ನ ಬೆಳ್ಳಿ ಕೊಡಿಸಿ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾರೆ ಅಂತ. ಇಂಡೈರೆಕ್ಟ್ಲಿ ಅದು ಹಾಗೇನೆ. ಇಂಡೈರೆಕ್ಟ್ಲಿ ತುಂಬ ಜನ ಹೇಳ್ತಾರೆ, ಎಲ್ಲೆಲ್ಲೋ ಹೋಗಿ ದಾನ ಧರ್ಮ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಳೋಕ್ಕಿಂತ ಮನೇಲಿರೋ ಹೆಣ್ಮಕ್ಳಿಗೆ ನೀವು ಖುಷಿಯಾಗಿ ಇಟ್ಬಿಟ್ರೆ ಲಕ್ಷ್ಮಿ ಅವ್ರಿಗೆ ಒಲಿತಾರೆ. ಅದಕ್ಕೋಸ್ಕರ ಇದು ಫೆಮಿನೈನ್ ಮಾಸ್ಕ್ಲೈನ್ ಎನರ್ಜಿ ಬ್ಯಾಲೆನ್ಸ್ಗೆ. ಇನ್ನು ಅಂತ ಹೇಳ್ತೀನಿ, ಈ ಸ್ಪೆಷಲಿ ಕನ್ಯಾ ರಾಶಿಯವ್ರಿಗೆ ಯಾಕೆ ತಗೋತೀನಿ ಅಂದರೆ, ಇಟ್ಸ್ ಅ ಫೆಮಿನೈನ್ ಎನರ್ಜಿ. ಇದು ಯಾಕೆ ನಿಮ್ಗೆ ಇಂಡಿಕೇಶನ್ ಆಯ್ತು ಈಗ ಸಡನ್ಲಿ ಮಾತಾಡ್ತಾ? ಏನೋ ಅನಿಸ್ತಾ ಇರುತ್ತೆ ಅಲ್ವಾ ಇದು? ಕನ್ಯಾ ರಾಶಿಯವರಿಗೆ ಇದು ಫೆಮಿನೈನ್ ಎನರ್ಜಿ ತುಂಬ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಎಕ್ಸಾಂಪಲ್, ಅವರು ಸ್ವಲ್ಪ ಈ ಪೊಲೀಸ್ ಜಾಬ್ ಅನ್ನಿ, ಲಾಯರ್ ಜಾಬ್ ಅನ್ನಿ, ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ದೇ ಆರ್ ವೆರಿ ಎಮೋಷನ್, ದೇ ಸಿ ಥಿಂಗ್ಸ್ ಇನ್ ವೆರಿ ಎಮೋಷನ್ ವೇ. ಸಮ್ಟೈಮ್ಸ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಕೆಲವೊಂದ್ಸತಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತಾರಲ್ಲ, ಆ ರೀತಿ. ಟೀಚರ್, ನೀನು ಒಳ್ಳೆ ಟೀಚರ್ ಆಗಿ ಕಲೀರಿ ಅಂದರೆ ಕೆಲವೊಂದ್ಸತಿ ದಂಡಂ ದಶಗುಣಂ, ದಟ್ ಎನರ್ಜಿ ನೀಡೆಡ್. ಆ್ಯಂಡ್ ಎಷ್ಟೋ ಹೆಂಗಸರು 40-50 ಆದಮೇಲೆ ದೇ ಸ್ಟಾರ್ಟೆಡ್ ಓನ್ ಬಿಸ್ನೆಸ್. ಅದು ಹೆಂಗೆ ಅಂದರೆ, ಬೇಕ್ರಿ ಬಿಸ್ನೆಸ್ ಆಗಿರಬಹುದು, ಸಮಥಿಂಗ್ ನಾಟ್ ರಿಲೇಟೆಡ್ ಟು ಕುಕ್ಕಿಂಗ್, ಸಮಥಿಂಗ್ ಡಿಫ್ರೆಂಟ್. ಆ ಎನರ್ಜಿ ಬೇಕು ಅಂದರೆ ಮಾಸ್ಕ್ಲೈನ್ ಸ್ಟ್ರಾಂಗ್ ಆಗಲೇಬೇಕು. ಆ್ಯಂಡ್ ಇನ್ನೊಬ್ರು ಹುಡುಗರು ಇರ್ತಾರೆ, ನಾಟ್ ಎವ್ರಿ ಒನ್, ಡೋಂಟ್ ಟೇಕ್ ಮೀ ಇನ್ ಅ ರಾಂಗ್ ವೇ, ಬೇಗ ಕಣ್ಣೀರು ಬಂದ್ಬಿಡತ್ತೆ ಅವ್ರಿಗೆ. ದೇ ಆರ್ ಇನ್ ಟು ಫೆಮಿನೈನ್ ಎನರ್ಜಿ ಮೋರ್. ಆಮೇಲೆ ಅಂಥವ್ರನ್ನೇ ಗರ್ಲ್ಸ್ ತುಂಬ ಈಸಿಯಾಗಿ, ಐ ಆಮ್ ನಾಟ್ ಟೆಲ್ಲಿಂಗ್ ಅವ್ರು ಮೋಸ ಮಾಡಿಬಿಡ್ತಾರೆ ಅಂತಲ್ಲ, ಎಸ್, ಎಲ್ಲ ರೀತಿ ಎಮೋಷನಲಿ ಅವ್ರನ್ನ ಬ್ಲಾಕ್ ಮಾಡಿಬಿಡ್ತಾರೆ. ಸೊ ಅವರಿಗೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಹೌಲೈಟ್. ಆ್ಯಂಡ್ ಇದು ಮಾಸ್ಟರ್ ಹೀಲರ್ ಅಂತಲೇ ಕರಿತೀವಿ. ಕ್ಲಿಯರ್ ಕ್ವಾರ್ಟ್ಸ್, ಇಟ್ಸ್ ಮಸ್ಟ್ ನೀಡೆಡ್, ಎಲ್ಲರೂ ಯೂಸ್ ಮಾಡಬಹುದು. ಆ್ಯಂಡ್ ಮತ್ತೆ ಹೇಳ್ತೀನಿ, ಕೆಲವೊಂದು ಕ್ರಿಸ್ಟಲ್ ರೈಟ್ಗೆ ಹಾಕೋಬೇಕು, ಕೆಲವೊಂದು ಕ್ರಿಸ್ಟಲ್ ಲೆಫ್ಟ್ಗೆ ಹಾಕೋಬೇಕು ಅಂತ ಇರುತ್ತೆ. ಲೆಫ್ಟ್ಗೆ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ, ಯು ಹ್ಯಾವ್ ಟು ಎಂಟರ್ ಎನರ್ಜೈಸ್. ನಿನ್ನ ಲೈಫಲ್ಲಿ ಏನು ಬರಬೇಕು ಅನ್ನೋದಿದೆ ಅದನ್ನು ಲೆಫ್ಟ್ಗೆ ಹಾಕೋಬೇಕು. ನಿನ್ನ ಲೈಫಿಂದ ಏನು ಆಚೆಗೆ ಹಾಕಬೇಕು ಅಂತಿದೆಯೋ ಅದನ್ನು ರೈಟ್ಗೆ ಹಾಕೋಬೇಕು. ಅಂದರೆ ಬರೋದು ಲೆಫ್ಟ್, ಹೋಗೋದು ರೈಟ್. ಎಸ್, ಕರೆಕ್ಟ್. ಹಾಗೆಯೇ ಈ ಎನರ್ಜಿ ಕೆಲವೊಂದು ಕ್ರಿಸ್ಟಲ್ಸ್ ನೀವು ರೈಟ್ ಟು ಲೆಫ್ಟ್ ಎರಡಕ್ಕೂ ಹಾಕೋಬಹುದು. ದೇ ಆರ್ ಮಾಸ್ಟರ್ ಕ್ರಿಸ್ಟಲ್ಸ್ ಲೈಕ್ ದಿಸ್. ಕ್ಲಿಯರ್ ಕ್ವಾರ್ಟ್ಸ್ ಹಾಕೋಬಹುದು ನೀವು ರೈಟ್ ಟು ಲೆಫ್ಟ್ಗೆ. ಹೌಲೈಟು ರೈಟ್ ಟು ಲೆಫ್ಟ್ಗೆ ಹಾಕೋಬಹುದು. ಕಾರ್ನೇಲಿಯನ್ ಇದನ್ನು ನೀವು ರೈಟ್ ಟು ಲೆಫ್ಟ್ಗೆ ಹಾಕೋಬಹುದು. ಓಕೆ, ಇದು ಟೈಗರ್ ಐ.
ಬ್ಲೂ ಟೈಗರ್ ಇದು. ದಿಸ್ ಈಸ್ ಆಲ್ಸೋ ಸೇಮ್. ಇದು ಬಂದು ಧೈರ್ಯಕ್ಕೆ, ಈವನ್ ಪ್ರೊಟೆಕ್ಷನ್ಗೆ. ಇದನ್ನು ಅಷ್ಟೇ ರೈಟು ಲೆಫ್ಟ್ ಯಾವುದಕ್ಕಾದರೂ ಹಾಕೋಬೋದು. ದಿಸ್ ಇಸ್ ಮೋಸ್ಟ್ ಪಾಪ್ಯುಲರ್ ಸೆವೆನ್ ಚಕ್ರ. ಸೆವೆನ್ ಚಕ್ರ ಅಲೈನ್ ಮಾಡೋದಕ್ಕೆ, ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಆಗಿಡೋದಕ್ಕೆ, ಡಿಸ್ಟರ್ಬ್ ಆಗದೆ ಇರೋಂಗೆ ನೋಡಿಕೊಳ್ಳೋದಕ್ಕೆ ಸೆವೆನ್ ಚಕ್ರ ಹೆಲ್ಪ್ ಆಗುತ್ತೆ. ದಿಸ್ ಆಲ್ಸೋ ನೀವು ಬಲಗೈಗಾದರೂ ಹಾಕೋಬೋದು, ಎಡಗೈಗಾದರೂ ಹಾಕೋಬೋದು, ನೋ ಪ್ರಾಬ್ಲಮ್. ಇದೂ ಅಷ್ಟೇ. ಈ ಥರದ್ದು ಸೋ ಮೆನಿ ಕ್ರಿಸ್ಟಲ್ಸ್ ಐ ಹ್ಯಾವ್, ಬಟ್ ಐ ನಾಟ್ ಕ್ಯಾರಿಡ್. ಅಗೇನ್ ಏಂಜಲ್ಸ್ ಬರುತ್ತೆ 1.5 inch, 2 inch, 3 inch. This big angel also I have. It's all ಹಾಂ ಇದೆ. ಈ ಥರದ ಇಂಚಸ್ ಲೆಕ್ಕದಲ್ಲಿ ನಾವು ಯಾಕೆ ಕೊಡ್ತೀವಿ ಅಂದರೆ, ನಿಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗೋದು ಇಷ್ಟೇ. ಇಷ್ಟು ಎನರ್ಜಿಗೆ ಅಷ್ಟೇ ನಿಮ್ಮ ಪ್ರೇಯರ್ಸ್ ತಲುಪತ್ತೆ. ದೊಡ್ಡ ದೊಡ್ಡ ಎನರ್ಜಿಸ್ ಈಗ ನೀವು ದೊಡ್ಡ ಮೂರ್ತಿ ಇಟ್ಕೊಂಡ್ರೆ ಅದಕ್ಕೆ ಅಭಿಷೇಕ ಮಾಡಬೇಕು, ಪಂಚಾಮೃತ ನೈವೇದ್ಯ ಮಾಡಬೇಕು. ಅದೇ ರೀತಿ ಏಂಜಲ್ಸ್ಗೆ ಕ್ಲೆನ್ಸಿಂಗು, ಆಮೇಲೆ ಫುಲ್ ಮೂನ್, ನ್ಯೂ ಮೂನ್ ಚಾರ್ಜಿಂಗು ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ ನಾರ್ಮಲ್ ಪೀಪಲ್ಗೆ. ಆ್ಯಂಡ್ ಪ್ರೇಯರ್ಸ್ ಮಾಡುವಾಗ ನೀವು ದೊಡ್ಡ ಏಂಜಲ್ನ ಹೇಗೆ ಇಡ್ಕೋಬೇಕು, ಎಗೇನ್ ದರ್ ಇಸ್ ಅ ಪ್ರೊಸೀಜರ್, ಆದರೂ ತಪ್ಪಾಗತ್ತೆ. ಅದಕ್ಕೆ ನಾವು ಏನು 3 inch 2 inch ಯಾಕೆ ಕೊಡ್ತೀವಿ ಅಂದರೆ, ಯು ಕ್ಯಾನ್ ಈಸಿಲಿ ಹೋಲ್ಡ್ ಆ್ಯಂಡ್ ಪ್ರೇಯರ್. ಆ್ಯಂಡ್ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದಾ? ದಿಸ್ ಇಸ್ ಬ್ಯೂಟಿಫುಲ್ ಕ್ವಶನ್. ಇದು ಹೇಗೆ ಅಂದರೆ, ತುಂಬ ಜನ ಕೇಳ್ತಾರೆ ಲೇಡೀಸು, ನಾವು ಮೆನ್ಸಸ್ ಆದಾಗೆಲ್ಲ ನೀವು ಏಂಜಲ್ನ ಟಚ್ ಮಾಡ್ಬೋದಾ ಕ್ರಿಸ್ಟಲ್? ಎಸ್, ಯು ಕ್ಯಾನ್. ಆ್ಯಂಡ್ ದಿಸ್ ಇಸ್ ಓಪನ್, ಅಂದರೆ ವೆರಿ ಫ್ರೆಂಡ್ಲಿ. ಯುವರ್ ಏಂಜಲ್ಸ್ ಆರ್ ವೆರಿ ಫ್ರೆಂಡ್ಲಿ. ದೇ ವಿಲ್ ನಾಟ್ ಡಿಸ್ಟರ್ಬ್ ಯು ಇನ್ ಎನಿ ಪ್ರೈವೇಟ್ ಸಿಚುವೇಶನ್. ಅಂದರೆ ನೀನು ಸ್ನಾನ ಮಾಡಿದ್ಯೋ ಇಲ್ವೋ, ಅಥವಾ ಕೆಲವೊಂದು ಸತಿ ಟ್ರಾವೆಲ್ ಮಾಡ್ತಿರ್ತೀವಿ, ತುಂಬ ರಶಲ್ಲಿ ಇರ್ತೀವಿ, ಅದು ಹೈಜೀನ್ ಇರೋದಿಲ್ಲ ಪ್ಲೇಸ್, ಅಲ್ಲೆಲ್ಲ ಏಂಜಲ್ಸ್ ಬರ್ತಾರ. ದೇ ವಿಲ್ ಕಮ್ಯುನಿಕೇಟ್ ಯು. ಬರ್ತಾರ ಅಲ್ಲ, ದೇ ವಿಲ್ ಕಮ್ಯುನಿಕೇಟ್ ಯು. ಆ ರೀತಿ ಯು ಕ್ಯಾನ್ ಪ್ರೇ ಎನಿವೇರ್. ಓಕೆ. ಆ್ಯಂಡ್ ನಿಮ್ಮ ಕೈಲಿರೋ ಯಾವ ಏಂಜಲ್? ಇದು ಬ್ಲ್ಯಾಕ್ ಟರ್ಮಲಿನ್. ದಿಸ್ ಐ ವಿಲ್ ಕ್ಯಾರಿ ಎವ್ರಿ ಟೈಮ್ ವಿತ್ ಮೀ. ನನ್ನ ಜೊತೆಗೆ ನಾನು ಯಾವಾಗಲೂ ಇದನ್ನು ಕ್ಯಾರಿ ಮಾಡ್ತೀನಿ ಟು ಪ್ರೊಟೆಕ್ಟ್ ಮೈ ಸೆಲ್ಫ್. ಅಂದರೆ ಬ್ಲ್ಯಾಕ್ ಟರ್ಮಲಿನ್ ಅದು ಒಂದು ಪ್ರೊಟೆಕ್ಟ್ ಮಾಡುವಂಥ ಏಂಜಲ್. ಓಕೆ. ಈಗ ವೈಟ್ ಏಂಜಲ್ಸ್ ಅಂತೆಲ್ಲ ಹೇಳ್ತೀವಿ, ಒಂದೊಂದು. ಎಸ್, ವೈಟ್ ಏಂಜಲ್ಸು ಬರುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಅಲ್ಲಿ ನಾವು ಮಾಡಿರ್ತೀವಿ ಏಂಜಲ್ನ. ಕ್ಲಿಯರ್ ಕ್ವಾರ್ಟ್ಸ್ ಏಂಜಲ್ಸ್ ಇರುತ್ತೆ, ರೋಸ್ ಕ್ವಾರ್ಟ್ಸ್ ಇರುತ್ತೆ, ಗ್ರೀನ್ ಅವೆಂಚರಿನ್, ಗ್ರೀನ್ ಜೇಡ್, ಆಮೇಲೆ ಬ್ಲೂ ಎಪಟೈಟ್. ದಿಸ್ ಇಸ್ ಬ್ಲೂ ಎಪಟೈಟ್. ಓಕೆ. ಮೆಲಕೈಟ್, ಇದು ಆಸ್ಟ್ರೇಲಿಯನ್ ಕ್ರಿಸ್ಟಲ್. ಆ್ಯಂಡ್ ಈಗ ನೀವು ಬ್ರಾಸ್ಲೆಟ್ಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು, ಅದು ನಮ್ಮ ಗ್ರೋತ್ಗೆ ನಮಗೇನು ವಿಷಯ ಬೇಕೋ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ನಾವು ಯೂಸ್ ಮಾಡಬೇಕು. ಅದನ್ನು ಹೇಗೆ ವೇರ್ ಮಾಡಿ ನಾವು ಅದನ್ನು ಹೇಗೆ ಟ್ರೀಟ್ ಮಾಡ್ತೇವೋ, ಸೇಮ್ ಏಂಜಲ್ ಕೂಡ ಅದೇ ಪ್ಯಾಟರ್ನ್ ಅಲ್ಲ. ಈಗ ನಮ್ಗೆ ಏನೋ ಒಂದು ಕೆಲಸ ಆಗಬೇಕು ಅಂತಿರುತ್ತೆ, ಅವಾಗ ಈ ಏಂಜಲ್ನ ನಾವು ನೋಡಿಕೊಂಡ್ರೆ ನಮ್ಗೆ ಆ ಕೆಲಸ ಆಗುತ್ತೆ ಅಂತ ಅರ್ಥನಾ, ಅಥವಾ ನಮಗೆ ಬ್ಲೆಸ್ಸಿಂಗ್ಗೋಸ್ಕರ ನಾವು ಏಂಜಲ್ಸನ್ನ ಇದನ್ನು ಮಾಡಬೇಕಾ? ಈಗ ನೀವು ಕ್ರಿಸ್ಟಲ್ ಬ್ರಾಸ್ಲೆಟ್ ಕೆಲವೊಬ್ರು ವೇರ್ ಮಾಡ್ತಿರ್ತಾರೆ, ಅವರಿಗೆ ಇದು ಕಷ್ಟ ಮೇಡಮ್, ಎಲ್ಲ ನೋಡ್ತಾರೆ, ನನಗೆ ಇದು ಹಾಕೊಳ್ಳೋದು ಕಷ್ಟ. ದಟ್ ಟೈಮ್ ವಿ ಸಜೆಸ್ಟ್ ಟಂಬಲ್ಸ್. ಸೊ ದಿಸ್ ಇಸ್ ಇಟ್, ಟಂಬಲ್ಸ್. ನಾನು ತೋರಿಸ್ತಾ ಇದ್ದೀನಿ ಇದು ಯಾಕೆ ಅಂದರೆ, ನನ್ನ ಕಾರಲ್ಲಿ ಇದನ್ನು ಯಾವಾಗೂ ಕ್ಯಾರಿ ಮಾಡ್ತೀನಿ. ಪ್ಲೀಸ್ ಇದನ್ನು ಯಾರಾದರೂ ನೋಡ್ತಾ ಇದ್ರೆ, ನಿಮಗೆ ಕ್ರಿಸ್ಟಲ್ಸ್ ಬಗ್ಗೆ ಗೊತ್ತಾದರೆ ಪ್ಲೀಸ್ ಕ್ಯಾರಿ. ಇದು ಪ್ರೊಟೆಕ್ಷನ್, ನಿಮ್ಮ ವೆಹಿಕಲ್ ಮತ್ತು ನಿಮ್ಮನ್ನು ಪ್ರೊಟೆಕ್ಟಿವ್ ಆಗಿಡೋದಕ್ಕೆ ಇಷ್ಟೆಲ್ಲ ಕ್ಯಾರಿ ಮಾಡ್ತೀನಿ. ಓನ್ಲಿ ಇಷ್ಟೇ ನಾನು ಕ್ಯಾರಿ ಮಾಡೋದು. ಇದಿಷ್ಟು ಆ ಒಂದು ಏಂಜಲ್, ಒಂದು ಟ್ಯಾರೋ ಡೆಕ್ ನನ್ನ ಹತ್ರ ಯಾವಾಗೂ ಇರುತ್ತೆ. ದಿಸ್ ಇಸ್ ಪೈರೈಟ್, ಇದು ಸ್ಮೋಕಿ ಕ್ವಾರ್ಟ್ಸ್, ಅಮೆಥಿಸ್ಟ್ ಕ್ರೌನ್ ಚಕ್ರಾಗೆ, ಟೈಗರ್ ಐ ಪ್ರೊಟೆಕ್ಷನ್ಗೆ, ಸಿಟ್ರೀನ್ ಮನಿ ಫ್ಲೋಗಾಗಿ, ಲ್ಯಾಬ್ರಡರೈಡ್ ಪ್ರೊಟೆಕ್ಷನ್ ಅಗೇನ್, ನಾಟ್ ಓನ್ಲಿ ಇವಿಲ್ ಐ ಆ ಥರ ಅಲ್ಲ, ಎಲೆಕ್ಟ್ರಿಕಲ್ ಪ್ರೊಟೆಕ್ಷನ್, ಎವ್ರಿ ಕೈಂಡ್ ಆಫ್ ಪ್ರೊಟೆಕ್ಷನ್ಗಾಗಿ, ಗ್ರೀನ್ ಜೇಡ್ ಅಗೇನ್ ಹಾರ್ಟ್ ಚಕ್ರ, ಅಂದರೆ ಹ್ಯಾಪಿ ಐ ವಾಂಟ್ ಟು ಟ್ರಾವೆಲ್. ಅದಕ್ಕೋಸ್ಕರ ಗ್ರೀನ್ ತುಂಬಾ ಜನ ಅಟ್ರಾಕ್ಟ್ ಮಾಡ್ತಾರೆ. ಐ ಸೆಲ್ಡ್ ಸೋ ಮೆನಿ ಗ್ರೀನ್ ಜೇಡ್ಸ್ ಎವ್ರಿ ಮಂತ್. ದಿಸ್ ಇಸ್ ದ ಬ್ಲ್ಯಾಕ್ ಟರ್ಮಲಿನ್. ಆ ಕ್ರಿಸ್ಟಲ್ ಏಂಜಲ್ ಇತ್ತಲ್ಲ, ಇದು ಬ್ಲ್ಯಾಕ್ ಟರ್ಮಲಿನ್. ನೀವು ಕೇಳಿದಂತ ಏಂಜಲ್ ಬಂತು ನೋಡಿ. ದಿಸ್ ಇಸ್ ದ ಮ್ಯಾನಿಫೆಸ್ಟೇಷನ್. ನೀವು ಕ್ಲಿಯರ್ ಕ್ವಾರ್ಟ್ಸ್ ಅಲ್ಲಿ ಇರುತ್ತಾ ಅಂತ ಕೇಳಿದ್ರೆ, ದಿಸ್ ಇಸ್ ಕ್ಲಿಯರ್ ಕ್ವಾರ್ಟ್ಸ್ ಏಂಜಲ್. ದಿಸ್ ಕ್ಲಿಯರ್ ಕ್ವಾರ್ಟ್ಸ್ ಯಾಕೆ ಅಂದರೆ, ನನ್ನ ಟ್ರಾವೆಲ್ ಕ್ಲಿಯರ್ ಆಗಿರಬೇಕು, ಕ್ಲಟರ್ ಫ್ರೀ ಇರಬೇಕು ಅಂತ ದಿಸ್ ಕ್ಲಿಯರ್ ಕ್ವಾರ್ಟ್ಸ್ ಏಂಜಲ್ನ ಐ ವಿಲ್ ಕ್ಯಾರಿ. ದಿಸ್ ಓನ್ಲಿ ದಿಸ್. ಆ್ಯಂಡ್ ಯು ಕ್ಯಾನ್ ಸಿ ಅದರೊಳಗಡೆ ಒಂದು ಸ್ಮಾಲ್ ಐ ವಿಲ್ ಕ್ಲೆನ್ಸ್, ಡೋಂಟ್ ವರಿ. ಅದರೊಳಗೆ ಸ್ಮಾಲ್ ಡಾಟ್ಸ್ ಬಂದಿದೆ ನೋಡಿ. ಅದೇ ನೀವು ಇದ್ರೊಳಗೆ ಕಾಣಿಸೋದಿಲ್ಲ, ನಿಮ್ಗೆ ಈ ಕ್ರಿಸ್ಟಲ್ ಅಲ್ಲಿ ಇದ್ರೊಳಗೆ ಕಾಣಿಸಲ್ಲ. ಇದು ಅದು ಸೇಮ್ ಕ್ಲಿಯರ್ ಕ್ವಾರ್ಟ್ಸ್ ಎರಡೂ, ಅದರೊಳಗೆ ಡಾಟ್ಸ್ ಇದೆ. ಇದು ಈಗ ನಾನು ತಂದಿರೋದು ನಿಮಗೋಸ್ಕರ ತಂದಿರೋಂಥ ಕ್ರಿಸ್ಟಲ್ ಅಲ್ಲಿ ಇಲ್ಲ. ವೈ? ಬಿಕಾಸ್ ಇಟ್ಸ್ ವರ್ಕಿಂಗ್ ಫಾರ್ ಮೀ. ಆ ಎನರ್ಜಿ ವರ್ಕ್ ಆಗ್ತಿರೋಂಥದ್ದು.
ಸಿ ಬಬಲ್ಸ್ ಅದರೊಳಗೆ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿರೋದಾ? ಸಿ ಇನ್ಸೈಡ್ ಬಬಲ್ಸ್. ಹೌದು ಇದೆ. ಹಾಂ. ವೆನ್ ಓಕೆ. ನೀವು ಹೊಸದಾಗಿ ತಗೊಂಡಾಗ ಯಾವುದೇ ಬಬಲ್ಸ್ ಇರಲ್ಲ. ಇದರಲ್ಲಿಲ್ಲ. ಇದು ಹೊಸದಾಗಿ ನಾನು ಈಗ ನೀವು ಹೇಳಿದ್ರಿ ಇದರಲ್ಲಿ ಬಬಲ್ಸ್ ಬರುತ್ತೆ, ಮೂರ್ತಿಯಲ್ಲೂ ಕೂಡ ಬಬಲ್ಸ್ ಬರುತ್ತೆ ಅಂತ. ಆಕ್ಚುಲಿ ಈ ಬ್ರೆಸ್ಲೆಟ್ನ ನಾವು ಯೂಸ್ ಮಾಡ್ತೀವಿ, ಬಾಡಿಗೆ ಟಚ್ ಆಗಿರುತ್ತೆ, ನಮ್ಮ ಟೆಂಪ್ರೇಚರ್ಗೂ ಕೂಡ ಸಮ್ ಟೈಮ್ ಒಡಿಲೂಬಹುದು, ಬಬಲ್ಸು ಬರ್ಬೋದು ಅಲ್ವಾ? ಸೊ ಸೈಂಟಿಫಿಕ್ಲಿ ಏನಾದರೂ ರೀಸನ್ಸ್ ಇದೆಯಾ ಇದಕ್ಕೆ? ಬೇಸಿಕ್ ಥಿಂಗ್ ಕ್ರಿಸ್ಟಲ್ಸ್ ಕೂಲ್ಸ್ ಯುವರ್ ಬಾಡಿ. ಬೇಸಿಕ್. ಆ್ಯಂಡ್ ಅದು ಸವಿಯತ್ತೆ. ಇದು ನ್ಯಾಚುರಲ್ ಸ್ಟೋನ್. ಭೂಮಿಯೊಳಗೆ ಹೆಂಗಿದೆಯೋ ಅದನ್ನೇ ನಾವು ತೊಗೊಂಡು ಬಂದಿರೋದು. ಏನು ರೌಂಡ್ ಶೇಪ್ ಕೊಟ್ಟಿದ್ದೀವಿ ಅಷ್ಟೇ ಅದಕ್ಕೆ. ಎಸ್ ಸವಿಯತ್ತೆ. ಜಾಸ್ತಿ ದಿನ ನೀವು ಹಾಕ್ಕೊಂಡ್ರೆ ಸವಿಯತ್ತೆ. ಇನ್ನೊಂದು ಬಬಲ್ ಕ್ರಿಯೇಟ್ ಆಗೋದು ಬಾಡಿ ಹೀಟಿಂದನೂ ಆಗಿರುತ್ತೆ. ಪ್ಲಸ್ ನೆಗೆಟಿವ್ ಎನರ್ಜೀಸಿಂದ ಆಗಿರುತ್ತೆ. ನೆಗೆಟಿವ್ ಎನರ್ಜಿ ಅಂದರೆ ಹೆಂಗೆ ಅಂದರೆ ತುಂಬ ಜನ ಹೇಳ್ತಾರೆ, ಮೇಡಮ್ ನಾನು ಮನೆ ಬಿಟ್ಟು ಎಲ್ಲೂ ಹೋಗೇ ಇಲ್ಲ, ನಾನು ಮನೇಲಿದ್ದಾಗ ಮಾತ್ರ ಹಾಕೋತೀನಿ. ಯುವರ್ ಮೈಂಡ್ ಪ್ರಪಂಚದ ನೆಗೆಟಿವ್. ಯು ಆರ್ ವಾಚಿಂಗ್ ಕ್ರೈಮ್ ಸ್ಟೋರೀಸ್, ಸಮ್ ನೆಗೆಟಿವ್ ನ್ಯೂಸ್ ನೀನು ವಾಚ್ ಮಾಡ್ತಾ ಇದೆಯಾ, ಸಮ್ ನೆಗೆಟಿವ್ ಸ್ಕ್ರೋಲ್ ಮಾಡ್ತಾ ಇದೆಯಾ, ಆ್ಯಂಡ್ ಯು ಆರ್ ವೇರಿಂಗ್ ದಿಸ್ ಬ್ರಾಸ್ಲೆಟ್. ಹೌ ಪಾಸಿಟಿವ್ ನೀನು ಮೋಟಿವೇಟ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು ಅಂತ ವೇರ್ ಮಾಡಿದ್ಯಾ, ಬಟ್ ಯು ಆರ್ ವಾಚಿಂಗ್ ದಟ್ ನೆಗೆಟಿವ್ ಕ್ಲಟರ್ಸ್. ನಿನ್ನ ಮೈಂಡಲ್ಲಿ ನೆಗೆಟಿವ್ಸ್ ಬರ್ತಾ ಇದೆ, ಅದರಿಂದನೂ ಅದು ಬ್ರೇಕ್ ಆಗುತ್ತೆ, ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಕೆಲವೊಬ್ರು ಬರೀ ಒಂದು ವಾರದಲ್ಲೇ ಅದು ಕಿತ್ತೋಗ್ಬಿಡುತ್ತೆ, ಒಡೆದು ಹೋಗ್ಬಿಡುತ್ತೆ ಬೀಟ್ಸು. ಮೋಸ್ಟ್ ಆಫ್ ದ ಟೈಮ್ ನೀವು ಆ ಥರದ್ದು ಯೂಸ್ ಮಾಡಬಾರ್ದು. ಬಟ್ ಜನರು ಹೇಳ್ತಾರೆ, ಮೇಡಮ್ ಅದಕ್ಕೆ ನಾವು ಅಷ್ಟೊಂದು ಸ್ಪೆಂಡ್ ಮಾಡಿರ್ತೀವಿ, ಒಂದು 700+ ರುಪೀಸ್ ಸ್ಪೆಂಡ್ ಮಾಡಿರ್ತೀವಿ, 8 ಡೇಸ್ಗೆ ಕಿತ್ತೋಯ್ತು, ನಾನು ಪೋಣಿಸಿ ಹಾಕೋಬಹುದಾ ಅಂತ. ಎಸ್ ಯು ಕ್ಯಾನ್ ಯೂಸ್, ಬಟ್ ಅದು ನಿಮ್ಮ ಎಗನೆಸ್ಟ್ ವರ್ಕ್ ಮಾಡಿದೆ, ನಿಮ್ಗೆ ಆಗುವಂಥ ಒಂದು ಅಪಘಾತನೋ ಏನೋ ಒಂದು ತಪ್ಪಿಸಿದೆ, ಅದು ಫೈಟ್ ಮಾಡಿದೆ, ಅದು ಫೈಟ್ ಮಾಡಿ ಅದು ಬ್ರೇಕ್ ಆಗಿದೆ. ಸೊ ನಮ್ಮ ಪ್ರಕಾರ ಅದು ಫೈಟ್ ಮಾಡಿ ಬ್ರೇಕ್ ಆಗಿರೋದ್ರಿಂದ ಅದರ ಎನರ್ಜಿ ಹೊಟ್ಟೋಗಿರುತ್ತೆ. ಅದನ್ನು ನೀವು ಭೂಮಿ ಒಳಗಡೆ ಹೂತಾಕಬೇಕು ಅಥವಾ ಯಾವ್ದಾದ್ರು ನೀರಿಗೆ ಬಿಡಬೇಕು. ಸೊ ಈ ರೀತಿಯಾಗಿ ಅದು ನೀವು ಕೇಳಿದಂಥ ಇದಕ್ಕೆ ಆಗುತ್ತೆ. ಓಕೆ. ಆಮೇಲೆ ನ್ಯೂಮರಾಲಜಿ ಪ್ರಕಾರನೂ ಅಂದರೆ ನಂಬರ್ಸ್ ಪ್ರಕಾರನೂ ಐ ಕ್ರಿಯೇಟ್ ಕ್ರಿಸ್ಟಲ್ ರಿಂಗ್ಸ್. ಅಂದರೆ ಈಗ ನೀವು ಲಕ್ಕಿ ಸ್ಟೋನ್ ಅಂತ ಹೇಳಬಹುದು. ಈಗ 9 ನಂಬರ್ಗಳಿಗೆ 9 ಕ್ರಿಸ್ಟಲ್ಸ್ ಇದ್ದಾವೆ, ಬೇಸಿಕ್ ಕ್ರಿಸ್ಟಲ್ಸು. ನೀವು ನವರತ್ನಗಳಲ್ಲಿ ತೊಗೊಂಡ್ರು ಅದು ನವರತ್ನಗಳು ಹೆಂಗೆ ಕ್ರಿಯೇಟ್ ಆಗಿದೆ, ಇದು ಬೇಸಿಕ್ ರಾ ಕ್ರಿಸ್ಟಲ್ ಹೆಂಗಿದೆಯೋ ಭೂಮಿ ಒಳಗಡೆ, ಆ ರಾ ಕ್ರಿಸ್ಟಲ್ನ ತೊಗೊಂಬಂದು ನಾವು ಶೇಪ್ ಕೊಟ್ಟಿದ್ದೀವಿ. ಅದೇ ಲ್ಯಾಬ್ಗೆ ಹೋಗಿ ಟೆಸ್ಟ್ ಆಗಿ ಪಾಲಿಶ್ಡ್ ಆಗಿ ಬಂದರೆ ಅದು ಜರ್ಮ್ ಸ್ಟೋನ್, ಸ್ಪ್ರಿಷಿಯಸ್ ಸ್ಟೋನ್ ಆಗುತ್ತೆ. ಹಾಗೆ ಅದು ಜಮ್ ಸ್ಟೋನ್. ಇದೂ ಅಷ್ಟೇ, ಇದನ್ನು ಕನ್ವರ್ಟ್ ಮಾಡಿದ್ರೆ ನಿಮಗೆ ಇದು ಜಮ್ ಸ್ಟೋನ್, ಅಮೇರಿಕನ್ ಡೈಮಂಡ್ ಆಗುತ್ತೆ. ಆ ಥರ ಜಮ್ ಸ್ಟೋನ್ ಆಗುತ್ತೆ. ಇದು ನಂಬರ್ 1, ನಂಬರ್ 2, ನಂಬರ್ 3 ಅದ್ರ ಪ್ರಕಾರನೂ ಲಕ್ಕಿ ಸ್ಟೋನ್ ಇದೆ. ರಾಶಿ ಪ್ರಕಾರನೂ ಐ ಕ್ರಿಯೇಟೆಡ್ ಕ್ರಿಸ್ಟಲ್ ಬ್ರಾಸ್ಲೆಟ್. ಈ ವರ್ಷದ ನಿಮಗೆ ಯಾವುದು ಗ್ರಹ ವೀಕ್ ಆಗಿದೆ, ಯಾವುದನ್ನು ಪಾಲಿಶ್ಡ್ ಆಗಿ ಇಟ್ಕೋಬೇಕು, ಯಾವುದರಲ್ಲಿ ನಿಮ್ಮನ್ನು ಮೋಟಿವೇಟೆಡ್ ಆಗಿ ಇಟ್ಕೋಬೇಕು, ಡಿಪೆಂಡ್ ಆನ್ ನಂಬರ್ಸ್ ಐ ಕ್ರಿಯೇಟೆಡ್ ಕ್ರಿಸ್ಟಲ್ ಬ್ರಾಸ್ಲೆಟ್. ಡಿಪೆಂಡ್ ಆನ್ ರಾಶಿ ಐ ಕ್ರಿಯೇಟೆಡ್. ಸೊ ಹಾಗಿದ್ಮೇಲೆ ಈಗ ಈ ಸಬ್ಜೆಕ್ಟು ಮತ್ತೆ ನಮ್ಮ ಜ್ಯೋತಿಷ್ಯ ಹಾಗೆ ಪಂಚಾಂಗ ನೋಡೋದಾಗಿರ್ಬೋದು, ನಮ್ಮ ಜಾತಕ ನೋಡೋದಾಗಿರ್ಬೋದು, ಅದು ಸ್ವಲ್ಪ ಎರಡು ಮರ್ಜ್ ಆಗಿದೆಯಾ? ಎಸ್, ಅಲ್ಲೂ ಸೂರ್ಯ ಚಂದ್ರ ಗ್ರಹಗಳೇ ಇರೋದು, ನಮಿಗೂ ಸೂರ್ಯ ಚಂದ್ರ ಗ್ರಹಗಳೇ ಇರೋದು, ಅವರು ಪರಿಸರದಲ್ಲೇ ಇರೋದು, ನಾವು ಪರಿಸರದಲ್ಲೇ ಇರೋದು. ಎಸ್, ದೇ ವಿಲ್ ಕ್ಯಾಲ್ಕುಲೇಟ್ ಆ್ಯಸ್ ಪರ್ ಚಾರ್ಟ್, ವಿ ಕನೆಕ್ಟ್ ವಿತ್ ಎನರ್ಜೀಸ್ ಪಾಸ್ಟ್ ಲೈಫ್. ನಾನು ಆವಾಗಲೇ ಆಕಾಶಿಕ್ ರೆಕಾರ್ಡ್ ಅಂತ ನಿಮ್ಗೊಂದು ಹೇಳಿದೆ, ಆಕಾಶಿಕ್ ರೆಕಾರ್ಡ್ ಆ್ಯಂಡ್ ಎಲ್ಲ ಓಲ್ಡ್ ಸೋಲ್ಸ್ ಯಾರ್ಯಾರು ಸ್ಪಿರಿಚುಯಾಲಿಟಿಲಿ ಬಂದಿರ್ತಾರೋ, ಯಾರ್ಯಾರು ನ್ಯೂಮರಾಲಜಿ ಆಸ್ಟ್ರಾಲಜಿಲಿ ಬಂದಿರ್ತಾರೋ, ದೇ ಆರ್ ಓಲ್ಡ್ ಸೋಲ್ಸ್. ಅಂದರೆ ಪಾಸ್ಟ್ ಲೈಫಲ್ಲಿ ದೇ ಪ್ರಾಕ್ಟಿಸ್ಡ್. ಈಗಲೂ ಹೇಳ್ತೀನಿ, ಯಾರ್ಯಾರು ಜಪ ಮಾಡ್ತೀರಾ, ಯಾರ್ಯಾರು ಪ್ರೇಯರ್ಸ್ನ ಮಾಡ್ತೀರಾ, ಯು ಕ್ಯಾರಿ ಇದನ್ನು ನೆಕ್ಸ್ಟ್ಗೆ, ಇದನ್ನು ನೀವು ಮರೆಯೋದಿಲ್ಲ. ಯುವರ್ ಸೋಲ್ ವಿಲ್ ಕನೆಕ್ಟ್. ಎಷ್ಟೋ ದೇವಸ್ಥಾನದ ಹೊರಗಡೆ ನೋಡ್ಬೋದು, ನಾಯಿಗಳು ಬೆಕ್ಕುಗಳು ಬಂದು ಕೂತಿರ್ತವೆ, ದೇ ಪ್ರಾಕ್ಟಿಸ್ಡ್. ಓಕೆ. ಆ್ಯಂಡ್ ಇನ್ನೊಂದು, ಈಗ ಈ ವಿಷಯ ಆಗಿರ್ಬೋದು, ನಮ್ಮ ಜ್ಯೋತಿಷ್ಯ ಆಗಿರ್ಬೋದು, ಹೇಗೆ ಮರ್ಜ್ ಆಗಿದೆಯೋ ಹಾಗೆ ಇಲ್ಲಿ ಏಂಜಲ್ಸ್ ನಂಬರ್ ಅಂತ ಹೇಳ್ತೀರಾ, ಹಾಗೆ ನ್ಯೂಮರಾಲಜಿ. ಈಗ ನಮ್ಮಲ್ಲಿ ನಂಬರ್ ಗುರುಜೀಸ್ ಅಂತ ಒಂದಿಷ್ಟು ಜನ ಇದ್ದಾರೆ, ಅವ್ರು ಕೆಲವೊಂದು ಹೇಳಿರ್ತಾರೆ ನ್ಯೂಮರಾಲಜಿ ಪ್ರಕಾರ. ಸೊ ಇಲ್ಲೂ ನೀವು ಈಗ ನಿಮ್ಮ ಚಾನಲ್ ನೇಮ್ 999 ಅಂತ ಇರ್ಬೋದು, 7777, ಆ್ಯಂಡ್ ನಮ್ಮ ಏಂಜಲ್ ನಂಬರ್ 1111, ಈ ಥರದ ನಂಬರ್ಸು. ಸೊ ನ್ಯೂಮರಾಲಜಿ ಇದು ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಎಸ್, ನ್ಯೂಮರಾಲಜಿ ಪ್ರಕಾರ ಬಿಕಾಸ್ ಎರಡು ಎಸ್, ಕಡೆ ನಂಬರ್ಸ್, ಇರೋದು ಎಸ್ ನಂಬರ್ಸ್. ಆ ಕಾರಣಕ್ಕೆ. ಸೊ ಇದಕ್ಕೊಂದು ಇದನ್ನೆಲ್ಲ ನೀವು ಮರ್ಜ್ ಮಾಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ, ನ್ಯೂಮರಾಲಜಿ, ಆಸ್ಟ್ರಾಲಜಿ, ಟ್ಯಾರೋ ರೀಡಿಂಗ್ ಎಲ್ಲದಕ್ಕೂ ಎಲ್ಲರಿಗೂ ನಂಬರ್ಸ್ ಇರೋದು, ಗ್ರಹಗಳಿರೋದು, 9 ಗ್ರಹ ಇರೋದು, ನಂಬರ್ ಇರೋದು ಕಾಮನ್. 9ನೇ ನಂಬರು ನಾನು ಹಿಂಗೆ ರೀಡಿಂಗ್ಸಲ್ಲೂ ಹೇಳೋದು,
ಡೋಂಟ್ ಟೇಕ್ ಇಟ್ ಇನ್ ಫನ್ನಿ ವೇ. ಆದರೆ ನಾನು ಇದನ್ನು ಹೇಳಿಬಿಟ್ರೆ ನಿಮಗೆ ಅದು ಗೊತ್ತಾಗೋದು. 9ನೇ ನಂಬರ್ ಜಗಳ ಮಾಡ್ತಿತ್ತಂತೆ, ನಾನು ಹಾ. ದೊಡ್ಡವನು ನೀನು ತುಂಬ ಚಿಕ್ಕವನು ಅಂತ ಹಾ. ನಂಬರ್ 8ಗೆ ಹೇಳ್ತಂತೆ, ಹಾ. ಹೊಡಿತಂತೆ. ಹಾ. 8 ನಂಬರ್ ಹೋಗಿ 7 ನಂಬರ್ಗೆ ಹೊಡಿತಂತೆ, ನೀನು ಹಾ. ನನಗಿಂತ ಚಿಕ್ಕವನು. ಹಾ. ನನಗೆ ಯಾರು ಹೇಳಿದ್ದು? 9 ಹೇಳಿದ್ದು. 9. ಹಾ. 7 ಹೋಗಿ 6ಗೆ ಹೇಳ್ತು. ಹಾ. ಹಾಗೆ 3 ಹೋಗಿ 2ಗೆ ಹೇಳ್ತು. 2 ಹೋಗಿ 1ಗೆ ಹೊಡಿತು. ಹಾ. ನೀನು ಚಿಕ್ಕವನಂತೆ. ನನಗೆ ಯಾರು ಹೇಳಿದ್ರು ಗೊತ್ತಾ? 6 ಹೇಳಿದ್ರು, 4 ಹೇಳಿದ್ರು, ಇವರೆಲ್ಲ ಹೇಳಿದ್ರು ನನಗೆ ನೀನು ಚಿಕ್ಕವನಂತೆ. ಆವಾಗ 1 ಏನು ಮಾಡ್ತು? ಬಂದು 10 ಪಕ್ಕ ನಿಂತ್ಕೊಂಡು 0 ಪಕ್ಕ ನಿಂತ್ಕೊಂತಂತೆ. ಓಹ್! ದೆ ಟುಗೆದರ್ ಬಿಕಮ್ ರಿಚ್. 10 10 ಕೆಲವೊಂದು ಎಲ್ಲರಿಗಿಂತ ಸತಿ ಜಾಸ್ತಿ ಆಯ್ತು. ಇದನ್ನ ಯಾಕೆ ನಾನು ನ್ಯೂಮರಾಲಜಿಗೆ ಬರ್ತೀನಿ, ಇದನ್ನ ಯಾಕೆ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ, ಹ್ಮ್. ಕೆಲವೊಂದು ಸತಿ ಸಹಬಾಳ್ವೆಯಿಂದ ವರ್ಕ್ ಮಾಡೋದ್ರಿಂದ, ಕೆಲವೊಂದು ಸತಿ ನಮ್ಮನ್ನು ಮೈನಸ್ ಪ್ಲಸ್ ಮಾಡ್ಕೊಳ್ಳೋದ್ರಿಂದನೂ ನಾವು ಗ್ರೋ ಆಗ್ಬೋದು. ಇಟ್ಸ್ ನಾಟ್ ದಟ್ ನಾನು ಗ್ರೇಟ್ ನೀನು ಗ್ರೇಟ್. ಅಂದರೆ ಈ ನಂಬರ್ಸ್ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಕೆಲವೊಂದು ಸತಿ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲವೊಬ್ಬರು. ಬೇಸಿಕ್ಕಾಗಿ ಕಲ್ತ್ಕೊಂಡಿರ್ತಾರೆ. ನ್ಯೂಮರಾಲಜಿ ಲಕ್ಕಿ ನಂಬರ್ ಯಾವುದು, ಬೇಸಿಕ್ಕಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಂಡಕ್ಟರ್ ನಂಬರ್, ಡ್ರೈವರ್ ನಂಬರ್ ಅಂತ ಬರುತ್ತೆ ನಮಗೆ. ಎಕ್ಸಾಂಪಲ್ 23 ನಿಮ್ಮದು ಬರ್ತ್ ಡೇಟ್ ಇದ್ದರೆ 2 + 3 ನಂಬರ್ 5, ನೀನು 5 ನಂಬರ್ ಲಕ್ಕಿ ಅಂತ ಕೆಲವೊಬ್ಬರು ಹೇಳ್ಬಿಡ್ತಾರೆ. ಆ ಲಕ್ಕಿ ನಂಬರಿಂದನೇ ನೀವು ಚೂಸ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಏನಾದ್ರು ಬಂದರೆ ನಂಬರ್ 5ನೇ ಪಿಕ್ ಮಾಡ್ತಾ ಹೋಗೋದು. ಹಾಗೆ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದಟ್. ಇನ್ನೊಬ್ಬರು ಗೆಸ್ಸಿಂಗಲ್ಲಿ ಹೋಗ್ತಾರೆ. ನನಗೆ ಯಾವಾಗಲೂ ಅಷ್ಟೇ, ನಾನು ಯಾವಾಗ 7 ನಂಬರ್ ಇಟ್ಕೊಂಡಿದ್ದೀನೋ ನಂಗೆ ಒಳ್ಳೇದಾಗಿದೆ, 7 ನಂಬರ್ ಲಕ್ಕಿ ನಂಬರ್ ಅಂತ. ಎಸ್, ಎಲ್ಲರಿಗೂ ಲಕ್ಕಿ ನಂಬರ್ ಇರುತ್ತೆ. ನಮ್ಮ ಪ್ರಕಾರ ಅದು ಸಿಚುವೇಶನ್ನಿಗೆ ಇಯರ್ ವೈಸು ಚೇಂಜ್ ಆಗುತ್ತೆ. ಎವ್ರಿ ಇಯರ್ ಒಂದೇ ಲಕ್ಕಿ ನಂಬರ್ ನಿಮಗೆ ವರ್ಕ್ ಆಗಲ್ಲ. ಹ್ಮ್. ಹಾಗೆಯೇ ಏಂಜಲ್ ನಂಬರ್ ಬಗ್ಗೆ ನೀವಿಲ್ಲಿ ಡಿಸ್ಕಸ್ ಮಾಡುವಾಗ, ಎಸ್, ಏಂಜಲ್ ನಂಬರ್ ಮನುಷ್ಯನಿಗೆ ಕನೆಕ್ಟ್ ಆಗಿರೋದೇ ನಂಬರ್ಸ್. ಹ್ಮ್. ಸೈನ್ಸು ಇದೆ, ಸೈನ್ಸ್ ಆ್ಯಂಡ್ ನಂಬರ್ಸ್ ಇದೆ. ಸೈನ್ಸ್ ಹೆಂಗೆ? ಬಟರ್ಫ್ಲೈ ಬರೋದು, ಆಮೇಲೆ ಫಾಗ್ ಕ್ರಿಯೇಟ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ಚಿಕ್ಕ ವಯಸ್ಸಲ್ಲಿ ನಾವು ತುಂಬ ನೋಡ್ತಿದ್ವಿ, ಮೋಡದೊಳಗಡೆ ಒಂದು ಫೇಸ್ ಥರ ಕ್ರಿಯೇಟ್ ಆಗಿರುತ್ತೆ. ಹೌದು. ಇವಾಗ ನೋಡೋಕ್ಕೆ ಟೈಮ್ ಇಲ್ಲ. ಈಗ ನಾವು ಅಬ್ಸರ್ವೇ ಮಾಡೋಂಗಿಲ್ಲ, ಟೈಮ್ ಇಲ್ಲ. ಎಲ್ಲೋ ಟ್ರಾವೆಲ್ ಮಾಡಿದಾಗ ನಾವು ಅಬ್ಸರ್ವ್ ಮಾಡ್ತೀವಿ, ಒಂದು ಏನೋ ಒಂದು ರಥ ಥರ ಕ್ರಿಯೇಟ್ ಆಗಿರುತ್ತೆ. ದಿಸ್ ಆಲ್ ಸೈನ್ಸ್. ನಾವು ವಿ ಆರ್ ನಾಟ್ ಕನೆಕ್ಟಿಂಗ್ ಟು ನೇಚರ್. ಸೊ ಇದೆಲ್ಲ ಅನಲಾಗ್ ಆಗಿಬಿಟ್ಟಿದೆ. ನಮ್ಮ ಲೈಫ್ ಹೆಂಗಾಗಿದೆ ಅಂದರೆ ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ. ವಾಚ್, ಮೊಬೈಲ್, ಇನ್ನೊಂದು ಟಿ ವಿ, ನಂಬರ್ ಇನ್ವಾಲ್ವ್ ಆಗೋದೇ ಅದರಲ್ಲಿ. ನೀನು ಫೋರ್ಸ್ಫುಲಿ ಗೊತ್ತಿಲ್ಲದೇನೋ ನೀನು ನಂಬರ್ಸ್ನ ನೋಡ್ತಾ ಇದೀಯ. ಏಂಜಲ್ಸ್ ನಿನ್ಗೆ ಹಾಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಒಂದೊಂದು ನಂಬರಿಗೆ ಒಂದೊಂದು ಏಂಜಲ್ ನಂಬರ್ಗೆ ಮೀನಿಂಗ್ ಇರುತ್ತೆ. ಹಾಗೇನೆ ಈಗ ನನ್ನ ಚಾನಲ್ನೇ ನೀವು ತೊಗೊಂಡ್ರೆ 999 9 ಅನ್ನೋದು ನನ್ನ ಲೈಫಲ್ಲಿ ತುಂಬ ಮೇಜರ್ ಚೇಂಜಸ್ ತಂದಿತ್ತು ಆ ಟೈಮಲ್ಲಿ. ನನಗೆ 9 ಅನ್ನೋದ್ರ ಅರ್ಥನೇ ನಿನ್ನ ಲೈಫಲ್ಲಿ ಒಂದು ಮೇಜರ್ ನಿನ್ಗೆ ಗೊತ್ತಿಲ್ಲದೆ ಇರುವಂಥ ಚೇಂಜ್ ಆಗುತ್ತೆ ಅನ್ನೋದೇ ನಂಬರ್ 9. ಅದಕ್ಕೋಸ್ಕರ ನಾನು 999 ಅಂತ ನನ್ನ ಚಾನಲ್ ನೇಮ್ ಇಟ್ಕೊಂಡೆ. ಆ್ಯಂಡ್ ಎಷ್ಟೋ ಜನ ಹೇಳಿದ್ದಾರೆ, ಮೇಡಮ್ ಇದು ನಾನು ತಿಳ್ಕೊಂಡಿದ್ದೆ ನಿಮ್ಮ ಚಾನಲಿಂದ, ಈ ಟಾಪಿಕ್ ತಿಳ್ಕೊಂಡಿದ್ದೆ ನಿಮ್ಮಿಂದ. ಎಷ್ಟೋ ವಿಷಯಗಳು ಅಂದರೆ 60+ ಇಯರ್ ಅವರು ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರು ಮೆಸೇಜ್ ಮಾಡ್ತಾರೆ, ಇದು ಮೆಸೇಜ್ ನನಗೆ 20 ವರ್ಷ ಮುಂಚೆ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಪರವಾಗಿಲ್ಲ, ನಾನೀಗ ನನ್ನ ಮೊಮ್ಮಕ್ಳಿಗೆ ಹೇಳ್ಕೊಡ್ತೀನಿ. ಅವರು ಸಹ ನಮ್ಮ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡ್ತಾರೆ ಕೆಲವೊಂದು ಸತಿ. ಅಂದರೆ ನಂಬರ್ಸ್ ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ. ಸೊ ಏಂಜಲ್ ನಂಬರ್ ಹೆಂಗೆ ಅಂದರೆ ನಿನ್ನ ಲೈಫಲ್ಲಿ ಏನು ವರ್ಕ್ ಆಗ್ತಿದೆ, ನಿನ್ನ ಕನೆಕ್ಟ್ ಆಗಬೇಕು ಅಂದರೆ ಒಂದು ಸೈನ್ಸ್, ಒಂದು ನಂಬರ್ಸ್ ಹೆಂಗೆ ಅನಲಾಗ್ ಮುಖಾಂತರ ನಿನ್ನ ಲೈಫಲ್ಲಿ ಬಂದಿದೆ, ಹಾಗಾಗಿ ಏಂಜಲ್ ನಂಬರ್ಸ್ ವರ್ಕ್ ಆಗುತ್ತೆ. ಹಾಗೆಯೇ 11ಗೆ ಒಂದು ಅರ್ಥ ಇದೆ, 22 222 ಒಂದು ಅರ್ಥ ಇದೆ, 666 ಒಂದು ಅರ್ಥ ಇದೆ, 555ಗೆ ಡ್ರಾಸ್ಟಿಕ್ ಚೇಂಜ್, ಇಮಿಡಿಯೇಟ್ ಚೇಂಜ್ ಆಗೋದಿದೆ ಅಂತ. ಆ್ಯಂಡ್ ಮಿರರಿಂಗ್ ನಂಬರ್ ಅಂತಲೂ ಕರಿತೀವಿ. 6699 ಆ ರೀತಿ. 1100 ಮಿರರಿಂಗ್ ನಂಬರ್ ಅಂದರೆ ನೀನು ಏನನ್ನು ತಿಳ್ಕೊಂಡಿದ್ಯಾ ಅದನ್ನು ನೀನು ಪ್ರಾಕ್ಟೀಸ್ ಮಾಡೋದು, ಕೂಲಂಕುಷವಾಗಿ ನೋಡೋದು ಇದೆ. ನೀನು ಸುಮ್ಮನೆ ನಂಬೇಡ ನೋಡಿರೋದನ್ನು ಅಂತ ಅರ್ಥ. ಆ ರೀತಿ ಅಷ್ಟು ನಂಬರ್ಗೂ ಇದೆ 1 to 9. ಹಾಗೆ ಏಂಜಲಿಕ್ ನಂಬರ್ಸ್ ವರ್ಕ್ ಆಗೋದು. ವೆನ್ ಯು ಬಿಲೀವ್ ದಟ್ ಟೈಮ್ ಓನ್ಲಿ ನಿಮ್ಗೆ ಆ ಫ್ಯಾನ್ಸಿ ನಂಬರ್ಸ್ ಕಾಣಿಸುತ್ತೆ. ಇಲ್ಲಾಂದರೆ ಯು ಜಸ್ಟ್ ಇಗ್ನೋರ್. ಇದಕ್ಕೆ ಮುಂಚೆನೂ ಇದೆಲ್ಲ ಇತ್ತು ಭೂಮಿ ಮೇಲೆ. ಈವನ್ ನಾನು ಚಿಕ್ಕವಳಿದ್ದಾಗ, ನೀವು ಚಿಕ್ಕವಳಿದ್ದಾಗ ಇತ್ತು, ಇದೆಲ್ಲ ನಾವು ಅಬ್ಸರ್ವ್ ಮಾಡಿಲ್ಲ ಅದನ್ನು. ಸೊ ನೋಡಿದ್ರಲ್ಲ, ನೀಲಮ್ ಅವ್ರು ಹೇಳೋ ಪ್ರಕಾರ ಟ್ಯಾರೋ ಅನ್ನೋದು ಎಷ್ಟು ಪಾಸಿಟಿವ್ ಮೆಥಡ್ ಅಂತ ಹೇಳಿ. ಆ್ಯಸ್ ಎ ಪರ್ಸನ್ ಇದನ್ನು ಫಾಲೋ ಮಾಡಿದ್ರೆ ಅವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ, ಅವ್ರವ್ರ ಲೈಫಲ್ಲಿ ಹೇಗೆ ಗ್ರೋತನ್ನು ಆಗ್ಬೋದು, ಕಷ್ಟ ಸುಖ ಅನ್ನೋದನ್ನು ನಾವು ಶೇರ್ ಮಾಡಿದಾಗ ಆ ಎನರ್ಜೀಸ್ ಹೇಗೆ ಪಾಸ್ ಆಗುತ್ತೆ. ಬ್ರೆಸ್ಲೆಟ್ಸನ್ನು ನಾವು
ಬಲಗಡೆ ಕೈಗೆ ಯೂಸ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ, ಎಡಗಡೆ ಕೈಗೆ ಯೂಸ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ. ಓವರಾಲ್ ನಾವು ಏನೇ ಮಾಡಿದ್ರೂ ಗುಡ್ ಇಂಟೆನ್ಷನಿಂದ ಮಾಡಿದ್ರೆ ನಮ್ಗೆ ಹೇಗೆ ಒಳ್ಳೆಯದಾಗತ್ತೆ ಅನ್ನೋದು ಈ ಒಂದು ಎಪಿಸೋಡ್ನಲ್ಲಿ ನಾವು ಮಾತಾಡಿದ್ವಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಆಕಾಶಿಕ್ ರೆಕಾರ್ಡ್ ಬಗ್ಗೆ ಸ್ವಲ್ಪ ಡೀಪ್ ಕಾನ್ವರ್ಜೇಷನ್ ಮಾಡಿದ್ದೀವಿ. ನಮ್ಮ ಆ್ಯನ್ಸಿಸ್ಟರ್ಸು ನಮಗೆ ಹೇಗೆ ಹೆಲ್ಪ್ ಮಾಡ್ತಾರೆ, ಮೋದಿಜಿಯವರು ಕೂಡ ಇದನ್ನು ಫಾಲೋ ಮಾಡ್ತಾರಂತೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಟ್ಯಾರೋ ಅಂತಲ್ಲ, ನಂಬರ್ಸ್ ಆಗಿರ್ಬೋದು, ಟೈಮಿಂಗ್ ಆಗಿರ್ಬೋದು, ಹೀಗೆ ಸುಮಾರು ವಿಷಯಗಳನ್ನ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತಾಡಿದ್ದೀವಿ. ಖಂಡಿತವಾಗ್ಲೂ ನೀವು ಆ ನೆಕ್ಸ್ಟ್ ಎಪಿಸೋಡ್ನ ನೋಡಲೇಬೇಕು. ನೋಡಿದಾಗ್ಲೇ ನಿಮಗೂ ಸಾಕಷ್ಟು ವಿಷಯಗಳು ಇನ್ನೂ ಸಿಗುತ್ತೆ, ಅರ್ಥ ಆಗುತ್ತೆ. ಹಾಗಿದ್ರೆ ಇವತ್ತಿನ ಎಪಿಸೋಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ಎಪಿಸೋಡ್ಸ್ನು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.